ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾತಾರ್ ಬಾಬಾಜಿಯವರಿಗೆ ನನ್ನ ನಮಗಳು. ಎಲ್ಲರ ಪ್ರೀತಿಯ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ ಸಹ ನನ್ನ ನಮನಗಳು. ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆಲ್ಲರಿಗೂ ಧ್ಯಾನ, ಸ್ವಾಧ್ಯಾಯ ಹಾಗೂ ಸಜ್ಜನ ಸಾಂಗತ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಮಹತಾರ್ ಫೌಂಡೇಶನ್ ಫೌಂಡರ್ ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್, ಲಕ್ಷ್ಮೀ ರಂಗನಾಥ್ ಮೇಡಮ್ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮನಗಳು. ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ತಮ್ಗೆಲ್ಲರಿಗೂ ಆದರದ ಸುಸ್ವಾಗತ. ಈ ದಿನ 18 ಆಗಸ್ಟ್ 2026 ಮಂಗಳವಾರ ದಿನ ಮಹತಾರ್ ಫೌಂಡೇಶನ್ ನಡೆಸ್ತಾ ಇರತಕ್ಕಂತಹ 41 ದಿನಗಳ ಮಂಡಲ ಕಾರ್ಯಕ್ರಮದ 7ನೇ ಬ್ಯಾಚಿನ 41ನೇ ದಿನ ಇದಾಗಿದೆ. ಈ ದಿನ ನಮ್ಮ 7ನೇ ಬ್ಯಾಚ್ನ ಕೊನೆಯ ದಿನ ಆಗಿದೆ. ಆದ ಕಾರಣ ಇವತ್ತು ನಾವು ಈ ಮಂಡಲದಲ್ಲಿ ಏನನ್ನ ಪಡ್ಕೊಂಡ್ವಿ, ಏನಾದರೂ ಕೊರತೆ ಇದೆಯಾ ಅಥವಾ ಏನಾದರೂ ಸುಧಾರಣೆ ಆಗ್ಬೇಕಾ, ತಮ್ಮ ಅನುಭವ ಏನು, ತಮ್ಮಲ್ಲಿ ಯಾವ ರೀತಿಯ ಪರಿವರ್ತನೆ ಆಗಿದೆ ಅಥವಾ ಸುಧಾರಣೆ ಆಗಿದೆ ಅಂತ ಹೇಳತಕ್ಕಂಥ ಒಂದು ಅನುಭವವನ್ನು ಹಂಚಿಕೊಳ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿನ್ನೆ ಗುರುಗಳು ಹಾಜರಿದ್ದು ಅವರು ಸಹ ಕೆಲವರಿಂದ ಅನುಭವವನ್ನು ಪಡ್ಕೊಂಡ್ರು, ಮತ್ತೆ ಹೇಳಿದ್ರು ನಾಳೆ ಮುಂದುವರಿಸಿ ಅನುಭವವನ್ನು ಪಡ್ಕೊಳ್ಳಿ. ಯಾಕಂದ್ರೆ ಇದು 41 ದಿನಗಳ ಒಂದು ಕಾರ್ಯಕ್ರಮ ಆಗಿದ್ದು ಅಲ್ಲದೆ ಹೆಚ್ಚಿನ ಒಂದು ಜ್ಞಾನವನ್ನ ಸಹ ಪಡ್ಕೊಂಡಿದ್ದಾರೆ. ಆದ ಕಾರಣ ಅಭಿಪ್ರಾಯ ಪಡ್ಕೊಳ್ಳೋದು ಸಹ ಬಹಳ ಬಹಳ ಮುಖ್ಯ ಅಂತ ಹೇಳತಕ್ಕಂಥದನ್ನ ಹೇಳಿದ್ದಾರೆ. ಜೊತೆಗೆ ಈ ವೇದಿಕೆಯಲ್ಲಿರತಕ್ಕಂಥ ಪ್ರತಿಯೊಬ್ಬರು ಸಹ ಮಾತಾಡಬೇಕು, ಸ್ವಾಧ್ಯಾಯನ ಕೊಡ್ಲಿಕ್ಕೆ ಮುಂದೆ ಬರಬೇಕು, ಹೋಸ್ಟ್ ಮತ್ತು ಕೋ ಹೋಸ್ಟ್ಗಳಾಗಿ ಸಿದ್ಧರಾಗಬೇಕು, ಆಂಕರಿಂಗ್ ಮಾಡಬೇಕು. ಇಂಥ ಎಲ್ಲ ಜವಾಬ್ದಾರಿಗಳನ್ನ ಕಲ್ತ್ಕೊಂಡು ಹೆಚ್ಚಿನವರು ಇದರಲ್ಲಿ ಭಾಗಿಗಳಾಗಬೇಕು ಅಂತ ಹೇಳತಕ್ಕಂಥ ಒಂದು ಕರೆಯನ್ನು ಸಹ ನಿನ್ನೆ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಅನುಭವ ಹಂಚಿಕೆಯನ್ನ ತಗೊಳ್ಳೋಣ. ಇಲ್ಲಿ ಒಂದು ವಿನಂತಿ, ನಿನ್ನೆ ಈಗಾಗಲೇ ಅನುಭವವನ್ನ ಕೊಂಡವರು ಪುನಃ ಇವತ್ತು ಹಂಚಿಕೊಳ್ಳುವ ಅಗತ್ಯ ಇಲ್ಲ. ಏನಾದ್ರು ಹೊಸ ಅಂಶ ಇದ್ದಲ್ಲಿ ಮಾತ್ರ ತಾವು ಹ್ಯಾಂಡ್ ರೈಸ್ ಮಾಡಿ ನೀವು ಹೇಳಿ. ನಿನ್ನೆ ಹೇಳಿದನ್ನೇ ಮತ್ತೆ ರಿಪೀಟ್ ಮಾಡೋದು ಬೇಡ. ಹೊಸಬ್ರು ದಯಮಾಡಿ ತಮ್ಮ ಒಂದು ಅಭಿಪ್ರಾಯವನ್ನ ಕೊಡಬೇಕು. ಜೊತೆಗೆ ಏನು ಇಲ್ಲದಂದ್ರೂ ಒಂದು ಮಾತು ಆಡಬೇಕು ಅಂತ ಹೇಳತಕ್ಕಂಥ ವಿನಂತಿಯನ್ನ ಮಾಡ್ತೇನೆ. ಜೊತೆಗೆ ಈಗಾಗಲೇ ಅನುರಾಧ ಮೇಡಮ್ ಅವರು ಈ ಮಂಡಲದಲ್ಲಿ ಹೆಚ್ಚಿನ ದಿನಗಳಲ್ಲಿ ಅವರೇ ಕೋಹೋಸ್ಟ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇವರ ಜೊತೆಗೆ ಮತ್ತೊಬ್ರು ಮುಂದಿನ ಮಂಡಲದಲ್ಲಿ ಸಿದ್ಧರಾಗಿ ಅಂತ ಹೇಳ್ತಕ್ಕಂಥದ್ದು, ಹೋಸ್ಟ್ ಕೊಡ್ಲಿಕ್ಕಿರ್ಬೋದು, ಕೋಸ್ಟ್ ಮ್ಯೂಟ್ ಮಾಡತಕ್ಕಂಥದ್ದಾಗ್ಲಿ, ಬಂದ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋದಾಗ್ಲಿ, ಅವರಿಗೊಂದು ಧನ್ಯವಾದ ಹೇಳೋದಾಗ್ಲಿ, ಆಂಕರಿಂಗ್ ಮಾಡೋದಾಗ್ಲಿ, ಇಂಥದಕ್ಕೆ ಮುಂದಕ್ಕೆ ಬರಬೇಕು. ತಾವು ಹ್ಯಾಂಡ್ ರೈಸ್ ಮಾಡಿದ್ರೆ ಈ ಸಹ ಅವಕಾಶ ಇದೆ ಅಂತ ಹೇಳತಕ್ಕಂಥ ಅಂಶವನ್ನ ಇಲ್ಲಿ ಗಮನಕ್ಕೆ ತರ್ತಾ ಇದ್ದೇನೆ. ಸೊ ದಯಮಾಡಿ ಹೆಚ್ಚಿನವರು ಮಾತಾಡತಕ್ಕಂಥ ಒಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಶಾರದಾ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಅನುರಾಧ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಒಂದ್ 8 ದಿವಸ ನಾನು ಮಾಡ್ತೀನಿ ಮೇಡಮ್. ವಾರ ಮಾಡ್ತೀರಾ? ಓಕೆ, ಕೋ ಹೋಸ್ಟ್ ಆಗಿನಾ? ಹೋಸ್ಟ್ ಆಗಿ ಏನು ಗೊತ್ತಿಲ್ಲ ನನ್ಗೆ, ಸ್ವಲ್ಪ ಅದ್ರ ಬಗ್ಗೆ ನಂಗೆ ಹೇಳ್ಕೊಡ್ಬೇಕು ಏನ್ ಮಾಡ್ಬೇಕಂತ. ಅಂದ್ರೆ ಈ ಕ್ಲಾಸ್ ಆಗ್ತಿರ್ಬೇಕಾರ ಬೇರೆ ಟೈಮಲ್ಲಿ ಅದ್ರ ಬಗ್ಗೆ ಇದನ್ನ ತಗೋಬೇಕಾ ಮೇಡಮ್? ಹೇಗೂ ಆಗ್ತದೆ. ಕೋ ಹೋಸ್ಟ್ ಅಂದ್ರೆ ಹೋಸ್ಟ್ ಮಾಡೋರು ಕೋ ಹೋಸ್ಟ್ ಅಂತ ನಿಮ್ಗೆ ಕೊಡ್ತಾರೆ. ಅಲ್ಲಿ ಏನು ಅಂತಂದ್ರೆ ಈಗ ಎಲ್ಲ ಆದ್ಮೇಲೆ ಅಭಿಪ್ರಾಯ ಅಥವಾ ಪ್ರಶ್ನೆ ಇದ್ರೆ ಕೇಳಿಕೆ ಮ್ಯೂಟ್ ಮತ್ತೆ ಅನ್ಮ್ಯೂಟ್, ಅದು ಗೊತ್ತಿದ್ಯಾ ನಿಮ್ಗೆ? ಅದು ಗೊತ್ತಿಲ್ಲ ಮೇಡಮ್. ಅದು ನಂಗೆ ಏನಿಲ್ಲ, ಹ್ಯಾಂಡ್ ರೈಸ್ ಮಾಡ್ತಾರಲ್ಲ, ಈಗ ನೀವು ಹ್ಯಾಂಡ್ ರೈಸ್ ಮಾಡಿದೀರಾ. ಅನುರಾಧ ಮೇಡಮ್ ನಿಮ್ಮ ಹೆಸರಿನ ಮುಂದೆ ಕ್ಲಿಕ್ ಮಾಡಿದ್ರೆ ಅಥವಾ ಟಚ್ ಮಾಡಿದ್ರೆ ಅಲ್ಲಿ ಬರ್ತದೆ ಅನ್ಮ್ಯೂಟ್ ಅಂತ ಹೇಳ್ಕೊಂಡು, ಅಷ್ಟೇ. ಅನ್ಮ್ಯೂಟ್ ಕೊಟ್ರೆ ಆಯ್ತು.
ಅಲ್ಲಿ ಸ್ಪೀಕರ್ ಯಾರು ಮಾತಾಡ್ತೀರಾ ಅವರಿಗೆ ಬ್ಲೂ ಕಲರ್ ಅಲ್ಲಿ ಅನ್ಮ್ಯೂಟ್ ಅಂತ ಬರ್ತದೆ. ನೀವು ಅದನ್ನ ಟಚ್ ಮಾಡಿದ್ರೆ ಅವರು ಮಾತಾಡ್ತಾರೆ. ಅಷ್ಟೇ ಹೋಸ್ಟ್ಗಳ ಕೆಲಸ. ಎರಡನೇದಾಗಿ ಬಂದ ಅತಿಥಿಗಳನ್ನ ವೆಲ್ಕಮ್ ಮಾಡತಕ್ಕಂಥದ್ದು. ಅದು ನೀವು ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು. ಅಂದ್ರೆ ಲಿಂಕ್ ನಲ್ಲಿ ಇರ್ತದೆ ಸ್ಪೀಕರ್ ಯಾರು ಅಂತ ಹೇಳತಕ್ಕಂಥದ್ದು. ಓಕೆ, ನೀವು ವೆಲ್ಕಮ್ ಮಾಡ್ತೀರಾ ಅಂದ್ರೆ ನಾನು ಆಲ್ರೆಡಿ ಅವರಿಂದಾನೇ ತಕೊಂಡಿರ್ತಾರೆ ತಮ್ಮ ಒಂದು ಕಿರು ಪರಿಚಯವನ್ನ ಹಾಕಿ ಅಂತ ಹೇಳ್ತಕ್ಕಂಥದ್ದು. ಅದು ನನ್ನಲ್ಲಿ ಇರ್ತದೆ ಅಥವಾ ಯಾರು ಹೋಸ್ಟ್ ಮಾಡ್ತಾರೆ ಅವ್ರ ಹತ್ರ ಇರುತ್ತೆ. ನೀವು ನಾನು ಕೋ ಹೋಸ್ಟ್ ಆಗಿ ಕೆಲಸ ಮಾಡ್ತೇನೆ ಅಂದ್ರೆ ನೀವೇ ವೆಲ್ಕಮ್ ಮಾಡಿ, ನೀವೇ ಆಂಕರಿಂಗ್ ಮಾಡಿ, ಧನ್ಯವಾದಗಳನ್ನ ಹೇಳಿ ಎಲ್ಲ ಒಂದು ಅವಕಾಶವನ್ನ ತಗೊಳ್ಳಿ. ಈಗ ಅನುರಾಧ ಮೇಡಮ್ ನೋಡಿ ಮಾಡ್ತಾ ಇದ್ದಾರೆ ಹಾಗೇನೆ. ಎಸ್ ಮೇಡಮ್, ಮಾಡ್ತೀನಿ ಮೇಡಮ್. ಅಷ್ಟು ಫಸ್ಟ್ 8 ದಿವಸ ಮಾಡ್ತೀನಿ ಮೇಡಮ್. ನನ್ನ ಟೈಮಿಂಗ್ ನೋಡ್ಕೊಂಡು ಆಮೇಲೆ. ಓಕೆ ಓಕೆ, ಅವರು ಇರ್ತಾರೆ, ಅನುರಾಧ ಮೇಡಮ್ ಇರ್ತಾರೆ, ಅದರ ಜೊತೆಗೆ ನೀವು ಇರಿ. ಸರಿ ಮೇಡಮ್, ಆಯ್ತಾ? ಆವಾಗ ನೀವು 1-2 ದಿನ ಕಲ್ತ್ಕೊಂಡ್ಮೇಲೆ ಅವರು ರೆಸ್ಟ್ ತಗೊಳ್ಳಿ, ಆಮೇಲೆ ನೀವು ಅದನ್ನ ಕಂಟಿನ್ಯೂ ಮಾಡಿ. ಆಮೇಲೆ ಆಂಕರಿಂಗ್ ಎಲ್ಲ ಮಾಡಿದ್ರೆ ನನಗೂ ರೆಸ್ಟ್ ಆಗುತ್ತೆ, ನನಗೂ ಧ್ಯಾನ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮೇಡಮ್, ನಮ್ಗೆ ನಾನು ಇವತ್ತಿನ ಸಮಾರೋಪದಲ್ಲಿ ನನ್ಗೆ ನಿನ್ನೆ ಜ್ಯೋತಿ ಮೇಡಮ್ ಒಂದ್ ಪ್ರಶ್ನೆ ಕೇಳಿದ್ರಲ್ಲ, ಆಮೇಲೆ ಒಂದಷ್ಟು ಥಾಟ್ಸ್ ಬಂತು. ಅಂದ್ರೆ ಇದನ್ನ ನಾನ್ ಮೊದ್ಲೇ ಕೇಳ್ಬೇಕು ಅಂತಿದ್ದೆ, ಬಟ್ ಇಲ್ಲಿ ಆಗಲ್ಲ ಅದು ಅಂತ ಹೇಳಿ ನಾನ್ ಸುಮ್ನಿದ್ದೆ. ಮೇಡಮ್, ಏನಂದ್ರೆ ನನ್ಗನ್ಸಿದ್ದು, ಇವಾಗ ಮೊನ್ನೆ ವೈಭವಿ ಮೇಡಮ್ ಒಂದ್ ಕ್ಲಾಸ್ ಕೊಟ್ರು ಮೇಡಮ್, ನಮ್ಮ ಕರ್ಮಗಳು ನಾವ್ ಎಲ್ಲೆಲ್ಲಿ ಆಡ್ ಮಾಡ್ಕೋತೀವಿ ಅಂತ ಹೇಳಿ. ನನ್ಗನ್ಸಿದ್ದು, ಅವ್ರು ಹೇಳಿದ್ರು, ನಾವು ಶೇರಿಂಗ್ ಮಾಡಿದ್ದೆ. ಆಮೇಲೆ ಯಾರು ಪರ್ಸನಲ್ ಆಗಿ ನಾನ್ ಹಿಂಗ್ ಮಾಡ್ತಿದ್ದೆ ಅಂತ ಯಾರು ಶೇರಿಂಗ್ ಮಾಡ್ಕೊಳಲ್ಲ ಮೇಡಮ್ ಇಲ್ಲಿ. ಈಗ ನಾನು ಯಾವ್ಯಾವ ಜಾಗದಲ್ಲಿ ನಾನು ಈ ತರ ಮಾಡ್ತಿದ್ದೆ, ನಾನ್ ಎಲ್ಲಿ ತಿದ್ಕೊಂಡೆ ಅಂತ ಹೇಳಿ ಆತರ ಮಾಡ್ತಾ ಹೋದ್ರೆ, ಹೌದಲ್ವಾ ನಾನು ಹಿಂಗ್ ಮಾಡ್ತಿದ್ದೆ, ನಾನು ಇನ್ಮೇಲೆ ಅಂದ್ರೆ ಸಾಕಷ್ಟು ಇರುತ್ತೆ ಮೇಡಮ್ ಮನೇಲಿ. ನನ್ ಫಸ್ಟ್ ಸರ್ಕಲ್ ಇಂದಾನೇ ಸ್ಟಾರ್ಟ್ ಆಗತ್ತೆ ಮನೆ. ಅಧ್ಯಾತ್ಮ ಅಂದ ತಕ್ಷಣ ನಾವು ಈ ಇದ್ರದ್ದು ಲೈಫ್ ಬಿಟ್ಟು ನಾನು ಬರೀ ಕೇಳ್ಕಂತ ಹೋಗೋದು ಇದ್ ಮಾಡೋದು ಅಂತಾನು ಅನಿಸ್ತಿಲ್ಲ ನನಗೆ. ಇದು ಫಸ್ಟ್ ನಾವು ನಮ್ಮ ಮನೆಯಿಂದಾನೇ, ನನ್ ಫಸ್ಟ್ ಸರ್ಕಲ್ ಇಂದಾನೇ ನಾನು ಸರಿ ಮಾಡ್ಕೊಂತ ಹೋಗ್ಬೇಕಲ್ವಾ. ಅದಕ್ಕೆ ನಾನು ಹಿಂಗ್ ಮಾಡ್ತಿದ್ದೆ ಅಂತ ಪರ್ಸನಲ್ ಆಗಿ ಶೇರಿಂಗ್ಸ್ ಇರ್ಬೇಕು ಮೇಡಮ್. ಆಮೇಲೆ ಇನ್ನೊಂದು, ಒಂದೇ ನಿಮಿಷ, ನಿಮ್ಮ ಫಸ್ಟ್ ಅಭಿಪ್ರಾಯಕ್ಕೆ ಉತ್ತರ. ಯಾಕೆ ಶೇರ್ ಮಾಡ್ಕೊಳ್ಬೇಕು? ಅದು ಅಲ್ಲಿಗೆ ನಾನು ಹಿಂಗ್ ಮಾಡ್ತಿದ್ದೆ ಅಂತ ನಾನ್ ಹೇಳ್ಕೊಂಡೆ ಅಂದ್ರೆ ನನಗೆ ಹೌದು ಇನ್ಮೇಲೆ ನಾನು ಹಿಂಗ್ ಮಾಡ್ಬಾರ್ದು ಅನ್ನೋದು ನನ್ ಸಬ್ ಕಾನ್ಸಿಯಸ್ ಮೈಂಡ್ ಒಳಗೆ ಮಾಡಬಾರ್ದು ಅಂತ ಹೇಳತಕ್ಕಂಥದನ್ನ ಜ್ಞಾನ ಹಂಚಿಕೆಯಲ್ಲಿ ಹೇಳಿದಾರಲ್ಲ. ನೀವು ನಿಮ್ಮ ಪರ್ಸನಲ್ ಆಗಿ ನೀವು ಚೇಂಜ್ ಆಗ್ಬೇಕು. ನೀವು ಅದನ್ನ ಯಾಕೆ ಹೇಳ್ಕೊಳ್ತೀರಾ? ಏನು ಹೇಳ್ತಾರೆ ನಮ್ಮ ಜ್ಞಾನ ಹಂಚಿಕೆಯಲ್ಲಿ? ಏನಂತಾರೆ, ಸಮಸ್ಯೆಗಳನ್ನ ಹಂಚ್ಕೊಳ್ಬೇಡಿ. ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಅದನ್ನ ಸಹ ಇನ್ನೊಬ್ಬರೊಟ್ಟಿಗೆ ಹಂಚ್ಕೊಳಕ್ ಹೋಗ್ಬೇಡಿ. ಏನಾದ್ರೂ ಸಮಸ್ಯೆ ಬಂತು, ನನಗೆ ಹಂಗಾಯ್ತು ಹಿಂಗಾಯ್ತು ಅದನ್ನೆಲ್ಲ ನೀವು ಹಂಚ್ಕೊಳ್ಬೇಡಿ. ಯಾಕಂತಂದ್ರೆ ಅದು ನಮ್ಮೊಳಗೆ ಉಳ್ಕೊಳ್ಳುತ್ತೆ ಅಂತ ಹೇಳತಕ್ಕಂಥದ್ದು. ನಾವು ಎಷ್ಟು ಅದನ್ನ ರಿಪೀಟ್ ಮಾಡ್ತೇವೆ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಲ್ಲೇ ಉಳ್ಕೊಳ್ಳುತ್ತೆ. ಇಲ್ಲಿ ಒಂದೇನಂತಂದ್ರೆ, ಜ್ಞಾನ ಹಂಚಿಕೆ ಮಾಡ್ಲಿಕ್ಕೆ ಬಂದವರು ಆ ಜ್ಞಾನವನ್ನ ನಮಗೆ ತುಂಬ್ತಾ ಇದ್ದಾರೆ. ಅಂದ್ರೆ ನಮಗೆ ಅಂತ ಗುಣ ಇದ್ರೆ ಅಂತ ಗುಣಗಳನ್ನ ನಾವು ಬಿಡ್ಬೇಕು ಅಂತ. ಅದನ್ನ ಯಾಕೆ ನೀವು ಅದನ್ನ ಹಂಚ್ಕೊಳ್ಬೇಕು? ನೀವು ಆ ಗುಣವನ್ನು ನೀವು ನಿಮ್ಮ ಜೀವನದಲ್ಲಿ ಸುಧಾರಣೆಯನ್ನ ತಂದ್ಕೊಳ್ಳಿ. ನಿಮಗೆ ಜ್ಞಾನ ಹಂಚಿಕೆಯವರು ಹೇಳಿದಾಗ ನೀವು ತಿದ್ದುಕೊಳ್ಳೋದು ಒಳ್ಳೇದು. ಹಾಗೆ ಅಂತ ಹೇಳ್ಕೊಂಡು ನಿಮ್ಮಲ್ಲಿ ಇರತಕ್ಕಂತ ನೆಗೆಟಿವ್ ಅನ್ನ ಯಾಕೆ ಹಂಚ್ಕೊಳಕ್ ಹೋಗ್ತೀರಾ? ಮತ್ತೆ ಅದು ನಿಮ್ಮಲ್ಲೇ ಉಳ್ಕೊಳ್ಳುತ್ತೆ. ನನ್ಗೆ ಆತರ ಅನಿಸ್ಲಿಲ್ಲ ಮೇಡಮ್. ನಾನೇನ್ ಅನ್ಕೊಂಡೆ, ನಮ್ಗೇನಾದ್ರು ಪ್ರಾಬ್ಲಮ್ ಇದ್ರೆ ನಾವು ಈಗ ಕ್ಲಾಸ್ ಕೊಟ್ಟಿರ್ತಾರಲ್ಲ ಮೇಡಮ್ ಹತ್ರ ಸಜೆಷನ್ ಕೇಳೋದು. ಬಹುಶಃ ಅವರು ನಮ್ಗೆ ಹೀಗ್ ಮಾಡ್ಕೊಳ್ರಿ ಅಂತ ಹೇಳಿದಾಗ ನಮಗ್ ಜಾಸ್ತಿ ಇದು ಮಾಡ್ಬೇಕು ಅನ್ನೋದು ಬರುತ್ತೆ ತಲೆಗೆ. ಒಂದೇ ನಿಮಿಷ ಶಾರದಾ ಮೇಡಮ್, ಮಾಡಬೇಕು ಅಂತ ಹೇಳತಕ್ಕಂತ ಉದ್ದೇಶದಿಂದನೇ ಆ ಟಾಪಿಕ್ ಅನ್ನು ತಗೊಂಡ್ ಬಂದ್ ಎಲ್ಲರ ಒಟ್ಟಿಗೆ ಅವ್ರು ಹಂಚ್ಕೊಳ್ತಾರೆ. ಪುನಃ ನಿಮಗೆ ಸ್ಪೆಸಿಫಿಕ್ ಆಗಲಿ ಶಾರದಾ ಪಾಟೀಲ್ ನೀವು ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ಬೇಕು? ಅವ್ರು ಹೇಳದಲ್ಲ ಮೇಡಮ್, ನಾವು ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ, ಬರ್ಲಿ ಪ್ರಶ್ನೆ, ನೀವು ಹಿಂಜರಿಬೇಡಿ, ಹೇಳಿ. ಇಲ್ಲ ಮೇಡಮ್, ಅದೇ ನನ್ಗನ್ಸಿದ್ದು, ನಾನು ಈ ತರ ಇನ್ನೊಬ್ರಿಗೂ ಅದು ಇದು ಆಗತ್ತೆ ಅಂತ. ಏನಾಗಲ್ಲ, ಇನ್ನೊಬ್ರಿಗೆ ಏನಾಗೋದಿಲ್ಲ. ಅದು ಅವರವರ ಅಂತರಾಳದಿಂದ ಬರ್ಬೇಕು.
ಅವರವರ ಎಸ್ ಮೇಡಮ್ ಆಂತರ್ಯದ ಒಂದು ಸಮಸ್ಯೆ ಅದು. ಅದನ್ನ ನೀವು ನಿಮ್ಮ ಅಂತರಾಳದಲ್ಲಿ ತಿಳ್ಕೋಬೇಕು, ತಿದ್ಕೋಬೇಕಲ್ಲದೆ ಅದನ್ನ ಎಲ್ಲರ ಮುಂದೆ ಹೇಳ್ಕೊಂಡು ಅದನ್ನ ತಿದ್ದಿ ನಿಮ್ಮಿಂದ ಇನ್ಸ್ಪೈರ್ ಆಗುದಿಲ್ಲ. ಜ್ಞಾನ ಹಂಚಿಕೆ ಮಾಡಿದವರು ಯಾವ ರೀತಿಯ ಟೆಕ್ನಿಕ್ ಅನ್ನ ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿಯನ್ನ ಮರಿಬೇಕು, ಅದನ್ನ ಹೋಗಲಾಡಿಸ್ಬೇಕು, ನಿಮ್ಮಲ್ಲಿ ನೀವು ಸುಧಾರಣೆಯನ್ನ ತರಬೇಕು ಅಂತ, ಅದು ಖಂಡಿತವಾಗಿಯೂ ಸಾಕಾಗುತ್ತೆ. ನೀವು ಅದನ್ನ ಮನನ ಮಾಡಿಕೊಂಡು ನೀವು ಸುಧಾರಣೆಯನ್ನ ತಂದ್ಕೊಳ್ಳಿ. ನನಗೆ ಸಮಸ್ಯೆ ಹೀಗಿತ್ತು, ನಾನು ಸುಧಾರಿಸ್ಕೊಂಡೆ, ಏನ್ ಪ್ರಯೋಜನ? ಎಷ್ಟು ಜನ ಹಂಚ್ಕೊಳ್ತೀರಾ? ಆಕ್ಚುಲಿ ಅದಿನ ಯಶೋಧ ಮೇಡಮ್ ಅವರು ಅದನ್ನ ಗಮನಕ್ಕೆ ತಂದ್ರು. ನಾನೇ ಉದಾಹರಣೆ ಇದ್ದೇನೆ, ನನಗೂ ಈ ತರ ಎಲ್ಲ ಇತ್ತು, ಆದ್ರೆ ನಾನು ತಿದ್ಕೊಂಡೆ. ಆದ್ರೆ ನಾನು ಹೀಗಿದ್ದೆ ಅಂತ ಹೇಳುವಂತ ಅಗತ್ಯ ಏನಿದೆ? ಅಂದ್ರೆ ಪರ್ಸನಲಿ ಎಲ್ಲ ಅಂತ ಹೇಳಲಿಲ್ಲ ಮೇಡಮ್, ನಂದೇ ಒಂದ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಮತ್ತೆ ಒಂದು ನಮಗ್ ಗೊತ್ತು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಏನೇ ಇದ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಗೊತ್ತು. ಇನ್ನೊಂದು ಇದು ರಿಯಾಕ್ಟ್ ಮಾಡಬಾರ್ದು, ರೆಸ್ಪಾಂಡ್ ಮಾಡ್ಬೇಕ ಅಂತ ಗೊತ್ತು. ಆದ್ರೆ ಎಲ್ಲಾ ಟೈಮಲ್ಲೂ ಆಮೇಲೆ ಇನ್ನೊಂದು ಕಮೆಂಟ್ ಮಾಡಬಾರ್ದು ಅಂತ, ಕಮೆಂಟ್ ಮಾಡಬಾರ್ದು ಅಂತ. ಇದನ್ನ ಎಲ್ಲರ ಕೈಲೂ ಸಾಧ್ಯ ಆಗ್ತಿಲ್ಲ ಮೇಡಮ್, ಹೇಳ್ಬೇಕು ಅಂದ್ರೆ. ಆಗುದಿಲ್ಲ. ಅಷ್ಟು ಬೇಗ ಆಗಿದ್ರೆ ಇಷ್ಟು ದಿನದ ಧ್ಯಾನ ಯಾಕೆ ಬೇಕು? ಇಷ್ಟು ಜನರಿಂದ ಸೇಮ್ ಟಾಪಿಕ್ ಅನ್ನ ರಿಪೀಟ್ ಮಾಡಿಸ್ತಕ್ಕಂಥ ಉದ್ದೇಶ ಏನು? ಕೆಲವರು ಆಡ್ಕೋತಾರೆ, ಅಯ್ಯೋ ಇದು ಅವ್ರು ಹೇಳಿದ್ರು, ಅಯ್ಯೋ ಇವ್ರು ಬಂದು ಹೇಳಿದ್ರು ಅಂತ. ನಿಮ್ಮ ಬಾಯಿಂದ ಹೀಗೆ ಬಂತು ನೋಡಿ. ಯಾಕಂತಂದ್ರೆ ಇಷ್ಟು ಕೇಳಿನೂ ಸುಧಾರಣೆ ಆಗುದಿಲ್ಲ. ಅದಕ್ಕೆ ರಿಪೀಟ್ ಸೇಮ್ ಸಬ್ಜೆಕ್ಟ್ ಅನ್ನ ರಿಪೀಟ್ ಮಾಡತಕ್ಕಂಥ ಉದ್ದೇಶ ಇದೆ. ಅದನ್ನ ನೀವು ಕೇಳಿ ಮನನ ಮಾಡ್ಕೊಂಡು, ನೀವು ದೃಢ ನಿರ್ಧಾರ ಮಾಡ್ಕೊಂಡು, ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳತಕ್ಕಂಥದ್ದಾಗ್ಲಿ, ರಿಯಾಕ್ಟ್ ಮಾಡದೆ ಇರತಕ್ಕಂಥದ್ದನ್ನ ನೀವು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅದನ್ನ ಅಳವಡಿಸ್ಕೊಂಡು ನೀವು ಬದಲಾಗ್ಬೇಕು. ಎಲ್ರೂ ಅಷ್ಟೇ, ಅವ್ರವ್ರು ಬದಲಾಗ್ಬೇಕು. ಅದನ್ನ ಬಿಟ್ಬಿಡು ನನಗೆ ಹಿಂಗಿತ್ತು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅದು ಬಿಡಿ. ಯಾಕಂತಂದ್ರೆ ಎಲ್ರ ಹತ್ರ ಈ ಗುಣಗಳು ಇದೆ ಈಗ್ಲೂ ಸಹ. ಆಯ್ತಾ? ಈ ಸ್ವಾಧ್ಯಾಯನ ಕೇಳಿದ ತಕ್ಷಣ ಎಲ್ಲರೂ 100% ಚೇಂಜ್ ಆಗುದಿಲ್ಲ. ಆಗಿದ್ದೇವಾ? 100% ಚೇಂಜ್ ಆಗಿದ್ದೇವಾ? ಇಲ್ಲ ಮೇಡಮ್, ಯಾರು ಪರಿಪೂರ್ಣರಲ್ಲ. ಹಾಗೆ ಇದ್ದಾಗ ಕಡೆಗೆ ನಾವು ಹೆಜ್ಜೆ ಇಡ್ಬೇಕು, ಬಿಟ್ರೆ ಒಂದೇ ಸಲಿಗೆ ಪರಿಪೂರ್ಣ. ಆ ಹೆಜ್ಜೆಯನ್ನ ನೀವು ವೇದಿಕೆಯಲ್ಲಿ ನಾನು ಹೀಗಿದೆ ಅಂತ ಹೇಳಿ ಹೆಜ್ಜೆ ಇಡುವ ಅಗತ್ಯ ಇಲ್ಲ. ನಿಮಗೆ ಸಿಕ್ತಾ ಒಂದು ಸ್ವಾಧ್ಯಾಯದಲ್ಲಿ ನಿಮ್ಗೊಂದು ಟೆಕ್ನಿಕ್ ಸಿಕ್ತಾ? ಅವ್ರು ಹೇಳಿರ್ತಾರ, ಅದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಸುಧಾರಣೆಯನ್ನ ಮಾಡ್ಕೊಳ್ಳಿ. ಏನ್ ಹೇಳ್ತಾರೆ? ನಾನು ಯಾರು ಅಂತ, ನೀನ್ ಯಾರು ಅಂತ ತಿಳ್ಕೊ, ನೀನೇ ದೇವ್ರ ಅನ್ಕೋ, ನೀನೇ ಬ್ರಹ್ಮ ಅನ್ಕೊಳ್ಳಿ. ಎಲ್ಲ ಜ್ಞಾನಿಗಳು ಜ್ಞಾನ ಹಂಚಿಕೆಯನ್ನ ಮಾಡಿದಾಗ ಹೇಳತಕ್ಕಂಥದ್ದೇ ಅದು. ನಾನು ಯಾರು ಅಂತ ತಿಳ್ಕೊಳ್ಳಿ. ಹಾಗೇನೆ ನನ್ನಲ್ಲಿ ಏನೇನು ಕೆಟ್ಟ ಗುಣಗಳು ಅಡಗಿದೆ ಅದನ್ನೆಲ್ಲ ನೀವು ಗುರ್ತಿಸ್ಕೊಂಡು ಬನ್ನಿ. ಅದನ್ನೆಲ್ಲ ಒಂದೊಂದಾಗಿ ಬಿಟ್ಕೊಂಡು ಬನ್ನಿ. ಅದನ್ನ ವೇದಿಕೆಯಲ್ಲಿ ಹಂಚಿಕೊಳ್ಳೋದು ಮುಖ್ಯ ಅಲ್ಲ, ನೀವು ನಿಮ್ಮ ಜೀವನದಲ್ಲಿ ಅದನ್ನ ಬಿಡ್ತಾ ಬಂದು ಪರಿವರ್ತನೆಯನ್ನ ತರೋದು ಮುಖ್ಯ. ಅದೇ ಮೇಡಮ್, ನೆಗೆಟಿವ್ ಕಡೆಯಿಂದ ಪಾಸಿಟಿವ್ ಕಡೆ ಹೋಗ್ಬೇಕು. ಎಸ್, ಅದು ಬೇರೆಯವರಿಗೆ ಹಂಚಿಕೊಂಡಲ್ಲಿ ಆಗುದಲ್ಲ, ನಿಮ್ಮ ಅಂತರಾಳದಲ್ಲಿ ಅದಾಗ್ಬೇಕು. ಹೇಳ್ಕೊಂಡ ತಕ್ಷಣ ಚೇಂಜ್ ಆಗ್ತಾರೆ ಅಂತಿಲ್ಲ. ಕೆಲವರು ಎಷ್ಟೋ ಜನ ಹೇಳ್ಕೊತಾರೆ, ನಾನು ಹಾಗ್ ಮಾಡ್ದೆ, ಹೀಗ್ ಮಾಡ್ದೆ, ನಾನು ಹಿಂಗ್ ಚೇಂಜ್ ಆಗಿದ್ದೇನೆ ಅಂತ. ಆದರೆ ನಾವು ಅಂಥವ್ರನ್ನ ಸಹ ಗಮನಿಸಬಹುದು. ಅದರಲ್ಲಿ ಏನೋ ಬದಲಾವಣೆ ಆಗದವರು ಸಹ, ಈ ತರ ಹೇಳಿದವರು ಸಹ ಯಾವುದೇ ಬದಲಾವಣೆ ಆಗದವರು ಇದ್ದಾರೆ ಅಂತ ಹೇಳ್ಕೊಳ್ಳೋದು ಭಾರಿ ಸುಲಭ. ಆಚರಣೆಯಲ್ಲಿ ತರೋದು, ಆ ತರ ಪರಿವರ್ತನೆ ಬರೋದು ಬಹಳ ಬಹಳ ಕಷ್ಟ. ಒಂದೇನಂದ್ರೆ ಅಷ್ಟು ಬೇಗ ನಾವು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ. ಅದು ನಾವಿಷ್ಟು ವರ್ಷದಿಂದ ನಮ್ಮ ಗುಣ ಅದು ಇದು ಬರುತ್ತೆ, ಒಮ್ಮೆ ನೆನಪಾಗುತ್ತೆ, ಬಟ್ ಸಡನ್ ಆಗಿ ನಾವು ಅದನ್ನ ಮರ್ತ್ಕೊಂಡು ಬರ್ತೇವೆ. ಆದ್ರಿಂದ ನಾವು ಒಂದು ಹೆಜ್ಜೆ ಇಡುವಾಗ ಹೇಳ್ತಾರಲ್ಲ, ಅದು ಕೆಲವುದ್ರಲ್ಲಿ ಎಲ್ಲ ಹೇಳಿದಾರಲ್ಲ, ಯಾರೋ ಒಂದು ಹೇಳಿದ್ರಲ್ಲ, ಯಾರು ಸ್ವಾಧ್ಯಾಯನ ಕೊಟ್ರು, ನಾನೇ ಕೊಟ್ನ ಯಾರು ಕೊಟ್ರೋ ಗೊತ್ತಿಲ್ಲ, ನನಗೆ ಮರ್ತೋಗಿದೆ ನೋಡಿ. ಅದಕ್ಕೆ ನಾವು ಇಷ್ಟೊಂದು ಜ್ಞಾನ ಪಡ್ಕೊಂಡ್ರು ಮರವು ಅಂತ ಹೇಳತಕ್ಕಂಥದ್ದು ಇರ್ತದಲ್ಲ. ನೀನು ಯಾವುದೇ ಒಂದು ಕ್ರಮವನ್ನ ತಗೋಬೇಕಾದ್ರೆ 24 ಗಂಟೆ ಕಾಯಿ, ಆಮೇಲೆ ಅಪ್ಪ ಮಗನಿಗೆ ಹೇಳ್ತಾರೆ, ಆ ನಂತರ ನೀನು ಅದರ ವಿರುದ್ಧ ಹೋರಾಡು ಅಥವಾ ಅವ್ರಿಗೆ ಏನಾದ್ರು ಬೈ ಅಂತ. ಯಾಕಂತಂದ್ರೆ ಆ 24 ಗಂಟೆಗಳಲ್ಲಿ ಅಯ್ಯೋ ಪಾಪ ಬಿಡಿ ಹೋಗ್ಲಿ, ಅದನ್ನ ಮಾಡ್ಕೊಂಡೇನು, ಅಥವಾ ಕೆಲವೊಮ್ಮೆ ಮರ್ತೆ ಹೋಗುತ್ತೆ. ಆದ ಕಾರಣ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ಬೇಡಿ. ಅರ್ಥ ಆಯ್ತಾ? ಅದಕ್ಕೆ ಈ ಸೂಸೈಡ್ ಕೇಸಲ್ಲಿ ಆಗಿದ್ದಾಗ ಹೇಳ್ತಾರೆ, 1 ಸೆಕೆಂಡ್ ಅಥವಾ 1 ಹೆಜ್ಜೆಯನ್ನ ನೀವು ಹಿಂದಿಡಿ ಅಂತ.
ಹಾ ಮುಂದೆ ಇಡ ಕಾಲೆ ಹೆಜ್ಜೆ ಅಂತಂದ್ರೆ ಆ ಹೆಜ್ಜೆಯನ್ನ ಈ ತರ ಮುಂದೆ ಇಡುವ ಬದಲಿಗೆ ಒಂದು ಹೆಜ್ಜೆಯನ್ನ ಹಿಂದೆ ಇಡಿ. ಆಗ ಅಲ್ಲಿ ಟೈಮ್ ಗ್ಯಾಪ್ ಬರುತ್ತೆ, ಅಲ್ಲಿ ನಿಮ್ಗೆ ಪರಿವರ್ತನೆ, ನಿಮ್ ಮೈಂಡ್ ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಓಕೆ, ನಾವು ಹೀಗೆ ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ಅಂದ್ರೆ ನಾನ್ ಡೈಲಿ ಅಂತ ಹೇಳಿಲ್ಲ ಮೇಡಮ್. ಅಲ್ಲ ಡೈಲಿ ನೀವು ಆತರ ಹೇಳ್ಕೊಳಕ್ಕೆ ಚಾನ್ಸೇ ಇಲ್ಲ, ನಾವು ಕೊಡುವುದು ಇಲ್ಲ, ಟೈಮು ಇಲ್ಲ, ಅವಕಾಶನೂ ಇಲ್ಲ. ಒನ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಹೇಳ್ಬೇಕು. ಆಮೇಲೆ ಅದು ರೆಕಾರ್ಡಿಂಗ್ ಬೇಡ, ಅಟ್ಲೀಸ್ಟ್ ಆ ತರದ್ದು ಶೇರಿಂಗ್ ಮಾಡ್ಕೊಂಡ್ರೆ ಇನ್ನೊಬ್ರಿಗೆ ಮಿರರಿಂಗ್ ಆಗತ್ತೆ ಅಂತ ಅಷ್ಟೇ. ಮಿರರ್ ಆಗುದಿಲ್ಲ, ಆ ಮಿರರ್ ನಿಮ್ಮಲ್ಲೇ ಉಳ್ಕೊಳ್ಳುತ್ತೆ. ನೀವು ಅದನ್ನೇನ್ ರಿಪೀಟ್ ಮಾಡ್ತೀರಾ ಅದು ನಿಮ್ಮಲ್ಲೇ ಉಳ್ಕೊಳ್ಳುತ್ತೆ, ಅದು ಹೊರಗೆ ಬರುವುದಿಲ್ಲ. ನಾನು ಅದನ್ನ ಹೇಳ್ತಾ ಇದ್ದೇನೆ. ಹಾ ಹಾಗೆ. ಸರಿ, ಓಕೆ ಮೇಡಮ್, ಥ್ಯಾಂಕ್ ಯು. ಸುಮಾರು ಜನ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಹಂಚಿಕೆ ಆದ ತಕ್ಷಣ ಹೇಳ್ತಾರೆ, ಹೌದು ಮೇಡಮ್ ನನಗೂ ಈ ತರ ಇದ್ದೆ, ಈಗ ಬದಲಾಯಿತು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನೊಂದು ಟೈಮ್ ತಗೊಂಡು ಅದನ್ನೇ ರಿಪೀಟ್ ಮಾಡ್ಲಿಕ್ಕೆ ಅವಕಾಶದ ಅಗತ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ನೋಡುವ ಬೇರೆ ಯಾರಾದ್ರೂ ಈ ಅಭಿಪ್ರಾಯವನ್ನ ಏನು ಹೇಳ್ತಾರೆ ಅಂತ ನೋಡುವ. ಸರಿ, ಯಾರಾದ್ರೂ ರೆಸ್ಪಾಂಡ್ ಮಾಡಿ ಶಾರದಾ ಮೇಡಮ್ ಅವರ ಒಂದು ಅಭಿಪ್ರಾಯಕ್ಕೆ. ಹ್ಯಾಂಡ್ ರೈಸ್ ಯಾರ್ದು ಇಲ್ಲ, ಇವತ್ತೆಲ್ಲ ಮೌನ ವ್ರತ. ನಾವೇ ಈಗ ಅನ್ಮ್ಯೂಟ್ ಮಾಡೋಣ. ಅನುರಾಧ ಮೇಡಮ್ ಯಾರು ನಿನ್ನೆಲ್ಲ ಮಾತಾಡಿಲ್ಲ, ಮತ್ತೆ ಹೊಸ ಮಾಸ್ಟರ್ಸ್ ಯಾರಿದ್ದಾರೆ ಅವರಿಗೆ ಅನ್ಮ್ಯೂಟ್ ಮಾಡ್ಕೊಂಡು ಬನ್ನಿ. ಪಟ್ಟಿ ಇದೆ ಅಲ್ಲ ನಿಮ್ಮ ಹತ್ರ, ಅದರಲ್ಲಿ ಯಾರು ದೀಪಾ ಶ್ರೀನಿವಾಸ್ ಅಂತ ಇದ್ದಾರೆ ನೋಡಿ. ಅವ್ರಿಗೆ ಕೊಡ್ತೇನೆ ಮೇಡಮ್. ಆಗ್ತಾ ಇಲ್ವಾ? ಆಯ್ತು ಮೇಡಮ್. ದೀಪಾ ಮೇಡಮ್ ಮಾತಾಡಿ. ಹಲೋ. ಹಾ ಎಸ್ ಮೇಡಮ್, ಹೇಳಿ ಮಾತಾಡಿ. ಏನಿಲ್ಲ ಮ್ಯಾಮ್, ಹಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮೇಡಮ್, 41 ದಿನದ ಕಾರ್ಯಕ್ರಮ. ತಾವು ಎಲ್ಲಿಂದ ಮ್ಯಾಮ್? ನಾವು ಇಲ್ಲಿ ಚಳ್ಳಕೆರೆ ಮೇಡಮ್, ಚಿತ್ರದುರ್ಗ ಜಿಲ್ಲೆ. ಚಳ್ಳಕೆರೆ, ಓಕೆ 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 ಓಕೆ. ನೀವು ಯಾವ್ದಾದ್ರು ಶುಕ್ರವಾರನ ಅಥವಾ ಯಾವ್ದಾದ್ರು ವಿಷಯಕ್ಕೆ ಮಾತಾಡ್ಲಿಕ್ಕೆ ಮುಂದೆ ಬರಬೇಕು ಮುಂದಿನ ಮಂಡಲದಲ್ಲಿ. ಸರಿ ಮೇಡಮ್, ಮಾಡ್ಕೊಡ್ತೀನಿ. ಹಾ ಮಾಡಿ. ಓಕೆ ಸರಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಿರೇಮಠ್ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಮೇಡಮ್ ರೇವತಿ ಮೇಡಮ್ ನಮಸ್ತೆ. ನಮಸ್ತೆ ಹೇಳಿ. ಆಲ್ಮೋಸ್ಟ್ ನಮಸ್ತೆ. ಅನುರಾಧ ಮೇಡಮ್ ನಮಸ್ತೆ. ನಾನು ಶುಕ್ರವಾರ ಇರ್ಲಿಲ್ಲ ಅಂದ್ರೆ ಯಾವ್ದು ಖಾಲಿ ಇದೆ ಆ ದಿನ ನನಗೆ ಕೊಡಿ, ನಾನು ಒಂದು ಸ್ವಾಧ್ಯಾಯ ಕೊಡ್ತೀನಿ ಮೇಡಮ್, 40 ನಿಮಿಷ. ಓಕೆ, ಮುಂದಿನ ಇದ್ರಲ್ಲಿ ನಾನು ಹಿಂದಿನ ದಿನನೇ ಹೇಳ್ತೇನೆ ಅಥವಾ 2 ದಿವಸಕ್ಕೆ ಮೊದಲೇ ಹೇಳ್ತೇನೆ. 2 ದಿವಸ ಮೊದಲೇ ಹೇಳಿ ಮೇಡಮ್, ಯಾವ್ದಾದ್ರು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಿದ್ದಾರೆ? ಗೌರಿಗೌಡ ಅವ್ರಿಗೆ ಕೊಡ್ಲಾ ಮೇಡಮ್? ಗೌರೀಶ್ಗೌಡ, ಹಾ ಹೇಳಿ ಮೇಡಮ್. ಅವರು ಒಂದಿನ ಇದು ಕೊಟ್ಟಿದ್ರಲ್ಲ, ಕೊಡಿ ಅವ್ರಿಗೆ ಅನ್ಮ್ಯೂಟ್ ಮಾಡಿ. ಗುರುದೇವಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಹ್ಯಾಂಡ್ ರೈಸ್ ಅನ್ನ ಲೋ ಮಾಡ್ಕೊಳ್ಳಿ. ಎಸ್ ಮೇಡಮ್. ಮ್ಯೂಟ್ ಆಗಿಲ್ಲ. ಆಯ್ತು, ಓಕೆ. ಗೌರೀಶ್ಗೌಡ ಮೇಡಮ್ ಮಾತಾಡಿ. ನಮಸ್ತೆ, ಮಾತಾಡಿ ಮ್ಯಾಮ್. ಮೇಡಮ್, ಒಂದು ಹಳ್ಳಿ ಒಳಗಡೆ ಇಕ್ಮತ್ ಕೊಡ್ತಾರೆ ಅಂತಾರೆ, ಅದಕ್ಕೆ ಹಸ್ರದು ಒಂದು ಔಷಧಿ ಕತ್ತಿಗೆ ಅಥವಾ ತೋಳು ಕಟ್ತಾರೆ, ಅದು ಸ್ವಲ್ಪ ಗಾಯ ಆದದ್ ರೀತಿ ಆಗತ್ತೆ. ಅದು ಊಟದ ವ್ಯತ್ಯಾಸದಲ್ಲ ಆಗೋದು, ಯಾವ ತರ ಆಗುತ್ತೆ ಅಂತ ತಿಳ್ಕೊಬೇಕು. ಅದನ್ನ ಒಂದ್ಸರಿ ಡಾಕ್ಟ್ರನ್ನು ಕೇಳ್ದು ಅವರು ಅದಕ್ಕೆ ಸರಿಯಾಗಿ ಏನೋ ಬೇರೆ ಉತ್ತರ ಕೊಟ್ರು. ಈ ರಾಗಿ ಮೆದೆ ಒಳಗಡೆ ಇಲಿಗಳು ಸೇರ್ಕೊಂಡಿರುತ್ತೆ, ಅದು ಇಲಿ ಪಿಕ್ಕೆ ಅಥವಾ ಇದ್ರದ್ದು ಹಲ್ಲಿದು ಪಿಕ್ಕೆ ಅವು ಸೇರ್ಕೊಂಡಾಗ ಆ ರೀತಿ ಆಗತ್ತೆ ಅಂತ ಅಂದಿದ್ರು. ಅದಕ್ಕೆ ಅದ್ರ ಬಗ್ಗೆ ಅರ್ಥ ಆಗ್ಲಿಲ್ಲ. ಒಂದೇ ನಿಮಿಷ ಮ್ಯಾಮ್, ಏನಾಯ್ತು ಅಂತ? ಊಟ ಮಾಡ್ತಾರಲ್ಲ ಮೇಡಮ್, ಊಟ ಅದು ಕೆಲವು ಮಕ್ಳಿಗೆ ಜೀರ್ಣ ಆಗದೆ ಹೋದಾಗ ಊಟ ಸೇರಲ್ಲ.
ಅದೇನ್ ಮಾಡ್ತಾರೆ, ಯಾವ್ದ್ರಲ್ಲಿ ಕೊಟ್ಟಿರ್ತಾರೆ ಅದ್ರಲ್ಲಿ ಸೇರಲ್ಲ ಅಂತಾರೆ. ನಮ್ಗೊಂದ್ಸರಿ ಹಾಸ್ಪಿಟ್ಲ್ ಅಲ್ಲಿ ಇದ್ದೆ, ಹೋಟ್ಲಿಂದ ಇಡ್ಲಿ ತಂದು ಕೊಟ್ಟಿದ್ರು. ಆ ಇಡ್ಲಿಲಿ ಸುಮಾರು ದಿವಸ ಸೇರ್ಲಿಲ್ಲ. ಆಮೇಲೆ ಬೇರೆಯವ್ರನ್ನ ಕೇಳೋದಕ್ಕೆ ಅದಕ್ಕೊಂದು ಹಸಿರು ಔಷಧಿನ ಕಟ್ಟಿದ್ರು ತೋಳ್ಗೆ. ಕಟ್ಟದ್ಮೇಲೆ ಅದು ಸ್ವಲ್ಪ ಜೀರ್ಣ ಶಕ್ತಿ ಆಯ್ತು. ಅದಕ್ಕೆ ಅದ್ರ ಬಗ್ಗೆ ಕೇಳ್ಬೇಕು ಅಂತ ಗುರುಗಳನ್ನ ಕೇಳಿ ಮೇಡಮ್. ಬಹುಶಃ ಅದನ್ನ ಮಧುರಾ ಮೇಡಮ್ ಅಲ್ಲಿ ಕೇಳಿದ್ರೆ ಗೊತ್ತಾಗ್ಬಹುದು. ಒಂದು ಎರಡನೇದಾಗಿ ಅದೇನೋ ನೀವು ಇಲಿದು ಮತ್ತೆ ಹಲ್ಲಿದು ಹೇಳಿದ್ರಲ್ಲ, ಅಲ್ಲಿದು ನೀವು ಹೋಟೆಲಿಂದ ತಂದದ್ರಲ್ಲಿ ಮೊದಲನೇದಾಗಿ ಸೋಡಾವನ್ನ ಬೆರೆಸಿರ್ತಾರೆ. ನೀವು ನೋಡಿ ಯೂಟ್ಯೂಬ್ ಅಲ್ಲಿ ಆದಷ್ಟು ರೆಸಿಪೀಸ್ ನಮ್ದಿರ್ಲಿ ಮೇಡಮ್, ಅಂಗನವಾಡಿ ಮಕ್ಳಿಗೆ ಸುಮಾರು ಒಂದ್ ಟೈಮು ಒಂದು 7-8 ಮಕ್ಳಿಗೆ ಆ ರೀತಿ ಆಗೋಯ್ತು. ಅಲ್ಲಿ ಯಾರೋ ಒಬ್ರು ಬರ್ತಿದ್ರು, ಒಬ್ಬ ವ್ಯಕ್ತಿ, ಅವ್ರನ್ನ ಸೇರಿಸ್ಬೇಡಿ ಅಲ್ಲಿಗೆ ಅನ್ನೋದು ತುಂಬಾ ಗಲಾಟೆ ಆಗಿ ಕೊನೆಗೆ ಡಾಕ್ಟ್ರನ್ ಕರೆಸಿ ಎಲ್ಲ ಇದ್ ಮಾಡಾಯ್ತು. ಅಲ್ಲ, ಅದಾಗುತ್ತೆ. ಯಾಕೆ ಗೊತ್ತಾ, ಅಂಗನವಾಡಿನಲ್ಲಿ ಒಂದೇನಂದ್ರೆ ಸರಿಯಾದ ಸ್ಟೋರೇಜ್ಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಮಳೆ ಎಲ್ಲ ಬಂದಾಗ ಬೂಸ್ಟ್ ಬರುತ್ತೆ. ಅರ್ಥ ಆಯ್ತಾ? ಬೂಸ್ಟ್ ಬರೋ ರೀತಿ ಇಟ್ಟಿರ್ಲಿಲ್ಲ ಮೇಡಮ್. ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡು ಇರಬಹುದು. ಅಂತ ಕಡೆ ಇರ್ಲಿ ಅಂತದೆಲ್ಲ ಬರೋದು ಸಹಜ, ಅದು ಇರಬಹುದು. ಇಲ್ಲ ಅಂತ ನಾವು ಸಂಪೂರ್ಣವಾಗಿ ಅದನ್ನ ತಿರಸ್ಕರಿಸ್ಲಿಕ್ಕೆ ಆಗುದಿಲ್ಲ. ಇದ್ದಿರಬಹುದು. ನಾವು ಮನೆಯಲ್ಲಿ ಮಾಡೋದಕ್ಕೂ ಯಾವುದೇ ಸಮಸ್ಯೆ. ಈಗ ನೋಡ್ತಾ ಇದ್ದೀರಲ್ಲ, ಟಿವಿನಲ್ಲಿ ದಿನ ಬರ್ತಾ ಇದೆ ನೋಡಿದೀರಾ? ನೋಡಿದೀರಲ್ಲ ಅವಸ್ಥೆ. ಮತ್ತೆ ಆ ವಸ್ತುಗಳನ್ನ ನಾವು ಟೇಬಲ್ ಅಲ್ಲಿ ಕೂತ್ಕೊಂಡು ತಂದಿಡ್ತಾರೆ, ಚೆನ್ನಾಗಿ ರುಚಿಯಾಗಿ ತಿಂತೇವೆ. ಅದಕ್ಕೆ ಹೇಳ್ತಾರೆ ಯಾವುದೇ ಹೋಟೆಲ್ದಾಗ್ಲಿ ಕ್ಯಾಂಟೀನ್ದಾಗ್ಲಿ ಅಡಿಗೆ ಮನೆ ನೋಡಬಾರ್ದು ಅಂತ. ಈಗ ಡೈಲಿ ಬರ್ತಾ ಇದೆ. ಈಗಲೂ ನಾನು ಮೇಲೆ ಬರುವ ಮೊದ್ಲು ಒಂಚೂರು ನ್ಯೂಸ್ ಹಾಕೋಣ ಅಂದ್ರೆ ಎಲ್ಲಾ ಚಾನೆಲ್ ನಲ್ಲೂ ಅದೇ ಬರ್ತಾ ಇದೆ. ಆ ಪರಿಸ್ಥಿತಿ ಇರುತ್ತೆ. ಆದ್ರೆ ಅವ್ರ ಕೈಗೆ ಕಟ್ಟಿದೂನು ಇರಬಹುದ ಏನೋ, ಅದು ಯಾವ್ದೊಂದು ಮೆಡಿಸಿನ್ ಅದು. ತೋಳಿಗೆ ಅಥವಾ ಕತ್ತತ್ರಕ್ಕೆ ಕಟ್ತಾರೆ. ಅದೇನಾಗುತ್ತೆ, ಸುಟ್ಟ ಗಾಯದ ರೀತಿ ಆಗೋಯ್ತದೆ. ಎಲ್ಲಿ ಕತ್ತನಲ್ಲಿಯಾ? ಕತ್ನಲ್ಲೂ ಆಗುತ್ತೆ, ತೋಳಲ್ಲೂ ಆಗುತ್ತೆ. ಆ ಕಟ್ಟಿದಾಗ ಸ್ವಲ್ಪ ಚೂರ ಅಂತದೆ. ಆಮೇಲೆ ಸಲೀಸು ಮಕ್ಳು ಊಟ ಮಾಡ್ತಾರೆ, ಎಲ್ರು ಊಟ ಮಾಡ್ತಾರೆ. ಓಕೆ ಓಕೆ ಓಕೆ, ಇರಬಹುದು. ಅವರು ಒಂದು ಅದೇನೋ ಕ್ವಾಂಟಮ್ ಅನ್ನೋದು ಕ್ವಾಂಟಮ್ ಥೆರಪಿ ಅವ್ರು ಇರಬಹುದು, ಅಥವಾ ಮನೆ ಮದ್ದಿನವ್ರು ಇರಬಹುದು ಅದು. ಆದ್ರೆ ನೀವು ಅದನ್ನ ಒಂದ್ಸಲ ಯಾರ ಹತ್ರ ಆದ್ರೂ ಕೇಳಿ ಪರಂಪರಿಸಿಕೊಳ್ಳೋದು ಒಳ್ಳೇದು. ಅದೇ ಡಾಕ್ಟ್ರು ಹತ್ರ ಕೇಳಿ ಮೇಡಮ್ ನೀವು. ನಮ್ಮ ಡಾಕ್ಟರ್ ಯಾರಿದ್ದಾರೆ? ಅವರೇ ಮಧುರಾ ಮೇಡಮ್ ಅವ್ರ ಹತ್ರನಾ? ಓಕೆ ಓಕೆ, ಮಧುರಾ ಮೇಡಮ್ ಹತ್ರ ಕೇಳೋಣ, ಮಧುರಾ ಮೇಡಮ್ಗೆ ಹೇಳೋಣ ಇದನ್ನ. ಓಕೆ, ನೆಕ್ಸ್ಟ್ ಮಂಡಲದಲ್ಲಿ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಅಥವಾ ಈ ನಾಳೆಯಿಂದ ಈಗ ಗುರುದೇವಿ ಮೇಡಮ್ ಧ್ಯಾನ ಮಾಡಿಸ್ತಾರಲ್ಲ, ಅನುರಾಧ ಮೇಡಮ್ ಅಲ್ಲ ಮಧುರಾ ಮೇಡಮ್ ಇದ್ರೆ ಕರ್ಸ್ಬಿಟ್ಟು ಈ ಸಮಸ್ಯೆಗೆ ಈಗ ಹೇಳಿದ್ದಾರೆ ಏನು ಅಂತ ಕೊಡ್ಸೋಣ. ಓಕೆ. ಇನ್ನೊಂದು ಮೇಡಮ್, ಟ್ರೈನಿಂಗ್ ಕೊಡಿ ಅಂತಾರಲ್ಲ, ಅದು ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಅವ್ರನ್ನ ಕರಿಯಕ್ಕೆ ಹೋದ್ರು ಬರಲ್ಲ. ಇಲ್ಲೇ ಒಂದು ಪಿರಮಿಡ್ ಐತೆ ಪಾರ್ಕ್ ಅಲ್ಲಿ, ಅಲ್ಲಿ ಒಬ್ರು ಹಾಸ್ಗಳದ್ನು ತಗೊಂಡು ಇವ್ರು ಪತ್ರಜಿದು ಮ್ಯೂಸಿಕ್ ಬರುತ್ತಲ್ಲ ಅದ್ ಹಾಕೊಂಡು ಪಾಂಪ್ಲೆಟ್ಸ್ ಎಲ್ಲ ಇದ್ ಮಾಡಿ ಧ್ಯಾನ ಕ್ಲಾಸ್ ಮಾಡ್ತೀನಿ ಅಂತ ಮಾಡಿದ್ರು. 3 ಜನ ಲೇಡೀಸ್ ಬಂದ್ರು, ನಾವು ಹೋದೋ. 4-5 ಜನ ಗಂಡಸರು ಬಂದ್ರು. ಸುಮಾರು 1 ವಾರ ನಡೀತು, 15 ದಿವಸ ನಡೀತು. ಪಾಪ ಅವ್ರು ಎಲ್ಲೆಲ್ಲಿ ಕೂತಿರ್ತಾರ ಅಲ್ಲಿಗೆ ಎಲ್ಲ ಹೋಗಿ ಕರೆದ್ರು, ಯಾರೂ ಬರ್ಲಿಲ್ಲ ಮೇಡಮ್. ಧ್ಯಾನ ಕರೆಕ್ಟ್, ಕಂಟಿನ್ಯೂಟಿ ಇರುವುದಿಲ್ಲ. ಇರಲ್ಲ. ಆಮೇಲೆ ಇದು ಅಷ್ಟೇನೆ, ಲಲಿತ ಸಹಸ್ರನಾಮ ಮಾಡುವಾಗ 48 ದಿವಸ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ರು. ಕೊನೆಗೆ ಯಾರು ಬರ್ಲಿಲ್ಲ. ಕರೆಕ್ಟ್, ಯಾವುದು ಕಂಟಿನ್ಯೂಟಿ ಇಲ್ಲ ಅಂದ್ರೆ ಅದರಲ್ಲಿ ಸರಿಯಾದ ಅದು ಸಾಧನೆನೂ ಆಗುದಿಲ್ಲ, ಅದರಲ್ಲಿ ಯಾವ್ದು ಪರಿಹಾರನೂ ಸಿಗುದಿಲ್ಲ. ಕೆಲವರು ಇಂಟ್ರೆಸ್ಟ್ ಆಗಿ ಅವ್ರವರೇ ವಾಲಂಟ್ರಿ ಆಗಿ ಬರ್ತಾರೆ, ಕೇಳ್ತಾರೆ. ಇದು ತುಂಬಾ ಚೆನ್ನಾಗೈತೆ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೆಕ್ಸ್ಟ್ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಇವಾಗ ಇವ್ರಲ್ವಾ, ಗುರುದೇವಿ ಹಿರೇಮಠ ಅಲ್ವಾ ಮಾಡಿದ್ದು? KDM ಅಂತ ಹಿರೇಮಠ ಮೇಡಮನೆ ನೋಡ್ದಂಗ ಆಯ್ತಪ್ಪ. KDKನಾ ಹೆಸರು ಬರ್ಕೊಂಡ್ರೆ ಉತ್ತಮ.
ನೆಕ್ಸ್ಟ್ ಯಾರು? ನೆಕ್ಸ್ಟಿಗೆ ಯಾರಿಗಾದ್ರೂ ಕೊಡಿ. ನವೀನ್ ಅಂತ ಇದ್ದಾರೆ ನೋಡಿ, ಬಸಪ್ಪ ಸರಿ ಕೊಡ್ಲಾ? ಕೊಡಿ. ನಿನ್ನೆ ಸರ್ ಕೊಟ್ಟಿದ್ರು ಅವ್ರಿಗೆ, ಅವರು ಒಪ್ಕೊಂಡಿದ್ದಾರೆ, ಕೊಡಿ. ಹಾ ಹೌದು, ಅವ್ರಿಗೆ ಕೊಡ್ತೀನಿ. ಕೊಟ್ಟೆ. ಬಸಪ್ಪ ಸರ್ ಮಾತಾಡಿ. ನವೀನ್ ಕೊಟ್ಟಿದ್ದೀನಿ, ನವೀನ್ ಅವ್ರಿಗೆ. ನವೀನ್ ಸರ್ಗೆ ಕೊಟ್ರಾ? ಓಕೆ, ನವೀನ್ ಸರ್ ವೆಲ್ಕಮ್, ಮಾತಾಡಿ. ನವೀನ್ ಅನ್ನರಿಗೆ ಕೊಟ್ಟೆ. ಅವ್ರು ಓಪನ್ ಮಾಡ್ಕೊಂತಿಲ್ಲ. ಇದ್ದಾರಾ ಸರ್? ಅನ್ಮ್ಯೂಟ್ ಮಾಡ್ಕೊಳ್ಳಿ ನವೀನ್ ಸರ್. ನವೀನ್ ಸರ್ ಇದಾರೆ ಅವರು ಅನ್ಮ್ಯೂಟ್ ಮಾಡ್ಕಂತಿಲ್ಲ ಅವರು. ಸರ್ ಅನ್ಮ್ಯೂಟ್ ಮಾಡಿ ಸರ್, ಮಾತಾಡಿ ಸರ್. ಏನನ್ಸುತ್ತ? ಇಲ್ವಾ? ಪರವಾಗಿಲ್ಲ ಬಿಡಿ. ಅವ್ರು ಆನ್ ಮಾಡ್ಬಿಟ್ಟು ಆ ಕಡೆ ಇದ್ದಾರಾ ಅಥವಾ? ಹಾ, ಓಕೆ. ಯಾರು ಇವರು? ಗುರುದೇವಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಕೆ ವಿಜಯಲಕ್ಷ್ಮಿ. ಓಕೆ, ಕೊಟ್ಟಿದ್ದೀರಾ ಅವರಿಗೆ? ಹಿರೇಮಠ ಅಂತಿದೆ, ಯಾವಾಗೊಬ್ರು ಮಾಡಿ. ಯಪ್ಪ, ಜಿ.ಸಿ. ಹಿರೇಮಠ ಅವರು ಆಲ್ರೆಡಿ ರೈಸ್ ಅಲ್ಲಿ ಇದ್ದಾರೆ. ನೀವು ನನ್ನ ಹೆಸರು ಕರೆಯುವಾಗ ನಾನ್ ಮಾಡ್ದೆ. ಮೇಡಮ್ ಮಾತಾಡಿ. ನಾಳೆಗೆ ಹೇಗ್ ಮಾಡೋದು ಹೋಸ್ಟ್? ಇನ್ನ ನಂದು ಇದು ಆಗಿಲ್ಲಲ್ವಾ, ನಾನು ಅದನ್ನ ನಂದು ಟ್ಯಾಬ್ ಅಲ್ಲಿ ನೀವು ಕಲ್ತ್ ಇದು ಮಾಡ್ಕೊಂಡ್ರಿ, ನಂದು ಹೊಸದ್ ಆಗಿಲ್ಲ. ನೀವ್ ಕೊಡ್ತೀರಾ? ಮತ್ತೆ ನಿನ್ನೆ ಒಪ್ಕೊಂಡ್ರಲ್ಲ, ನಾಳೆಯಿಂದ ನಾನು ಮಾಡಿಸ್ತೇನೆ, ಗ್ಯಾಪ್ ಕೊಡಬಾರ್ದು ಅಂತ. ಮಾಡಿಸ್ತೀನಿ. ನನಗ್ ಹೋಸ್ಟ್ ಕೊಡ್ಬೇಕಲ್ಲ. ಹೋಸ್ಟ್ ನನ್ನ ಟ್ಯಾಬ್ ಅಲ್ಲಿ ನನ್ ಕಲ್ಸಿಲ್ಲ ಅವರು. ಯಾರು ಕಲಿಸ್ಬೇಕು? ಧ್ಯಾನ ಮಾಡಿಸ್ಲಿಕ್ಕೆ ನಾನು ಒಪ್ಕೊಂಡಿದ್ದೀನಿ ಮೇಡಮ್. ಯಾರು ಕಲಿಸ್ಬೇಕು ಮೇಡಮ್? ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ರೇವತಿ ಮೇಡಮ್ ಬಿಸಿ ಇರ್ತಾರೆ, ರೇವತಿ ಮೇಡಮ್ಗೆ ತೊಂದರೆ ಕೊಡಬೇಡಿ, ನೀವು ಹೋಸ್ಟ್ ಮಾಡಿ, ನೀವು ಧ್ಯಾನವನ್ನ ಮಾಡಿಸಿ ಅಂತ. ನಾಳೆಯಿಂದ ನಾನು ಹೋಸ್ಟ್ ಮಾಡುದಿಲ್ಲ ಮೇಡಮ್, ನಾನು ಇರುವುದಿಲ್ಲ. ಹಾ, ನೀವು ಗುರುಗಳು ಸರಿಯಾಗಿ ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವು ಒಂದ್ ಮಾಡಿ, ನಾಳೆ ಬೆಳಿಗ್ಗೆ ನೀವು ಆಫೀಸಿಗೆ ಫೋನ್ ಮಾಡಿ, ಸೋಮು ಅವ್ರು ಇರ್ತಾರೆ, ಅವರಿಂದ ಕಲಿಸ್ಕೊಳ್ಳಿ. ಓಕೆ, ಏನಿಲ್ಲ. ಅದು ಆ ದಿನ ಚೇಂಜ್ ಮಾಡಿದ್ದು, ಅದು ನೇರವಾಗಿ ಯೂಟ್ಯೂಬ್ಗೆ ಬರುವಂತದ್ದು, ಅದು ಯಾರಿಗೂ ಮಾಡಕ್ಕಾಗಿಲ್ಲ. ಅಲ್ಲಿ ಒಂದೇ ಒಂದು ಚೇಂಜ್ ಮಾಡಿದ್ದಾರೆ, ಹಳೆಯ ಐಡಿ ಇಲ್ಲ, ಹೊಸ ಐಡಿಯನ್ನ ಹಾಕಿದ್ದಾರೆ. ಆಯ್ತಾ? ಅದ್ ದೊಡ್ಡ ಕಷ್ಟ ಏನಿಲ್ಲ. ಬಟ್ ಆ ಯೂಟ್ಯೂಬ್ ನಲ್ಲಿ ನೇರವಾಗಿ ಬಂದಾಗ ಅದು ಯಾರಿಗೂ ಮಾಡಕ್ಕಾಗಿಲ್ಲ. 5 ಲ್ಯಾಂಗ್ವೇಜ್ ನವರಿಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಇಲ್ಲ ಇವಾಗ. ಸೇಮ್ ಟೈಪು ನಾವು ಝೂಮ್ ನಲ್ಲೇ ಜಾಯಿನ್ ಆಗೋದು, ವರ್ಕ್ ಪ್ಲೇಸ್ ಅಲ್ಲೇ ಜಾಯಿನ್ ಆಗೋದು. ಐಡಿ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅದೇ ಮೇಡಮ್, ಮೊದ್ಲಿಂದ ಕರೆಕ್ಟ್ ಇತ್ತು. ಈಗ ಐಡಿ ಚೇಂಜ್ ಮಾಡಿದ್ದಾರೆ ಅಂದ್ರೆ ನನ್ನ ಟ್ಯಾಬ್ ಅಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಬರ್ತಾ ಇಲ್ಲ ಅಂದ್ರೆ ನೀವು ಅದನ್ನ ಮಾಡ್ಕೋಬೇಕು. ನೀವು ಸೋಮು ಸರ್ಗೆ ಮಾಡಿ, ಸೋಮು ಸರ್ ನಿಮ್ಗೆ ಹೇಳ್ಕೊಡ್ತಾರೆ. 5 ನಿಮಿಷದ ಕೆಲಸ ಅದು. ಓಕೆ, ಸರಿ. ಇಲ್ಲ ಅಂದ್ರೆ ಅಶ್ವಿನಿ ಮೇಡಮ್ಗೆ ಫೋನ್ ಮಾಡಿ, ಅಶ್ವಿನಿ ಮೇಡಮ್ ಹೇಳ್ಕೊಟ್ಟಾರು. ಸೋಮು ಸರ್ಗೆ ಹೇಳಿದ್ರೆ ಬೆಟರ್. ಅಶ್ವಿನಿ ಮೇಡಮ್ ಬಿಸಿ ಇದ್ದಾರೆ. ಆಯ್ತಾ? ನೀವು ಅದನ್ನ ಕನ್ಫರ್ಮ್ ಮಾಡ್ಬೇಕು, ನಾಳೆ ಹೋಸ್ಟ್ ಮಾಡ್ತೀರಾ ಏನು ಅಂತ ಹೇಳ್ಕೊಂಡು. ಮತ್ತೆ ಎಲ್ರಿಗೂ ಬೆಳಗ್ಗೆ ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಮೇಡಮ್. ಫೋನ್ ಮಾಡಿದ್ ನಾನು ಕಲ್ತ್ಕೋತೀನಿ. ಮೊದಲು ಬರ್ಬೇಕಲ್ಲ, ಅದು ಹೋಸ್ಟ್ ಇಲ್ಲದೆ ಮತ್ತೆ ಕೆಲಸ ಆಗೋದು. ಮೇನ್ ಹೋಸ್ಟ್ ಬೇಕಲ್ಲ. ಓಕೆ, ಇನ್ ಯಾರಾದ್ರೂ ಹೋಸ್ಟ್ ಮಾಡೋರಿದ್ರೆ ನೋಡಿ. ಒಟ್ಟು ರಾತ್ರಿ ನೀವು ನಾಳೆಯಿಂದ ಧ್ಯಾನ ಮಾಡಿಸ್ಬೇಕು. ಇಲ್ಲ, ನಾನು ಮಾಡಿಸ್ತೀನಿ. ಹೋಸ್ಟಿನ ಪ್ರಾಬ್ಲಮ್ ಈಗ. ಹೋಸ್ಟ್ ಬರ್ತೇನೆ ಅಲ್ಲ, ಮಾಡಿಸ್ತೇನೆ ಅಂದ್ರೆ ನೀವು ಪ್ರಿಪೇರ್ ಆಗದೆ ಹೇಗೆ ಮಾಡಿಸ್ತೀರಾ? ಧ್ಯಾನಕ್ಕೆ ಇನ್ಸ್ಟ್ರಕ್ಷನ್ ಯಾರು? ಜನ ಇದ್ದಾರೆ, ಮಧ್ಯಾಹ್ನ ಹೋಸ್ಟ್ ಅವರೇ ಕೊಡ್ತಾರೆ. ಇದ್ರಲಿಂತ ಎಲ್ಲಿ ಮಾತಾರ್ ಫೌಂಡೇಶನ್ ರಾತ್ರಿ ಎಲ್ಲ ಮಹಾತಾರ್ ಆಫೀಸಲ್ಲಿ ಇರುವುದಿಲ್ಲ ಮೇಡಮ್. ಹೌದೌದು. ಹಾ, ಮತ್ತೆ ಜವಾಬ್ದಾರಿಯನ್ನ ತಗೊಳ್ಳೋ ಮೊದ್ಲು ನಾವು ಸಿದ್ಧರಿದ್ದೇವ ನೋಡ್ಕೋಬೇಕು ಅಲ್ವಾ? ಮಾಡ್ತೇವೆ ಅಂತ ಹೇಳಿದನ ಅದನ್ನ ಈಗ ನೋಡಿ. ಒಂದೇ ಒಂದು ಗುರುದೇವಿ ಮೇಡಮ್ ಪ್ಲೀಸ್, ಧ್ಯಾನವನ್ನ ಮಾಡಿಸ್ಲಿಕ್ಕೆ ಎಲ್ಲರೂ ಮಾಡಿಸ್ತಾರೆ. ವೇದಾವತಿ ಮೇಡಮ್ ಮಾಡಿಸ್ತಾರೆ, ಅನುರಾಧ ಮೇಡಮ್ ಮಾಡಿಸ್ತಾರೆ, ನಂದಾ ಮೇಡಮ್ ಮಾಡಿಸ್ತಾರೆ, ಶಶಿಕಲಾ ಮೇಡಮ್ ಮಾಡಿಸ್ತಾರೆ, ಯಶೋಧ ಮೇಡಮ್, ಎಲ್ಲರೂ ಮಾಡಿಸ್ತಾರೆ. ಧ್ಯಾನ ಮಾಡಿಸೋದು ದೊಡ್ಡ ಸಂಗತಿ ಅಲ್ಲ. ಸರ್ ಹೇಳಿದ್ದಾರೆ ಹೋಸ್ಟ್ ಮಾಡಿ, ನಾಳೆಯಿಂದ ರೆಕಾರ್ಡಿಂಗ್ ಅದಿದೇನು ಇರುವುದಿಲ್ಲ, ಹೋಸ್ಟ್ ಮಾಡ್ಬಿಟ್ಟು ಧ್ಯಾನ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ನಿಮ್ಗೆ. ಅದಕ್ಕೆ ನೀವು ಸಿದ್ಧರಿದ್ದೀರಾ? ನೀವು ಗ್ಯಾಪ್ ಕೊಡಬೇಡಿ ಅಂತ ಹೇಳಿದ ಮೇಲೆ, ಒಂದೇ ಒಂದ್ ನಿಮಿಷ, ಗ್ಯಾಪ್ ಕೊಡಬೇಡಿ ಅಂತ ಹೇಳಿದ ಮೇಲೆ ನೀವು ಸಿದ್ಧರಿರ್ಬೇಕು. ಅದಕ್ಕೆ
ಆ ಜವಾಬ್ದಾರಿಯನ್ನ ತಗೊಂಡು ಮಾಡ್ಲಿಕ್ಕೆ ನಾನ್ ರೆಡಿ ಹಾ, ಇದ್ದೀನಿ ನೀವು ಮೇಡಮ್, ನಾಳೆ ನನ್ ಪ್ರಯತ್ನ ಮಾತು ಮಾಡಿ, ಕೇಳಿ. ನಾಳೆ ರಾತ್ರಿಗೆ ನೀವು ಹೋಸ್ಟ್ ಮಾಡಿ, ಹೋಸ್ಟ್ ಆಮೇಲೆ ಕಲಿಬೇಕಲ್ಲ, ನಾನು ಅದಕ್ಕೆ ಕೇಳಕತ್ತೀನಿ. ಹೋಸ್ಟ್ ಧ್ಯಾನ ಮಾಡಿಸಿ. ಕೊಡ್ಬೇಕಲ್ಲ ಅದನ್ನ ನೀವು ಇವತ್ತು ಕೇಳೋದನ್ನ ಇವತ್ತು ಮಾಡಿಸ್ಕೊಂಡ್ ಬಿಡ್ಬೇಕಿತ್ತು. ಮೇಡಮ್. ಇವತ್ತು ನಾನು ಬೆಳಿಗ್ಗೆಯಿಂದ ನೀವು ಮಾಡಿಸ್ಕೊಂಡ್ ಸುಮಾರು ದಿನದಿಂದ ಬಿಡ್ಬೇಕಿತ್ತಲ್ಲ. ಹೇಳ್ತಾ ಇದ್ದೀನಿ. ಹಾ, ಇವತ್ತು ಬೆಳಿಗ್ಗೆಯಿಂದ ನೀವು ಮಾಡಿಸ್ಕೋಬೇಕಿತ್ತು. ಆಫೀಸಿಗೆ ಕೇಳಿದ್ರೆ ಹೇಳ್ಕೊಡ್ತಾ ಇದ್ರು ಅವರು. ಇಲ್ಲ, ನಾನು ಮೇಡಮ್ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಸುಮಾರು ದಿವಸದಿಂದ ನಾನು ಗೀತಾಗ ಫೋನ್ ಮಾಡಿ ಹೇಳಿದೆ. ಗೀತಾ ಮೇಡಮ್ಗೆ ಗೊತ್ತಿಲ್ಲ ಟ್ರೈನಿಂಗ್ ಕೊಡಕ್ಕೆ. ಅವ್ರಿಗೆ ಹೇಗ್ ಗೊತ್ತಿರುತ್ತೆ? ಅವ್ರು ಆಪರೇಟ್ ಮಾಡ್ತಾರ? ಮೇಡಮ್, ಅವ್ರು ನಾನು ಹೋಸ್ಟ್ ಪ್ರಿಪೇರ್ ಮಾಡಿದ್ದೆ ಮಾಡುದಿಲ್ಲಲ್ಲ. ಗೀತಾ. ನಾನು ಪ್ರಿಪೇರ್ ಮಾಡಿದ್ದೆ ಗೀತಾ. ನಾನು ಪ್ರಿಪೇರ್ ಮಾಡಿ ಅದು ದಟ್ ಈಸ್ ಡಿಫ್ರೆಂಟ್ ಗುರುದೇವಿ ಮೇಡಮ್. ಟೆಕ್ನಿಕಲ್ ಇಶ್ಯೂ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಇಶ್ಯೂಸ್. ನಾನು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೇನೆ. ನಿಮಗೆ ಹೋಸ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಟೆಕ್ನಿಕಾಲಿಟಿ ಬರುತ್ತೆ. ಆ ಟೆಕ್ನಿಕ್ ಅನ್ನ ಯಾರಿಗೆ ಗೊತ್ತಿದೆ ಅವ್ರು ಕಲ್ಸ್ಕೊಡ್ಬೇಕು. ನೀವೆಲ್ಲ ಆದ್ಮೇಲೆ ಕೂತ್ಕೊಂಡು ನಮಸ್ಕಾರ ಹಂಗೆ ಹಿಂಗೆ ಅಂತ ಹೇಳೋದು, ಮಾತಾಡೋದು ಇಸ್ ಡಿಫ್ರೆಂಟ್. ಒಂದು ಮಷಿನರಿಯನ್ನ ಆಪರೇಟ್ ಮಾಡೋದು ಡಿಫ್ರೆಂಟ್. ಅದರಲ್ಲಿ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಆದ ಕಾರಣ ನೀವು ಗೀತಾ ಮೇಡಮ್ ನ ಬಗ್ಗೆ ಹೇಳ್ಬೇಡಿ. ಗೀತಾ ಮೇಡಮ್ ತುಂಬಾ ಜನರನ್ನ ತಯಾರು ಮಾಡಿದ್ದಾರೆ. ನಾನು ಸಹ ಈ ವೇದಿಕೆಗೆ ಬಂದು ಫಸ್ಟ್ ಕೋ-ಹೋಸ್ಟ್ ಆಗಿದ್ದು ಗೀತಾ ಮೇಡಮ್ ನ ಇನ್ಸ್ಪಿರೇಷನ್ ಅವರೇ ನನಗೆ ತಂದಿದ್ದು. ಆದರೆ ಟೆಕ್ನಿಕಲ್ ಈಸ್ ಡಿಫ್ರೆಂಟ್. ನೀವು ಏನೇನೋ ಮಾತಾಡ್ಬೇಡಿ. ಓಕೆ, ಟೆಕ್ನಿಕಲ್ ನೀವು ಆಫೀಸಿನಲ್ಲೇ ಕಲ್ತ್ಕೋಬೇಕು. ಆಫೀಸಿಂದ ಅಲ್ಲ, ಕಲ್ತ್ಕೋಬೇಕು. ನೀವು ಇದು ಇದಾಗಂತದ್ದು ಇಲ್ಲ. ನಾ ಏನನ್ನು ಮಾತಾಡಿಲ್ಲ. ನೀವು ಹಂಗಲ್ಲ, ನೀವು ಗೀತಾ ಮೇಡಮ್ ಅಂತ ಹೇಳ್ತಿರಲ್ಲ. ಇಲ್ಲ, ನನ್ನ ಗೀತಾ ರೆಡಿ ಮೇಡಮ್ಗೆ ಗೀತಾ ಹೋಸ್ಟ್ ಅಂತ ಮಾಡ್ಲಿಕ್ಕೆ ಒಂದೇ ನಿಮಿಷ ಗುರುದೇವಿ ಮೇಡಮ್ ಪ್ಲೀಸ್. ಗೀತಾ ಮೇಡಮ್ಗೆ ಹೋಸ್ಟಿಂಗ್ ಟ್ರೈನಿಂಗ್ ಕೊಡಕ್ಕೆ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರು ಹೋಸ್ಟ್ ಮಾಡುದಿಲ್ಲ. ಅವರ ಹತ್ರ ಲ್ಯಾಪ್ಟಾಪ್ ಇಲ್ಲ. ಅವ್ರು ಹೇಗೆ ನಿಮ್ಗೆ ಕೊಡ್ತಾರೆ? ಮೇಡಮ್ ಒಂದು ನಿಮಿಷ ಕೇಳಿ. ನನ್ನ ಹೋಸ್ಟಿಂಗ್ ಗೆ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಆ ಸೋಮವಾರ ಯಾರ ಕೈಲೇನ ನನ್ನ ಮಗನಿಗೆ ಹೇಳಿಸಿ ಅದನ್ನ ಕೊಡಿಸಿದ್ದು ಗೀತಾನೆ ಅಂತ ಹೇಳಕತ್ತೀನಿ ಮೇಡಮ್. ನನ್ ಮಾತೆ ಕೇಳ್ತಾ ಇಲ್ಲ. ಆದ್ರೆ ಇನ್ನು ನೀವು ಅದನ್ನೇ ರಿಪೀಟ್ ಆಗುತ್ತೆ ನಿಮ್ಗಂತ ಹೇಳ್ತೇನೆ ಗೀತಾ. ಗುರುದೇವಿ ಮೇಡಮ್, ಆಗಿದ್ದನ್ನ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡಬೇಡಿ. ನೀವು ಒಳ್ಳೆ ಕೆಲಸವನ್ನ ಮಾಡಿದ್ರಿ. ಒಂದ್ಸಲ ನೀವು ಹೋಸ್ಟ್ ಅನ್ನ ಕಲ್ತ ಮೇಲೆ ಎರಡನೇ ಸಲ ಚೇಂಜ್ ಅನ್ನ ಕಲ್ತ್ಕೊಳ್ಳೋಕೆ ಬಹಳ ಸುಲಭ. ನೀವು ಅದನ್ನ ಕಲ್ತ್ಕೊಂಡು ಮಾಡಿ. ಒಂದ್ಸಲ ಫಸ್ಟ್ ಕಷ್ಟ ಆಗುತ್ತೆ, ಆಮೇಲೆ ಕಷ್ಟ ಇಲ್ಲ. ಈಗ ನಿಮಗೆ ಕಲಿಬೇಕಾಗಿರೋದು. ಈ ಸಾರಿ ಮೊದ್ಲಿಂದ ಈಜಿ ಇತ್ತು, ಈ ಸಾರಿದ ಏನೋ ಸ್ವಲ್ಪ ಈಜಿ ಇಲ್ಲ ಅಂತ ಹೇಳಿದ್ರು ಅವರು. ಏನು ಇಲ್ಲ, ಐಡಿ ಮಾತ್ರ ಚೇಂಜ್ ಆಗಿದೆ. ಇಮೇಲ್ ಐಡಿ ಒಂದು ಚೇಂಜ್ ಆಗಿದೆ, ಜಾಯಿನಿಂಗ್ ಐಡಿ ಜೇನ. ನೀವು ಏನೇನೋ ಕಲ್ಪನೆ ಮಾಡಬೇಡಿ. ನೀವು ನಾಳೆ ಸೋಮಿಗೆ ಫೋನ್ ಮಾಡಿ, ಸೋಮಿ ಹೇಳ್ಕೊಡ್ತಾರೆ. ನೀವು ಆಲ್ರೆಡಿ ಒಂದ್ಸಲ ಹೋಸ್ಟ್ ಮಾಡಿರೋ ಕಾರಣ ನಿಮಗೆ ದೊಡ್ಡ ಸಂಗತಿ ಅಲ್ಲ. ಹೊಸಬರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನಿಮಗೆ ಕಷ್ಟ ಆಗುದಿಲ್ಲ. 2 ನಿಮಿಷದ ಕೆಲಸ ಅದು. ನೀವು ನಾಳೆ ಮಾಡ್ಕೊಳ್ಳಿ ಅದನ್ನು. ಅರ್ಥ ಆಯ್ತು? ಓಕೆ, ಅದು ನಿಮ್ಮ ಫಸ್ಟ್ ಜವಾಬ್ದಾರಿ. ಅದು ನಾಳೆಗೆ ತಯಾರಾಗಿ. ಓಕೆ, ವೇದಾವತಿ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಅನುರಾಧ ಮೇಡಮ್, ಯಾಕೆ ಇಷ್ಟು ಟೈಮ್ ತಗೊಳ್ತಾ ಇದ್ದೀರಾ? ನಾನು ಕೊಡ್ಲಾ? ವೇದಾವತಿ ಮೇಡಮ್ ಮಾತಾಡಿ. ಅನುರಾಧ ಮೇಡಮ್ ಬಿಟ್ಬಿಡಿ ನೀವು, ಆಯ್ತಾ? ಹಾ, ಮಾತಾಡಿ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇದು ಯೂಟ್ಯೂಬ್ ಮಾಡೋದಾದ್ರೆ, ರೆಕಾರ್ಡ್ ಮಾಡೋದಾದ್ರೆ ಮಾತ್ರ ನಮ್ಗೆ ಟೆಕ್ನಿಕಲ್ ಇಶ್ಯೂಸ್ ಬರುತ್ತೆ. ಇದು ಏನ್ ಬೇಡ, ಎಲ್ಲ ನಾವು 9 ಗಂಟೆ ಅಂದ್ರೆ 9 ಗಂಟೆಗೆ ಎಲ್ಲ ಲಿಂಕ್ ಓಪನ್ ಇರುತ್ತೆ. ಹಂಗೆ ಡೈರೆಕ್ಟ್ ಆಗಿ ಅವರು ಧ್ಯಾನಕ್ಕೆ ಆಯ್ತು ಅಷ್ಟೇನೆ. ಇದು ರೆಕಾರ್ಡಿಂಗ್ ಯೂಟ್ಯೂಬ್ ಅಂದ್ರೇನೆ. ಒಂದು ನಿಮಿಷ ಮೇಡಮ್, ನೀವು ಹೇಳೋದನ್ನ ನಾನು ಮತ್ತೆ ಒಪ್ಪುದಿಲ್ಲ. ಯಾಕಂತಂದ್ರೆ ಅವ್ರ ಹತ್ರ ಟ್ಯಾಬ್ ಇದೆ. ಅವರು ಆಲ್ರೆಡಿ ಹೋಸ್ಟ್ ಮಾಡ್ತಾ ಇದ್ದವರು. ಅವರು ಹೋಸ್ಟ್ ಅನ್ನ ಹೊಸ ಐಡಿಯಲ್ಲಿ ಕಲ್ತ್ಕೊಂಡ್ರೆ ಮತ್ತೆ ಅವ್ರು ಹೋಸ್ಟ್ ಮಾಡೋದಕ್ಕೆ ಪ್ರಯೋಜನ ಆಗ್ತದಲ್ವಾ? 1 ದಿನ 2 ದಿನದ ಕಾರ್ಯಕ್ರಮವನ್ನ ಎಲ್ಲರೂ ಸೇರ್ಕೊಂಡು ಜಾಯಿನ್ ಮಾಡೋದು ಬಹಳ ಸುಲಭ. ಆದ್ರೆ ಅವ್ರು ಅದನ್ನ ಕಲ್ತ್ಕೊಂಡಂಗ ಆಗಲ್ವಾ? ಯಾವಾಗಾದ್ರೂ ಎಮರ್ಜೆನ್ಸಿ ಬಂದಾಗ ಅವರು ಹೋಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುದಿಲ್ವಾ? ಅದು 2 ನಿಮಿಷದ ಕೆಲಸ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಹೊಸಬರಿಗೆ ಕಷ್ಟ ಆಗುತ್ತೆ, ಬಟ್ ಇವ್ರು ಆಲ್ರೆಡಿ ಹೋಸ್ಟ್ ಮಾಡ್ತಾ ಇದ್ದವರು, ಇವರಿಗೆ ಬಹಳ ಸುಲಭ ಆಗುತ್ತೆ. ಅದನ್ನ ಮಾಡ್ಬೇಕು. ಇದು ರೆಕಾರ್ಡಿಂಗ್ ಆಗಲ್ಲ ಅಲ್ವಾ?
ರೆಕಾರ್ಡ್ ಆಗುತ್ತೋ ಬಿಡುತ್ತೋ ಮೇಡಮ್, ಪೋಸ್ಟ್ ಮಾಡೋದನ್ನ ಮಾಡಿದ್ರೆ ಮ್ಯೂಸಿಕ್ ಹಾಕ್ಬೋದು. ನೀವು ರೆಕಾರ್ಡಿಗೆ ಒಂದಕ್ಕೆ ಯಾಕೆ ಸೀಮಿತ ಆಗ್ತೀರಾ? ಒಂದು ಟೆಕ್ನಿಕ್ ಅನ್ನ ಕಲ್ತ್ಕೊಂಡ್ರೆ ಲಾಸ್ ಏನಿದೆ? ಒಂದು ಕಲ್ತಂಗ ಆಗಲ್ವಾ? ಒಂದು ಹೊಸ ವಿದ್ಯಾನ ಕಲ್ತಂಗ ಆಗಲ್ವಾ? ಯಾಕೆ ಬೇಡ ಅಂತ ಹೇಳ್ತೀರಾ ನೀವು? ಬೇಡ ಅಂದಿಲ್ಲ ಮೇಡಮ್, ಕಲಿಬೇಕು. ಅದಕ್ಕೆ ಹೇಳುದು, ಡೋಂಟ್ ಎನ್ಕರೇಜ್ ದಟ್, ಯು ಎನ್ಕರೇಜ್ ಫಾರ್ ಲರ್ನಿಂಗ್. ನಾವು ದಿನ ಹೋದ ಹಾಗೆ ಮೇಲ್ ಬರ್ಬೇಕು, ಉತ್ತಮ ದರ್ಜೆಗೆ ಏರ್ತಾ ಬರ್ಬೇಕು, ಕಲಿತಾ ಬರ್ಬೇಕು. ಅದು ಬೇಡ ಇದು ಬೇಡ ಅಂತ ಹೇಳೋದು ಬಹಳ ಸುಲಭ. ಬೇಕು ಹೋಸ್ಟ್ನಕ್ಕೆ ಯಾರು ಸಹ ಇಲ್ಲ. ಯಾಕೆ ಮಧ್ಯಾಹ್ನದವರು ಆಫೀಸನ್ನ ಡಿಪೆಂಡ್ ಆಗ್ಬೇಕು ಪಾಪ? ಯಾಕೆ ಮಧ್ಯಾಹ್ನದ ವೇದಿಕೆ ಆಫೀಸ್ನವ್ರನ್ನ ಡಿಪೆಂಡ್ ಆಗ್ಬೇಕು? ಅವರು ಒಂದು ಹೋಸ್ಟ್ ಮಾಡ್ತಾರೆ, ಆ ನಂತರ ಮ್ಯೂಸಿಕ್ ಏನು ಕೊಡಕ್ ಆಗುದಿಲ್ಲ. ಯಾಕಂದ್ರೆ ಆಫೀಸ್ನವರಿಗೆ ಅಲ್ಲಿ ಸಾಕಷ್ಟು ಕೆಲಸ ಇದೆ, ಈ ಕೆಲಸ ಅವರಿಗೆ ಎಕ್ಸ್ಟ್ರಾ. ನಾವು ಇದನ್ನೇ ಕೂತ್ಕೊಂಡು, ಈಗ ನಾನು ಹೇಳ್ತೇನಲ್ಲ, ಇಲ್ಲಿ ನಾನು ಹೋಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಧ್ಯಾನನೂ ಆಗುದಿಲ್ಲ, ಏನೂ ಆಗುದಿಲ್ಲ. ಯಾಕಂದ್ರೆ ನನಗೆ ನೋಡ್ಬೇಕು ಟೈಮ್ ಆಯ್ತಾ, ಅವಾಗ ಏನ್ ಮಾಡ್ಬೇಕು ಅಂತ. ಮ್ಯೂಸಿಕ್ ರೆಡ್ಯೂಸ್ ಮಾಡ್ಬೇಕು, ಮ್ಯೂಸಿಕ್ ಅನ್ನು ಆಫ್ ಮಾಡ್ಬೇಕು, ಅನ್ಮ್ಯೂಟ್ ಮಾಡ್ಬೇಕು, ಇದೆಲ್ಲ ಆಗುತ್ತೆ. ಆಫೀಸ್ನವ್ರು ಹಾಗೆ ಕೂತ್ಕೊಂಡು ಮಾಡಕ್ ಆಗುತ್ತಾ? ನಿಮ್ಗೆ ಆ ಡಿಫರೆನ್ಸ್ ಗೊತ್ತಾಗ್ತಾ ಇದಲ್ಲ? ಬೆಳಿಗ್ಗೆ ಹೇಗೆ ನಡೀತಾ ಇದೆ, ರಾತ್ರಿ ಹೇಗೆ ನಡೀತಾ ಇದೆ, ಮಧ್ಯಾಹ್ನ ಯಾಕೆ ಹಾಗೆ ನಡೀತಾ ಇಲ್ಲ? ಯಾಕೆ ಅಂದ್ರೆ ನಮ್ಮಲ್ಲಿ ಯಾರು ಹೋಸ್ಟ್ ಮಾಡ್ತಾ ಇಲ್ಲ, ಆಫೀಸಿಂದ ಮಾಡ್ತಾ ಇದ್ದಾರೆ. ಅವ್ರು ಅಷ್ಟೊಂದು ಮಾಡ್ತಾ ಇದ್ದಾರೆ ಪಾಪ, ಹೋಸ್ಟ್ ಮಾಡಿ ಪಾಪ ಅವ್ರ ಕೆಲಸವನ್ನ ಅವ್ರು ಮಾಡ್ತಾ ಇರ್ತಾರೆ. ಬೇರೆಯವ್ರು ಅದನ್ನೇ ಕೂತ್ಕೊಂಡು ಬೇರೆ ಆಪರೇಟ್ ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ. ನಾನು ಹೇಳಿದ್ದು, ಅವ್ರ ಹತ್ರ ಇದೆ, ಟ್ಯಾಬ್ ಇದೆ, ಅವ್ರು ಹೋಸ್ಟ್ ಅನ್ನ ಮಾಡ್ತಾ ಇದ್ರು. ID ಒಂದು ಚೇಂಜ್ ಮಾಡಿ ಹಾಕೊಂಡ್ರೆ ಅದಕ್ಕೆ ದೊಡ್ಡ ಕಷ್ಟ ಇದೆಯಾ? 2 ನಿಮಿಷದ ಕೆಲಸ. ಅದನ್ನ ಕಲೀರಿ, ಅದನ್ನ ಮಾಡ್ಕೊಳ್ಳಿ, ಹೋಸ್ಟ್ ಮಾಡಿ ಅಂತ ಹೇಳತಕ್ಕಂಥದ್ದನ್ನ ನಾನು ಹೇಳಿದೆ. ಓಕೆ, ಎಸ್, ಓಕೆ, ಓಕೆ. ನಾಗರತ್ನ ಮೇಡಮ್ ಮಾತಾಡಿ. ಮತ್ತೆ ವೇದಿಕೆಯಲ್ಲಿ ಮೇಡಮ್ ಬರೀ ಧಾರ್ಮಿಕ, ಇದು ಆಧ್ಯಾತ್ಮಿಕನೇ ಮಾಡ್ಬೇಕಾ? ಸ್ವಲ್ಪ ಆಧ್ಯಾತ್ಮಿಕದು ವೇದಿಕೆ, ಇದು ಆಧ್ಯಾತ್ಮಿಕದು ವೇದಿಕೆ. ಯಾಕೆ ನಿಮ್ಗೆ ಅಂತ ಡೌಟ್ ಬಂತು ಮೇಡಮ್? ಸಡನ್ ಆಗಿ ಹೇಳಿ, ಯಾಕೆ ಅಂತ ಹೇಳಿ. ಏನ್ ಮಾಡ್ಬೇಕು ಅಂತಿದ್ದೀರಾ ಅದ್ ಬಿಟ್ಟು? ಮಧ್ಯ ಸ್ವಲ್ಪ ಏನು ಏನದು ನಾನು ಹೇಳಿದ್ನಲ್ಲ ಈಗ. ಅಲ್ಲ, ಯಾವುದು ನಿಮಗೆ ಏನು ಅಂತ ಬಂತು? ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಬಂತು, ಹೇಳಿ. ಅಲ್ಲ ಒಳ್ಳೇದು ಕೆಟ್ಟದ್ದು ಅಲ್ಲ ಮೇಡಮ್, ಸ್ವಲ್ಪ ತಿಳುವಳಿಕೆ. ದೇವರು, ಯಾವುದರ ಬಗ್ಗೆ ತಿಳುವಳಿಕೆ? ದೇವರ ಬಗ್ಗೆ, ದೇವರ ಬಗ್ಗೆನಾ? ನೀವು ಮತ್ತೆ ವಾಪಸ್ ಹೋಗ್ತಾ ಇದ್ದೀರಲ್ಲ ಮೇಡಮ್, ಯಾಕೆ? ಏನೋ ಮೇಡಮ್, ಏನೋ ನೀವೆಲ್ಲವನ್ನು ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಎಲ್ಲಾ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ ನೀವು ವಾಪಸ್ ದೇವರ ಪೂಜೆಗೆ ಹೋಗ್ತಾ ಇದ್ದೀರಾ? ಸಡನ್ ಥಾಟ್ ಬಂತು, ನಾನು ಯೋಚನೆ ಮಾಡಿದ್ದಲ್ಲ. ನೋಡಿ, ಅದಕ್ಕೆ ಹೇಳೋದು, ಯಾರು ಧಾರ್ಮಿಕ ಹೇಳಿ. ಆಮೇಲೆ ಒಂದೇ ಒಂದು ನಿಮಿಷ, ಯಾರು ಪರಿಪೂರ್ಣರಿಲ್ಲ. ಗ್ರಾಸ್ಪಿಂಗ್ ನಲ್ಲಿ ಸಹ ಯಾರು 100% ಇಲ್ಲ. ಥಿಂಕಿಂಗ್ ಸಹ 100% ನಾವು ಪಾಸಿಟಿವ್ನು ಆಗಿಲ್ಲ. ನಾವು ಆಧ್ಯಾತ್ಮಿಕತೆಗೆ ಇನ್ನೂ ಬಂದಿಲ್ಲ. ನಾನಂತೂ ಬಂದಿಲ್ಲ, ನಿಮ್ಮಷ್ಟು ಜ್ಞಾನ ನನಗಿಲ್ಲ. ಯಾಕಂತಂದ್ರೆ ದೇವರನ್ನ ಪೂಜೆ ಮಾಡಿದಾಗ ಮತ್ತೆ ನೀವು ಮೂರ್ತಿ ಪೂಜೆಯನ್ನ ಮಾಡ್ದಂಗ ಆಗುತ್ತೆ. ಹೌದಾ? ಪೂಜೆ ಅಂತ ಹೇಳಿಲ್ಲ ನಾನು, ಅವರ ಬಗ್ಗೆ. ಫಾರ್ ಎಕ್ಸಾಂಪಲ್ ಶಿವನ ಬಗ್ಗೆ ಒಂದಿಷ್ಟು ನೀವು ಹೇಳ್ತೀರಲ್ಲ ಮೇಡಮ್, ಶಿವನ ಬಗ್ಗೆ ಹೇಳಿದ್ರಿ, ರಾಮನ ಬಗ್ಗೆ ಹೇಳಿದ್ರಿ, ಕೃಷ್ಣನ ಬಗ್ಗೆ ಹೇಳಿದ್ರಿ, ಮತ್ತೆ ಯಾರ್ದೋ ಒಂದು ತಾಯಿ ಬಗ್ಗೆ ಹೇಳಿದ್ರಿ, ಆಮೇಲೆ ಯಾರದು ನಮ್ಮ ಶಂಕರಾಚಾರ್ಯರ ಬಗ್ಗೆ ಹೇಳಿದ್ದೀರಾ. ಹೇಳದೆ ಇಲ್ವಲ್ಲ? ವಚನಗಳನ್ನ ಹೇಳ್ತಾರೆ, ವಚನ ಹೇಳುವವರು. ಮತ್ತೆ ಏನ್ ಬೇಕು ಹೇಳಿ? ಸ್ಪೆಸಿಫಿಕ್ ಆಗಿ ಹೇಳಿ, ಅದಕ್ಕೇನು ಇದೇನಿಲ್ಲ, ಚರ್ಚೆ ಮಾಡಿದಷ್ಟು ಒಳ್ಳೇದೇನ್ ಹೇಳಿ. ಇಲ್ಲ ಮೇಡಮ್, ಇಷ್ಟೇನೆ. ದೇವಸ್ಥಾನಗಳಿಗೆ ಹೋದ್ರೆ ಒಳ್ಳೇದು. ಯಾಕಂತಂದ್ರೆ ಎಲ್ಲಾ ಧ್ಯಾನಿಗಳು ಎಲ್ಲರೂ ದೇವಸ್ಥಾನವೇ ಮೂಲ, ಅಲ್ಲಿಂದಾನೇ ಬಂದಿದ್ದು. ದೇವಸ್ಥಾನಕ್ಕೆ ಹೋದಾಗಲೇ ಎಲ್ಲರ ತಲೆ ಕಣ್ಣು ಮುಚ್ಚಿದಂಗೆ ಮುಚ್ಚುದು. ಎಂತ ಕೆಟ್ಟವ್ರನ್ನ ದೇವರಿಗೆ ಹೆದರ್ಕೊಂಡಾದ್ರುನು ಓ ದೇವ್ರೇ ಕಾಪಾಡಿಂದ ಕೈ ಮುಗಿತಾರೆ. ಒಳ್ಳೆಯ ಮನಸ್ಸು ಇಲ್ಲದಿದ್ರು, ಭಕ್ತಿ ಇಲ್ಲದಿದ್ರು, ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ರು ಆ ದೇವ್ರು ಅಂತ ಹೇಳಿದಾಗ ಒಂದು ಭಯ ಇದೆ. ಅಲ್ಲಿ ಬಹಳ ಭಕ್ತಿಯಿಂದ ಹೋಗಿ ಕೈ ಮುಗಿತಾರೆ. ಅಲ್ಲೇ ಶುರುವಾಗುದು ಮನಃಶಾಂತಿ ಅಥವಾ ಮನಸ್ಸಿನಲ್ಲಿ ಒಂದು ಒಳ್ಳೆಯತನ ಅಂತ ಹೇಳತಕ್ಕಂಥದ್ದು. ಹೌದಾ? ಹೌದು ಮೇಡಮ್. ನಿನ್ನೆ ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ ಮೇಡಮ್, ಒಬ್ಬ ಕುಡ್ಕೊಂಡು ತೂರಾಡ್ಕೊಂಡ್ ಬರ್ತಿದ್ದಾನೆ. ಹಾಕ್ಬಿಟ್ಟು ಅವನ್ಗೆ ನಿಲ್ಲಿಕ್ಕೆ ಆಗ್ತಿಲ್ಲ ಅಲ್ಲಿ. ಸರಿ ಸರಿ. ಹಂಗೂ
ನನ್ಗೆ ತುಂಬಾ ನಗುನು ಬಂತು, ಅವನ ಬಗ್ಗೆ ಅಯ್ಯೋನು ಅನ್ಸ್ತು. ಹಾ, ಇದೇ ಡಿಫ್ರೆನ್ಸ್. ಆಧ್ಯಾತ್ಮಿಕ ಮತ್ತೆ ದೇವಸ್ಥಾನಕ್ಕೆ ಹೋಗುದು ಬರುದು ಆಚರಣೆಗಳಿಗಿರತಕ್ಕಂತ ಡಿಫರೆನ್ಸ್. ಆಧ್ಯಾತ್ಮಿಕದಲ್ಲಿರೋರು ಹಂಗೆ ತೂರ್ಕೊಂಡು ಹೋಗಿದ್ದೆಲ್ಲ ನೋಡಿದೀರಾ ನೀವು? ನೋಡಿ ಹಾ, ಆತರ. ನಿಮ್ಮ ಹತ್ರನೇ ಎಲ್ಲ ಉದಾಹರಣೆಗಳಿದ್ದಾವೆ. ಪ್ರಶ್ನೆ ನಿಮ್ಮ ಹತ್ರ ಇದೆ, ಉತ್ತರನೂ ನಿಮ್ಮ ಹತ್ರ ಇದೆ. ಅದು ನೀವು ಹೇಳ್ತಿರ್ಬೇಕಾದ್ರೆ ಆ ಮೈಂಡ್ ಹಂಗೆ ಓಡ್ತಾ ಇತ್ತು ನೋಡಿ. ಅದೇ. ಓಕೆ, ಥ್ಯಾಂಕ್ ಯು. ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಯಾರದು ಇದಿಲ್ಲ, ಬೇಸರನೂ ಇಲ್ಲ, ಏನು ಇಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ಹಾ, ನಮಸ್ತೆ, ಹೇಳಿ ಮೇಡಮ್. ನಮಸ್ತೆ ಜ್ಯೋತಿ ಮೇಡಮ್. ಮತ್ತೆ ಅಂದದ ಮೇಡಮ್, ಏನಂತಂದ್ರೆ ಅದೇ ಈಗ ನಾನು ಕ್ವಾಂಟಮ್ ವಿದ್ಯೆ ಬಗ್ಗೆ ಹೇಳ್ತಿದ್ರಲ್ಲ, ಯಾರೋ ಕ್ವಾಂಟಮ್ ಹೀಲಿಂಗ್, ಅದೇ ಮದ್ದಾಕದು ಅಂತ ಹೇಳ್ತಾ ಏನೋ ಅಂತಿದ್ರಲ್ಲ ಮೇಡಮ್, ಅದು ಅದ್ರ ಅನುಭವ ನಮ್ಮ ಯಜಮಾನರಿಗೆ ಮತ್ತೆ ನನ್ನ ಮಗಳಿಬ್ರಿಗೂ ನಾನು ಮಾಡಿಸಿದ್ದೆ. ಅದ್ರ ಬಗ್ಗೆ ಒಂದ್ 2 ನಿಮಿಷ ಅಂದ್ರೆ ಮಾತಾಡೋದು. ಅದು ಲಿಂಗಾಯಟ್ಸ್ ಗಳಿಗೆ, ಅದು ಯಾವ್ದೋ ಒಂದು ವಂಶದವ್ರಿಗೆ ಇದು ಹಾಕಿದ್ರೇನೆ ಸಮಾಧಾನ ಅಂತ ಏನೋ ಒಂದು ಕ್ವಾಂಟಮ್ ವಿದ್ಯೆಯಲ್ಲಿ ಇದೆ. ಅವ್ರು ಅದನ್ನ ಹೇಳ್ತಾ ಇಲ್ಲ ಮೇಡಮ್. ಗುರುದೇವಿ ಏನ್ ಹೇಳಿದ್ರು ಅಲ್ಲ, ಗುರುದೇವಿ ಅಲ್ಲ, ಗೌರೀಶ್ ಗೌಡ ಅವರು ಏನ್ ಹೇಳಿದ್ರು ಅಂದ್ರೆ, ಮಕ್ಕಳಿಗೆ ಹೀಗೆ ತೊಂದರೆ ಆಗಿತ್ತು, ಅವ್ರು ಏನೋ ಬಂದು ಕಟ್ಟಿದ್ರು ಅಂತ ಹೇಳಿದ್ರು. ಕ್ವಾಂಟಮ್ ಹೀಲಿಂಗ್ ನೀವು ಹೇಳುದು ಬೇರೆ. ನೀವು ಇಲ್ಲ ಮೇಡಮ್, ಅದು ಹಾಕಿದವ್ರಿಗೇನೆ, ಒಂದ್ ನಿಮಿಷ, ಅದು ಹಾಕಿದವ್ರಿಗೇನೆ ಕಟ್ ಹಾಕೋದು ಅಂತ ಒಂದ್ ಶಾಸ್ತ್ರ. ಅದು ಕ್ವಾಂಟಮ್ ವಿದ್ಯೆನಲ್ಲಿ ಅದು ಊಟ ಸೇರ್ತಾ ಇದ್ದವ್ರಿಗೆ ಆತರ ಕಟ್ಸಿದ್ರೆ ಅದು ಊಟ ಸೇರುತ್ತೆ ಅಂತ. ಜೊತೆಗೆ ಇನ್ನೊಂದೇನು ಅಂದ್ರೆ, ಅದು ಯಾವ್ದೋ ಒಂದು ವಂಶದವರು ಅದನ್ನ ಹಾಕ್ತಾರೆ ಅಂತ. ಏನು ಅಂದ್ರೆ, ಅದು ಅಂದ್ರೆ ಯಾವ್ದೋ ಒಂದು ವಿಷಯ ಪದಾರ್ಥನ ಅವ್ರ ವಂಶದಲ್ಲಿ 1 ವರ್ಷಕ್ಕೆ ಒಂದ್ಸರಿ ಆದ್ರೂ ಅದು ಹಾಕ್ಲೇಬೇಕು ಅಂತ ಅವ್ರು ಬಂದಿರುತ್ತಂತೆ. ಅವ್ರು ಎಲ್ಲಾದ್ರೂ ಕದ್ದು ಮುಚ್ಚಾದ್ರೂ ಹಾಕ್ತಾರಂತೆ. ಅದ್ರಲ್ಲಿ ಲಿಂಗಾಯತರುಗಳೇ ತುಂಬಾ ಯಾರ ಮಾಡ್ತಾರೆ ಅಂತ. ಲಿಂಗಾಯತರ ಮನೆ ಊಟಕ್ಕೆ ಹೋಗಕ್ಕೆ, ಅದು ಮಳವಳ್ಳಿ ಸೈಡು ಕೊಳ್ಳೇಗಾಲ ಸೈಡ್ ಎಲ್ಲ ತುಂಬಾ ಜಾಸ್ತಿ ಅಂತ. ಒಂದ್ ಹಬ್ಬ ಊಟ ಮಾಡಿದ್ರು ಸ್ವಲ್ಪ ಕಷ್ಟ ಪಡ್ತಾರೆ ಒಂದ್ ಸ್ವಲ್ಪ ದಿವಸ ಜನ. ಲಿಂಗಾಯತರ ಮನೆ, ನಿಮ್ಮ ಊರ್ ಕಡೆನಾ? ಹಾ, ಹೌದು ಮೇಡಮ್. ಅಂದ್ರೆ ನಾವು ಲಿಂಗಾಯತರಲ್ಲ, ನಾನ್ ಹೇಳ್ತಾ ಇರೋದು. ನಾವು ಲಿಂಗಾಯತರು ಅಂತಾನು ಬರಲ್ಲ, ನಾವು ಆರಾಧ್ಯರು ಬೇರೆ. ಅದು ನಮ್ ಕಡೆ ತುಂಬಾ ನಡೆಯುತ್ತದು. ಅದ್ ಅಂತಿದ್ರು, ನಮ್ಮ ಮನೆಗಳಿಗೆ ಬಂದು ಅದು ಕಟ್ಟ ಹಾಕ್ಸೋದಾಗ್ಲಿ ಶಾಸ್ತ್ರ ಕೇಳೋದಾಗ್ಲಿ ಮಾಡ್ತಿದ್ರು. ಅದಕ್ಕೆ ಅದ್ರ ಬಗ್ಗೆ ನನಗೊಂಚೂರು ಕಿವಿ ನೆಟ್ಗಾಯ್ತು. ಏನಂದ್ರೆ ನಾನು ನನ್ನ ಮಗಳು ಕೂಡ ಕಾಮಾಲೆ ಬಂದಾಗ್ಲೂ ಅದು ಮಾಡ್ತಾರೆ ಅಂತ ಹಾಕಿದ್ದಾರೆ ಜ್ಯೋತಿ ಮೇಡಮ್, ನೋಡಿ. ಹೌದು, ಅದೇನಂದ್ರೆ ಜೀರ್ಣಶಕ್ತಿ ಆಗಿಲ್ಲ ಅಂದಾಗ ವಾಮಿಟ್ ಮಾಡಿಸ್ತಾರೆ ಮೇಡಮ್. ಒಬ್ರು ಮುಸ್ಲಿಮ್ಸ್ ಮನೇಲಿ ಕೂಡ ಇತ್ತು ಇದು. ನನ್ ಮಗಳು 2ನೇ ಒಳಗೆ ಕರ್ಕೊಂಡು ಹೋಗಿದ್ದೆ. ಅವರು ವಾಮಿಟ್ ಮಾಡ್ಸಕ್ಕೆ ಏನೋ ತುಂಬಾ ಔಷಧಿ ಕೊಡ್ತಾರೆ. ಆಗ ವಾಮಿಟ್ ಆಗುತ್ತೆ. ವಾಮಿಟ್ ಆದಾಗ ನೋಡಿ ಏನೋ ಗಡ್ಡಿ ಗಿಡ ಅವಾಗ ನಮ್ಮನ್ನ ಆ ಕಡೆ ಯಾಮಾರಿಸ್ತಾರೆ, ಏನೋ ತೋರಿಸ್ತಾರೆ ಅಂತೆಲ್ಲ ಕೂಡ ಅಂತಾರೆ. ಇವ್ರು ಇಷ್ಟು ಅಂತ ದುಡ್ಡು ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ, 500 300 ಈ ತರ. ಅದ್ ವಾಮಿಟ್ ಮಾಡಿಸ್ಬಿಡ್ತಾರೆ. ಆಗ ಹೊಟ್ಟೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ನಾನ್ ಅನ್ಕೊಂಡೆ. ಆಮೇಲೆ ನನ್ ಮಗಳಿಗೆ ವಾಮಿಟ್ ಅಲ್ಲಿ ತೋರ್ಸಿದ್ರು. ನಮ್ಮ ಯಜಮಾನ್ರಿಗೆ ಅವ್ರು ಹೇಳಿದ್ರಲ್ಲ, ಅದು ಯಾವ್ದೋ ಒಂದು ಹಸಿರಂಬು ಕಟ್ಬಿಟ್ಟು ಕತ್ತು ಸುತ್ತ ಗಾಯ ಆಗ್ಬಿಟ್ರೆ. ನಮ್ಮ ಯಜಮಾನ್ರು ಮಾಸ್ಟರ್ ಬೇರೆ ಅಲ್ವಾ. ನಿಮ್ ಮಾತೇನು ಕೇಳ್ತಾ ಇಲ್ಲ ಇವಾಗ, ಏನೋ ನೆಟ್ವರ್ಕ್ ಇಶ್ಯೂ ಆಗಿದೆ, ಕೇಳ್ತಾ ಇಲ್ಲ. ಅನುರಾಧ ಮೇಡಮ್ ಕೇಳ್ತಾ ಇದೆಯಾ? ಇಲ್ಲ ಮೇಡಮ್, ಕೇಳ್ತಿಲ್ಲ. ಕೇಳ್ತಾ ಇಲ್ಲ ನಾಗರತ್ನ ಮೇಡಮ್? ಇಲ್ಲ, ಕೇಳ್ತಿಲ್ಲ. ನೀವು ಸ್ಟಿಲ್ ಆಗ್ಬಿಟ್ಟಿದ್ದೀರಾ. ವಿಡಿಯೋ ಆಫ್ ಮಾಡ್ಕೊಳ್ಳಿ ಮೇಡಮ್. ಅವರಿಗೂ ಕೇಳ್ತಾ ಇಲ್ಲ. ವಿಡಿಯೋ ಆಫ್ ಮಾಡ್ಕೊಳ್ಳಿ. ವಿಡಿಯೋ ಆಫ್ ಮಾಡ್ಕೊಳ್ಳಿ ಮೇಡಮ್, ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ. ಬೇರೆಯವ್ರಿಗೆ ಯಾರಿಗಾದ್ರೂ ಕೊಡಿ, ಅನ್ಮ್ಯೂಟ್ ಮಾಡಿ. ಬಸಪ್ಪ ಸರ್ ಏನ್ ಮಾಡಿದ್ರು ಹೇಳಿಲ್ಲ, ಮಾತಾಡಿಲ್ಲ. ನೀವು ಅವ್ರಿಗೆ ಅನ್ಮ್ಯೂಟ್ ಮಾಡಿಲ್ಲ. ಶಶಿಕಲಾ ಮೇಡಮ್ ಇದ್ರೆ ಹಾ, ನಾಗರತ್ನ ಮೇಡಮ್ ಇಲ್ಲ, ಅವ್ರದ್ದೇನೋ ನೆಟ್ವರ್ಕ್ ಇಶ್ಯೂ ಆಗಿದೆ, ಬಿಟ್ಬಿಡಿ. ಬೇರೆಯವರಿಗೆ ಕೊಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾರಿಗೆ? ಹಾ, DT ಹೆಗ್ಡೆ. ಓಕೆ, ಹಾ, DT ಹೆಗ್ಡೆ ಅವರು ಉತ್ತರ ಕನ್ನಡದವರು. ಎಸ್, ಹೆಗ್ಡೆ ಸರ್. ಯಾರು ಅನ್ಮಿಟ್ ಮಾಡ್ಕೊಳ್ಳಲ್ಲ. ಪರವಾಗಿಲ್ಲ ಬಿಡಿ, ಅವರು ನನಗೊಂದು ಟ್ರೈನಿಂಗ್ ನಲ್ಲಿ ಸಿಕ್ಕಿದ್ರು, ಮಹಾತಾರ್ ಫೌಂಡೇಶನ್ ನಲ್ಲಿ. ಪರವಾಗಿಲ್ಲ ಬಿಡಿ. ಓಕೆ, ಶಶಿಕಲಾ ಮೇಡಮ್ ಇದ್ದಾರೆ. ಶಶಿಕಲಾ ಮೇಡಮ್ ನಿನ್ನೆ ಮೊನ್ನೆ ಎಲ್ಲ ಕಂಡಿಲ್ಲಪ್ಪ, ಇವತ್ತು ಇದ್ದಾರೆ ನೋಡಿ, ಕೊಡಿ ಅವರಿಗೆ. ಇನ್ನೊಂದು 10 ನಿಮಿಷ, 10 ಗಂಟೆಗೆ ನಾವು ನಮ್ಮ ಧ್ಯಾನ. ಹಾ, DT ಹೆಗ್ಡೆ ಸರ್ ಮಾತಾಡಿ, ಅವರಿಗೆ ಅನ್ಮ್ಯೂಟ್ ಮಾಡಿ. ಅನುರಾಧ ಮೇಡಮ್ ಮಾಡ್ತೇನೆ. ಮಾತಾಡಿ ಸರ್. ನಮಸ್ತೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ಕೇಳ್ತಾ ಇದೆಯಾ? ಕೇಳ್ತಾ ಇದೆ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಾನು ಧ್ಯಾನಕ್ಕೆ ಸೇರ್ತಾ ಇದ್ದೇನೆ ದಿನ. ಹೌದು, ನೋಡ್ತೇನೆ ನಾನು. ಕಂಪಲ್ಸರಿ ಸೇರ್ತಾ ಇದ್ದೀನಿ ಡೈಲಿ. ಇದಕ್ಕೂ ಆಗಾಗ ಜಾಯ್ನ್ ಆಗ್ತಾ ಇದ್ದೀನಿ. ಬೆಳಗ್ಗೆ ಮಧ್ಯಾಹ್ನಕ್ಕೂ ಜಾಯ್ನ್ ಆಗ್ತಾ ಇದ್ದೀನಿ ಆಗಾಗ.
ಚೆನ್ನಾಗಿ ನಡೀತಾ ಇದೆ. ನನಗೂ ಒಳ್ಳೆ ಆರೋಗ್ಯ ಸುಧಾರಿಸಿದೆ. ಕಂಟಿನ್ಯೂ ಮಾಡ್ಬೇಕು ಹಿಂಗೆ ಚೆನ್ನಾಗಿ. ಓಕೆ ಓಕೆ. ಸರ್, ನೀವು ಒಂದು ಯಾವ್ದಾದ್ರು ವಿಷಯ ಮಾತಾಡ್ಬೇಕಲ್ಲ, 40 ಮಿನಿಟ್ಸ್ ಇಲ್ಲ ನನಗಷ್ಟ ಪುಸ್ತಕ ಇರ್ಬೇಕಲ್ಲ ನಿಮ್ಮ ಹತ್ರ ಎಲ್ಲ. ಇಲ್ಲ ತಗೊಳ್ಳಿ ಮುಂದೆ ಸರ್, ಪುಸ್ತಕ ಇಲ್ಲ ಅಂದ್ರೆ ಪತ್ರಿಕೆಯವರ ಚಿಕ್ಕ 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 ಪುಸ್ತಕಗಳಿದಾವೆ, ಒಂದನ್ನ ಓದಿ, ಅದನ್ನೇ ಇಲ್ಲಿ ನಮ್ಮ ಮುಂದೆ ಓದಿ, ಪ್ರಯತ್ನ ಮಾಡಿ. ನೀವೇ ಅಲ್ವಾ ನನಗೆ ಟ್ರೈನಿಂಗ್ ಅಲ್ಲಿ ಸಿಕ್ಕಿದವರು ಮಹಾತಾರಲ್ಲಿ? ನೀವು ನಿಮ್ಮ ಮಗ ಬಂದಿದ್ರಿ ಅಲ್ವಾ? ಹೌದೌದೌದು. ಸರಿ ಸರಿ ಸರ್. ಅದೇ ಓಕೆ ಸರ್, ಥ್ಯಾಂಕ್ ಯು. ಅಷ್ಟು ಮಾತಾಡಿದ್ರಲ್ಲ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ನಮಸ್ತೆ. ಎಲ್ಲರಿಗೂ. ನಮಸ್ತೆ. ಓಕೆ, ಅನುರಾಧ ಮೇಡಮ್. ಥ್ಯಾಂಕ್ ಯು ಸರ್. ಶಶಿಕಲಾ ಶಶಿಕಲಾ ಮೇಡಮ್, ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲ ಹೋಗ್ಬಿಟ್ಟಿದ್ರಿ? ನಾನು ಊರಿಗೆ ಹೋಗಿದ್ದೆ ಮೇಡಮ್. ಅದೇ ಹೋಗಿದ್ದೆ, ಅಲ್ಲಿ ನೆಟ್ವರ್ಕ್ ಸರಿಗೋದಿಲ್ಲ. ಹಾಗಾಗಿ ನಾವು ಪ್ರತಿ ವಾರ ವೀಕೆಂಡ್ಸ್ ಹೋಗ್ತಾನೆ ಇರ್ತೀವಿ. ಹಾಗಾಗಿ ಫ್ರೈಡೇಸು ನನಗೆ ಕ್ಲಾಸ್ ಕೊಡಕ್ ಕಷ್ಟ ಆಗಿದೆ. ಈಗ ನಿನ್ನೆ ಸರ್ ಜಾಯಿನ್ ಆಗಿದ್ರು. 40 ದಿನದ ಮಂಡಲ ಕಾರ್ಯಕ್ರಮದ 7th ಬ್ಯಾಚ್ ಇವತ್ತಿಗೆ ಕ್ಲೋಸ್ ಆಗುತ್ತೆ. ನಿನ್ನೆ ಸರೇ ಅಭಿಪ್ರಾಯವನ್ನ ತಗೊಂಡಿದ್ರು, ಏನಾದ್ರೂ ಬದಲಾವಣೆ ಆಗ್ಬೇಕಾ, ಏನ್ ಅಭಿಪ್ರಾಯ ಅಂತ. ಒಳ್ಳೆ ಚರ್ಚೆ ನಡೀತಿ ಇವತ್ತು ನಡೆದ ಹಾಗೇನೆ. ನಿಮ್ಗೆ ಏನಾದ್ರೂ ಅಭಿಪ್ರಾಯ ಇದ್ರೆ ಹೇಳಿ. ಅಂದೇನ ಆತರ ಎಲ್ಲ ಅಭಿಪ್ರಾಯ, ಸ್ಪೆಷಲ್ ಅಭಿಪ್ರಾಯಗಳು ಏನಿಲ್ಲ ಮೇಡಮ್. ಏನಾದ್ರೂ ಸುಧಾರಣೆ ತರ್ಬೇಕಾ? ಇಲ್ಲ, ಚೆನ್ನಾಗಿ ನಡೀತಿದೆ. ನಂಗೆ ಒಂದೇ ಒಂದು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಕೋ ಹೋಸ್ಟ್ಗಳು ಮ್ಯೂಟ್ ಅಲ್ಲಿದ್ದು ಬಂದ ಗೆಸ್ಟ್ ಗಳಿಗೆ ಕೋಆಪರೇಟ್ ಮಾಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಕಾರ್ಯಕ್ರಮ ಅನ್ನೋದು ಒಂದೇ ನನ್ ಯಾವಾಗ್ಲೂ ಇರುತ್ತೆ ಅದು. ಯಾಕೆಂತಂದ್ರೆ ಕೋ ಹೋಸ್ಟ್ಗಳೇ ಅನ್ಮ್ಯೂಟ್ ಮಾಡ್ಕೊಂಡು ಇದ್ಬಿಟ್ರೆ ಅವ್ರೊಂದ್ ಸ್ವಲ್ಪ ಮಾತ್ ನಿಲ್ಸಿದ ತಕ್ಷಣ ಇವ್ರ ಫೋಟೋ ಬರಕ್ ಶುರು ಆಗೋಗ್ಬಿಡತ್ತೆ. ಸೊ ಅದು ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಆಮೇಲೆ ಅಕಸ್ಮಾತ್ ನಾವ್ ಮ್ಯೂಟ್ ಮಾಡಿದ್ರೆ ಮತ್ತೆ ಅನ್ಮ್ಯೂಟ್ ಮಾಡ್ಕೊಂಡು ಅದು ಕೋ ಹೋಸ್ಟ್ಗಳು ಅನ್ಮ್ಯೂಟ್ ಮಾಡ್ಕೊಂಡ್ ಕುತ್ಕೋಬೇಕು ಅನ್ನೋದಿಲ್ಲ, ಅದು ನಮ್ ತಲೆಗೆ ಹೊಕ್ಕಬೇಕು. ಅದು ಒಂದು ನನ್ಗೆ ಯಾವಾಗ್ಲೂ ಅನಿಸ್ತಿರುತ್ತೆ. ಆಮೇಲೆ ಎರಡನೇದಾಗಿ ನಾವು ಮಾತಾಡಿದ ತಕ್ಷಣ ಹ್ಯಾಂಡ್ ಲೋ ಮಾಡ್ಕೋಬೇಕು, ನಾವು ಮ್ಯೂಟ್ ಮಾಡ್ಕೋಬೇಕು. ಅದನ್ನ ನಾವೇ ಮಾಡ್ಬೇಕು. ಈ ವೇದಿಕೆಯಲ್ಲಿ ಈಗ 1 ವರ್ಷದಿಂದ ಇರೋರು ಅದನ್ನ ಮಾಡಲ್ಲ ಅಂತಂದ್ರೆ ಇನ್ ಯಾರಿಗ್ ಹೇಳ್ಕೊಡಕ್ ಸಾಧ್ಯ? ಅದನ್ನ ನಾವ್ ಮಾಡ್ಕೋಬೇಕು. ಅದು ಕಾಮನ್ ಸೆನ್ಸ್ ಅದು. ಈಗ ನಮ್ಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಟ ತಕ್ಷಣ ನಾವು ಅನ್ಮ್ಯೂಟ್ ಮಾಡ್ಕೋತೀವಿ ಅಂದ್ಮೇಲೆ ನಮ್ ಕೆಲಸ ಮುಗೀತು, ನಾವ್ ಮಾತಾಡಿದ್ ಮುಗೀತು ಅಂದ್ಮೇಲೆ ನಾವ್ ಮ್ಯೂಟ್ ಮಾಡ್ಕೊಳ್ಳೋದು, ಹ್ಯಾಂಡ್ ಲೋ ಮಾಡೋದು ನಮ್ ಧರ್ಮ, ಅದು ಕರ್ತವ್ಯ. ಅದು ಅದನ್ನ ನಾವು ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಪ್ರತಿಯೊಬ್ಬರಿಗೂ. ಅದು ಅವ್ರಿಗೆ ಇವ್ರಿಗೆ ಅಂತ ಅಲ್ಲ. ಆಮೇಲೆ ಬೇರೆಯವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಾವು ಇಂಟರ್ಫಿಯರ್ ಆಗ್ಬಾರ್ದು. ನಮ್ ಮಾತಾಡಿ ಮುಗಿದ್ಮೇಲೆ ನಾವು ಮ್ಯೂಟ್ ಮಾಡ್ಕೊಂಡ್ಬಿಡ್ಬೇಕು. ಇನ್ ಬೇಕು ಅಂದ್ರೆ ನಾವ್ ಇನ್ನೂ ಮಾತಾಡ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡ್ಕೋಬೇಕು. ಅದು ಮಾಡ್ಕೊಂಡ್ರೆ ಅಲ್ಲಿ ಒಂಥರ ಗಜಿಬಿಜಿ ಆಗೋದೆಲ್ಲ ತಪ್ಪುತ್ತೆ, ಕೆಯಾಸ್ ತಪ್ಪಿಡುತ್ತೆ. ಅವ್ರು ಮಾತಾಡೋರ್ಗು ಕೇಳಿಸ್ಕೊಳ್ಳೋರ್ಗು ಕ್ಲಾರಿಟಿ ಇರುತ್ತೆ. ಅದು ಒಂದು ನಾವು ಖಂಡಿತವಾಗೂ ನಮ್ಮ ಈ ವೇದಿಕೆಯಲ್ಲಿ ನಾವು ಮಾಡ್ಕೋಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಎಲ್ಲರಲ್ಲೂ. ಒಳ್ಳೇದು. ಯಾಕಂತಂದ್ರೆ ನಾನು ಅದನ್ನೇ ಹೇಳ್ತೇವಲ್ಲ, ಯಾವುದೇ ಆಗ್ಲಿ ನಾವ್ ಇಷ್ಟು ಜನ ಸೇರುವಾಗ ಡಿಸಿಪ್ಲಿನ್ ಅಂತ ಹೇಳತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ಮಾತಾಡೋ ಮೊದ್ಲು ನಾವು ಆಲೋಚನೆ ಮಾಡಿ ಸಹ ಮಾತಾಡ್ಬೇಕು. ನನ್ನ ಜವಾಬ್ದಾರಿ ಏನು ಅಂತ ಫಸ್ಟ್ ನಾನು ತಿಳ್ಕೊಂಡು ಮತ್ತೆ ನಾನು ಮಾತಾಡ್ಬೇಕು. ಖಂಡಿತ ಮಾತಾಡೋದು ಬಹಳ ಸುಲಭ, ಆದ್ರೆ ಅದನ್ನ ಕಾರ್ಯಾಚರಣೆಯಲ್ಲಿ ತರೋದು ಕಷ್ಟ ಇದೆ. ಅದಕ್ಕೆ ನಾನು ಸಹ ಹೇಳೋದು, ಸರ್ ನಿನ್ನೆ ಅದನ್ನೇ ಹೇಳಿದ್ರು. ಅವ್ರ ಪಾಪ ಗೊತ್ತಿರೋರ್ನೆಲ್ಲ ಪ್ರಶ್ನೆ ಕೇಳೋರು, ನೀವು ಚೆನ್ನಾಗಿ ಪ್ರಶ್ನೆ ಕೇಳ್ತೀರಾ, ನೀವ್ ಯಾಕೆ ಸ್ವಾಧ್ಯಾಯ ಕೊಡಬಾರ್ದು ಅಂತ ಅವ್ರು ಪರ್ಟಿಕ್ಯುಲರ್ ಆಗಿ ಬೈ ನೇಮ್ ಹೇಳಿದ್ದಾರೆ. ಅಂದ್ರೆ ಎಲ್ರೂ ಮುಂದೆ ಬನ್ನಿ, ಎಲ್ರೂ ಮಾತಾಡಿ. ಒಂದೊಂದು ಅಂಶ, ಒಂದ್ ನಮಸ್ಕಾರ ಅಂತ ಹೇಳಿದ್ರು ಪರವಾಗಿಲ್ಲ, ಭಯ ಅಂತ ಯಾರಿಗಿಲ್ಲ. ಎಲ್ರು ಹುಟ್ಟಿ ಬಂದಾಗ್ಲೇ ಏನು ಸ್ಪೀಚ್ ಮಾಡೋರಾಗಿರ್ತಾರ? ಇಲ್ವಲ್ಲ. ಈ ನಾವು ಹುಟ್ಟಿದಾಗ ಕಲ್ತಿಲ್ಲ, ಸ್ಕೂಲಿಗೆ ಬಂದು ಕೆಲವರು ಒಂದ್ಸಲ ಟೀಚರ್ ಹೇಳಿದಾಗ ಕಲಿತಾರೆ, ಕೆಲವರಿಗೆ 10 ಸಲ ಹೇಳ್ಬೇಕು, ಕೆಲವರಿಗೆ ಪೆಟ್ಟು ಸಿಕ್ಕಿದ್ಮೇಲೆ ಕಲಿತಾರೆ. ಇದೆಲ್ಲ ಇರ್ತದೆ. ಆದ ಕಾರಣ ಇದೆಲ್ಲ ಒಂದು ಕಲಿಕೆ. ಭಯ ಯಾಕೆ? ಇನ್ನೊಂದೇನಂದ್ರೆ ನಮ್ಮ ಪ್ರಯತ್ನ ಇರಬೇಕು, ಡಿಸಿಪ್ಲಿನ್ ಇರಬೇಕು, ನಾವು ಅದರಲ್ಲಿ ಕಾನ್ಸಂಟ್ರೇಷನ್ ಇರ್ಬೇಕು. ಅಂದ್ರೆ ಮ್ಯೂಟ್ ಮಾಡ್ಕೊಂಡಿಲ್ಲ, ಹ್ಯಾಂಡ್ ಲೋ ಮಾಡಿಲ್ಲ ಅಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಅಲ್ಲಿ ಇಲ್ಲ ಅಂತಾಯ್ತು. ಇಲ್ಲ, ಹೌದು, ಅದು ಬೇಕು. ವೇದಿಕೆಗೆ ಬಂದು 1 ವರ್ಷ ಆದ್ಮೇಲೂ ನಾವ್ ಅದನ್ನ ಕಲೀಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ಕೂ ಲಾಯಕ್ಕಿಲ್ಲ ಅನ್ನಂಗ್ ಆಗೋಗ್ಬಿಡ್ತೀವಿ. ಅದಕ್ಕೆ ನಾವು ಅದನ್ನ ಅದ್ರ ಕಡೆಗೆ ಗಮನ ಕೊಟ್ಕೊಂಡು ವೇದಿಕೆಯ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯಕ್ಕೆ ಪ್ರತಿಯೊಬ್ಬರ ಕೋಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಮೇಡಮ್. ಮುಂದಿನ ಮಂಡಲದಲ್ಲಿ ನಾನು ಒಂದು ಟಾಪಿಕ್ ಕೊಡ್ತೇನೆ ಮೇಡಮ್, ಖಂಡಿತ. 40 ಮಿನಿಟ್ಸ್
40 ಮಿನಿಟ್ಸ್ 40 ಮಿನಿಟ್ಸ್ ನೆಕ್ಸ್ಟ್ ಮಂಡಲದಲ್ಲಿ ಹಾಕ್ತೇನೆ. ಇನ್ನೊಂದು ಏನಂತಂದ್ರೆ ನಾನು ಪದೇ ಪದೇ ಹೇಳ್ತೇನೆ, ನಾನು ಬಂದ ತಕ್ಷಣ ಕೋಹೋಸ್ಟ್ ಯಾರನ್ನು ಕೋಹೋಸ್ಟ್ ಕೊಡುದು ಯಾಕಂತಂದ್ರೆ ನೆಟ್ವರ್ಕ್ ಏನಾದ್ರು ಇಶ್ಯೂ ಆದ್ರೆ ಅಥವಾ ಏನೋ ಒಂದಾಯ್ತು ಟೆಕ್ನಿಕಲ್, ಆವಾಗ ಹೋಸ್ಟ್ ಇಲ್ಲ ಅಂದ್ರೂ ಕೋಹೋಸ್ಟ್ ನಲ್ಲಿ ಯಾರಿದ್ದಾರೆ ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು. ಹೌದು, ಇದು ಒಬ್ಬರನ್ನೇ ಡಿಪೆಂಡ್ ಆಗುದಲ್ಲ. ನಾನು ಯಾವಾಗ್ಲೂ ಹೇಳ್ತೇನೆ ನೋಡಿ, ಮಳೆ ಗಾಳಿ ಬಂದಾಗ ನಾನು ಹೇಳ್ತೇನೆ ನಂದು ಪ್ರಾಬ್ಲಮ್ ಆಗಿದೆ, ಕೆಲವೊಮ್ಮೆ ಚಾರ್ಜೇ ಇರುವುದಿಲ್ಲ ನಂದು. ಸ್ಪೆಷಲಿ ಈ ಸಿಸ್ಟಮ್ ಕರೆಂಟ್ ಹೋಗಿ UPS ನಲ್ಲಿ ಇದು ನಡೆದ್ರೆ ಇದು ಶಾಕ್ ಹೊಡಿತದೆ. ನಾನು ಅದಕ್ಕೆ ಹೊಸದನ್ನ ತಗೊಂಡಿದ್ದೇನೆ. ಹೊಸದು ಹಳೇದು ಅದೇ ಓಲ್ಡ್ ಈಸ್ ಗೋಲ್ಡ್ ಅಂತ, ಅದು ಎಲ್ಲ ಬಹಳ ಒಂಥರ ಮಾಡರ್ನೈಸ್, ಅದು ತನ್ನಷ್ಟಕ್ಕೆ ತಾನೇ ಅಪ್ಡೇಟ್ ಮಾಡ್ಕೊಳ್ಳುತ್ತೆ, ಎಲ್ಲ ಮಾಡುತ್ತೆ. ಅದು ಅವಾಗ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಹಳೇದನ್ನ ಇಟ್ಕೊಳ್ತೇನೆ. ಆದ್ರೆ UPS ಅಲ್ಲಿ ವರ್ಕ್ ಆದಾಗ ಇದು ಶಾಕ್ ಹೊಡಿತದೆ, ಪ್ಲಗ್ ಮಾಡಿದ ತಕ್ಷಣ ಹೊಡಿತದೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ನಮ್ದೇನಾದ್ರೂ ಪ್ರಾಬ್ಲಮ್ ಆಯ್ತು, ಇಂಟರ್ನೆಟ್ ತುಂಬಾ ಸಲ ಹೋಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ಸಿಸ್ಟಮ್ ನಲ್ಲಿ, ಆಗ ಇದ್ದವರು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಇಬ್ರು ಇರಬೇಕು ಅಂತ ಹೇಳತಕ್ಕಂಥದ್ದು ಅದಕ್ಕೆ. ಹೌದು, ಕೋಹೋಸ್ಟ್ ಆದವರು ನಮ್ ಕೆಲ್ಸ ಏನು ಅಂತ ತಿಳ್ಕೊಂಡು ಅದನ್ನೇನ್ ಎಲ್ಲರಿಗೂ ಟ್ರೈನಿಂಗೇ ಕೊಡ್ಬೇಕಾಗಿಲ್ಲ. ಯಾರು ಏನ್ ಮಾಡ್ತಾರೆ ನೋಡ್ಕೊಂಡ್ರೆ ಸಾಕು. ಈ ಕೋಹೋಸ್ಟ್ಗಳು ಏನ್ ಮಾಡ್ತಿದ್ದಾರೆ ಅದನ್ನ ಒಂದ್ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ನಾವ್ ಪ್ರತಿಯೊಬ್ರು ಈಗ ಧ್ಯಾನಕ್ಕೆ ಬಂದ ಮೇಲೆ ನಮ್ಗೆ ಅಲರ್ಟ್ನೆಸ್ ಖಂಡಿತ ಜಾಸ್ತಿ ಆಗಿರುತ್ತೆ. ಅಲರ್ಟ್ ಆಗಿರ್ಬೇಕು, ಪದೇ 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 ಹೇಳಿಸ್ಕೋಬಾರ್ದು. ಅದನ್ನ ನಾವಾಗೆ ಫಾಲೋ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ನಡೀತದೆ ಪ್ರೋಗ್ರಾಮ್ ಅನ್ನೋದು ನನ್ನ ಸಲಹೆ ಮೇಡಮ್. Yes, it is correct, 100% right. Thank you, madam. Thank you. 25028 2B ತಾವು ಎಲ್ಲ ಹೆಸರನ್ನ ಹಾಕೊಳ್ಳಿ ದಯಮಾಡಿ. ಇದು ಯಾರು ನೋಡಿ ಅನುರಾಧ ಮೇಡಮ್, ಅನ್ಮ್ಯೂಟ್ ಮಾಡಿ ಅವರಿಗೆ. ಸಣ್ಣಗೌಡ್ರು ಸರ್ ಇದಾರಾ? ಆಗಿಲ್ವಾ ಅನುರಾಧ ಮೇಡಮ್? ಬಿಡಿ, ನಾನು ಕೊಡ್ತೇನೆ. 25028 2B ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್, ಮೇಡಮ್ ಆರ್ ಸರ್. ಇಲ್ವಾ? ಮಂಜುನಾಥ್ ಮಾಲೂರ್ ಸರ್ ಇದ್ದಾರೆ ನೋಡಿ, ಅವರಿಗೆ ಅನ್ಮ್ಯೂಟ್ ಮಾಡಿ. ತುಂಬಾ ದಿನ ಆಯ್ತು ಅವರ ವಾಯ್ಸ್ ಕೇಳದೆ. ಮಾಲೂರು ಮಂಜುನಾಥ್ ಸರ್ ಮಾತಾಡಿ. ಇಲ್ವಾ ಸರ್? ಹ್ಯಾಂಡ್ ರೈಸ್ ಮಾಡಿ ಸರ್. ಕಾಣ್ತಾ ಇಲ್ಲ. ಮಾಲೂರು ಮಂಜುನಾಥ್ ಸರ್, ನಿಮ್ಗೆ ನೋಡಿ ಅನ್ಮ್ಯೂಟ್ ಮಾಡಿದ್ದೇನೆ ನಾನು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ಇಲ್ಲ. ಬೇರೆ ಯಾರಿಗಾದ್ರು? ಜಾಹ್ನವಿ ಅಂತ ಒಬ್ರು ಇದ್ದಾರೆ ನೋಡಿ. ಅನುರಾಧ ಮೇಡಮ್. ಮೇಡಮ್ ನಾನ್ ಮಾತಾಡಿ ಮ್ಯಾಮ್. ನನ್ಗೆ ಅಷ್ಟು ಆಡ್ ಆಗಿಲ್ಲ ಮೇಡಮ್ ಇದ್ರಲ್ಲಿ. ಹೌದಾ? ಯಾಕೆ? ನೀವು ತುಂಬಾ ದಿನದಿಂದ ಇದ್ದೀರಾ? ಇಲ್ಲ, ನಮ್ಮ ಅಕ್ಕ ಕಳ್ಸಿದಾರೆ, ಈ ಲಿಂಕ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ. ನಿಮ್ ನಂಬರ್ ಹೇಳಿದ್ರೆ ಜಾಯಿನ್ ಮಾಡ್ತೇವೆ. ನಿಮ್ಮ ಅಕ್ಕ ಯಾರು? ನಂಜಮ್ಮ ಅಂತ ಇದ್ದಾರ ನಮ್ಮ ಗ್ರೂಪ್ ಅಲ್ಲಿ? ಅವರು ಈಗ ಜಾಯಿನ್ ಆಗ್ತಾರೆ. ನೀವು ನಿಮ್ ನಂಬರ್ ಹೇಳಿ ಮೇಡಮ್. ಹೌದಾ ಮೇಡಮ್? ಎಲ್ಲಿಂದ ತಾವು? ಚಿಂತಾಮಣಿ. ಚಿಂತಾಮಣಿ. ನಂಬರ್ ಗೊತ್ತಾ? ಬಾಯಲ್ಲಿ ಇದೆಯಾ? ಬಾಯಲ್ಲಿ ಇಲ್ಲ ಮೇಡಮ್, ನೋಡ್ಬಿಟ್ಟು ಹೇಳ್ಬೇಕು. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಇಲ್ಲಾಂದ್ರೆ ನಿಮ್ಮ ಅಕ್ಕ ಅವರಿಗೆ ಹೇಳಿ, ನಮಗೆ ಯಾರಿಗಾದ್ರೂ ಕಳಿಸಿದ್ರೆ ನಾವು ನಿಮ್ಮನ್ನ ಜಾಯಿನ್ ಮಾಡ್ತೀವಿ. ಮೇಡಮ್ ಹೇಳ್ತೀನಿ ನಂಬರ್. ಹೇಳಿ. 990 990 152 152 698 ಅಲ್ಲ 8698 86 990 152 ಆಮೇಲೆ 8698 98.
ಓಕೆ 10 ಬಂತು. 6 ಜಾಹ್ನವಿಯಾ? 9 8. ಹಾ ಜಾಹ್ನವಿ ಮೇಡಮ್. ಓಕೆ. ಎಷ್ಟು ದಿನದಿಂದ ಜಾಯಿನ್ ಆಗಿದ್ದೀರಾ ತಾವು? 1 ತಿಂಗ್ಳು ಅಷ್ಟೇ ಮೇಡಮ್. 1 ತಿಂಗ್ಳು 2 ಇರ್ಬೋದು ಮೇಡಮ್. ಓಕೆ, ಗುಡ್ ಗುಡ್. ಕಂಟಿನ್ಯೂ ಮಾಡಿ, ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ, ಪ್ರಶ್ನೆಗಳಿದ್ರೆ ಕೇಳಿ, ಕಲ್ತ್ಕೊಳ್ಳಿ, ಆಯ್ತಾ? ಸ್ವಲ್ಪ ಅದೇ ಮೇಡಮ್ ಬಾಧೆ, ಮಾತಾಡೋದೇ ಇಲ್ಲ. ಈಗ ಮಾತಾಡ್ತಾ ಇದ್ದೀರಿ ಇಷ್ಟು ಚೆನ್ನಾಗಿ. ಅಷ್ಟೇ ಮಾತಾಡೋದು. ಮಾತಾಡೋದಂದ್ರೆ ಅಷ್ಟೇ. ಎಲ್ರು ಪ್ರಶ್ನೆ ಕೇಳ್ತಾರೆ, ಮಾತಾಡ್ತಾರೆ, ಆಮೇಲೆ ಮಾತಾಡಕ್ಕೆ ಭಯ ಅಂತಾರೆ. ಹಾ ಮೇಡಮ್, ನೀವು ಅದೇ ಹೀಗೆ ಮಾತಾಡಿ ಪ್ರಾಬ್ಲಮ್. ಸಾಕು, ಇಷ್ಟೇ ಮಾತಾಡಿ ಸಾಕು, ಹೀಗೆ ಮಾತಾಡಿ. ಓಕೆ, ಮಧ್ಯಾಹ್ನ ಜಾಯಿನ್ ಆಗ್ತೀನಿ ಮೇಡಮ್. ಮಧ್ಯಾಹ್ನ ವೆರಿ ಗುಡ್. ಮಧ್ಯಾಹ್ನ ಎಲ್ಲ ಚೆನ್ನಾಗ್ ಬರ್ತಾ ಇದೆ ಮೇಡಮ್ ಎಲ್ಲ. ಓಕೆ 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 ಮೇಡಮ್. ಅನ್ನಪೂರ್ಣಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಈ ಎಲ್ಲ ಸತಿದ್ದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲಾನು ಧ್ಯಾನದ್ದು ಇದು ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಓಕೆ, ಯಾರು ಹೇಳೋಷ್ಟು ಹೇಳಿ ಮ್ಯಾಮ್. ನಿಮಗೆ ನಾನು ಹೇಳ್ಬೇಕು, ನೀವು ಆ ದಿನ ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ಕಷಾಯದ ಬಗ್ಗೆ ಹೇಳಿದ್ರಲ್ಲ. ಹೌದು ಮೇಡಮ್. ಅದು ನಿಮ್ಮ ವಿಡಿಯೋ ಬಂದಿಲ್ಲ. ಯಾಕಂತಂದ್ರೆ ಅವ್ರ ಆಫೀಸಿಂದ ಫೋನ್ ಮಾಡಿದ್ರು, ನೀವು ಇದೆಲ್ಲ ಸೇರ್ಕೊಂಡು ಕಷಾಯ ಮಾಡ್ತೇವೆ ಅಂತ ಹೇಳಿದ್ರಿ, ಆದ್ರೆ ಅದರ ವ್ಯಾಲ್ಯೂಸ್ ಹೇಳಿಲ್ಲ ಮೇಡಮ್. ಆ ತರ ಹೇಳಿದ್ರೆ ನಾವು ಅದನ್ನ ವಿಡಿಯೋ ಮಾಡಿ ಕಳ್ಸಕ್ ಆಗಲ್ಲ ಅಂತ ಹೇಳಿದ್ದಾರೆ. ನೀವು ನೆಕ್ಸ್ಟ್ ಮಂಡಲದಲ್ಲಿ ಇನ್ನೊಮ್ಮೆ ಸಮಗ್ರ ಜೀವನ ಶೈಲಿಯಲ್ಲಿ ಹೇಳ್ಬೇಕಂದ್ರೆ ಅದು ಯಾವುದಕ್ಕೆ ಪ್ರಯೋಜನ ಆಗ್ತದೆ. ಈಗ ಬೇರೆ ಬೇರೆಯವರು ಹೇಳ್ತಾರಲ್ಲ, ಈಗ ಎಲ್ರು ಹೇಳ್ತಾರಲ್ಲ, ಈಗ ಅದೇ ದಿನ ಬಹುಶಃ ಅನುರಾಧ ಮೇಡಮ್ ಯಾರೋ ಅಂದ್ರು, ಅವ್ರು 1-2 ಐಟಮ್ ಅನ್ನ ಹೇಳಿದ್ರು. ಇದನ್ನ ಯಾಕೆ ಇದು ಕಫಕ್ಕೆ ಹೆಂಗೆ ಅದು ವರ್ಕ್ ಆಗ್ತದೆ, ಇದ್ರಲ್ಲಿ ಏನು ನ್ಯೂಟ್ರಿಷನ್ ಇದೆ ಅಂತ ಹೇಳತಕ್ಕಂಥದ್ದು. ನೀವು ತುಂಬಾ ಹೇಳಿದ್ರಿ, ತುಂಬಾ ಐಟಮ್ ಇಟ್ಟು ಒಂದು ಕಷಾಯ. ಅದಕ್ಕೆ ಅವರು ಫೋನ್ ಮಾಡಿ ಹೇಳಿದ್ರು, ಮೇಡಮ್ ಈ ವಿಡಿಯೋ ಮಾಡಕ್ ಆಗುದಿಲ್ಲ. ಹೌದು, ಇದೆಲ್ಲ ಪುಡಿ ಮಾಡ್ಕೊಂಡು ಕುಡಿಯುವುದು ಹೌದು, ಯಾಕೆ ಇದು ಏನ್ ಪ್ರಯೋಜನ ಇದರಲ್ಲಿ, ಆ ವ್ಯಾಲ್ಯೂಸ್ ಅನ್ನ ಹೇಳ್ಬೇಕು. ಯಾಕಂದ್ರೆ ವಿಡಿಯೋನ ತುಂಬಾ ಜನ ಈ ವೀಕ್ಷಣೆಯನ್ನ ಮಾಡ್ತಾರಲ್ಲ, ಅವಾಗ ಅದರ ವ್ಯಾಲ್ಯೂ ಸಿಗ್ಬೇಕು ಅವರಿಗೆ. ಇಂಥದ್ ಮಾಡ್ಕೊಂಡ್ರೆ ಇದು ಒಳ್ಳೇದು ಅಂತ ಹೇಳತಕ್ಕಂಥದ್ದು. ಓಕೆ ಮೇಡಮ್. ನೆಕ್ಸ್ಟ್ ಮಂಡಲದಲ್ಲಿ ನೀವು ಹೇಳಿ, ಆವಾಗ ಅದರ ವ್ಯಾಲ್ಯೂಸ್ ಎಲ್ಲ ತಿಳ್ಕೊಂಡು ಇಂಥದ್ದಿದೆ, ಇಂಥದ್ರಲ್ಲಿ ಇಂಥ ಪೌಷ್ಟಿಕಾಂಶ ಇದೆ, ಅಥವಾ ಇದು ಕಫಕ್ಕೆ ಒಳ್ಳೇದು, ಗ್ಯಾಸಿಗೆ ಒಳ್ಳೇದು, ಇಂಥದಕ್ಕೆ ಒಳ್ಳೇದು ಅಂತ ಹೇಳಿ ಅದನ್ನ ನಾವು ವಿಡಿಯೋ ಮಾಡಿ. ಎಲ್ರದ್ದು ವಿಡಿಯೋ ಬರುತ್ತೆ, ನಿಮ್ದು ಬಂದಿಲ್ಲ. ಓಕೆ, ಬಟ್ ಅದನ್ನ ಹೇಳಿದ್ರು ಆಫೀಸ್ನವರು ಈ ತರ ಆಗಿದೆ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಯಾರಿಗೆ ಕೊಡ್ತೀರಾ? ಧ್ಯಾನ ಅಂತ ನಳಿನಿ ಅವರು ಮಾಡಿದ್ದಾರೆ ನೋಡಿ. ನಳಿನಿ ಮೇಡಮ್ ಮಾತಾಡಿ. ಕೊಟ್ರಾ? ಎಸ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಲ್ಲ, ಏನಾಯ್ತು? ಅಯ್ಯೋ, ಹೋಗಿದ್ವಿ ಮೇಡಮ್. ಅವರು SI 6:45 ಮೇಡಮ್ ಬಂದಾಗ. ಅಯ್ಯೋ, ನೀವು ಬರೋವರ್ಗು ಕಾಯ್ಕೊಂಡ್ ಕೂತಿದ್ವಿ ಮೇಡಮ್. ಅವ್ರ ಪಾರ್ವತಿನರು ಬೆಂಗಳೂರಿಂದ ಬಂದಿದ್ರು, ಶಿವಗಂಗಮ್ಮ ಅವರು ಫಸ್ಟ್ಗೆ ಹೋಗಿದ್ರು. ನಾನ್ ಕ್ಲಾಸ್ ಮುಗಿಸ್ಕೊಂಡು ಹೋದ್ವಿ ಮೇಡಮ್. ಆಮೇಲೆ ಅವರು ಸರ್ಕಲ್ ಅಲ್ಲಿ ಇದ್ರು ಮೇಡಮ್, ಅಲ್ಗೆ ಬರ್ರಿ ಅಂತ ಹೇಳಿದ್ರು. ನಾನ್ ಸ್ಟೇಷನ್ ಹತ್ರ ಈಗ ಬರಕ್ಕಾಗಲ್ಲ, ನೀವೇ ಬನ್ನಿ ಅಂತ ಫೋನ್ ಮಾಡಿದ್ರು ಮೇಡಮ್. ಅವರು ಬ್ಯುಸಿ ಇದ್ರು. ಆಮೇಲೆ ಆದ್ರೂ ಅವ್ರನ್ನೆಲ್ಲ ಬಿಟ್ಟು ಬಂದ್ ನಮ್ ಕಡೆ ಬಂದು ಮಾತಾಡ್ಸಿ, ನಾನು ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಕಾರ್ಪೆಟ್ ಎಲ್ಲ ತರ್ಸಿ ನಾನು ಎಲ್ಲರನ್ನು ಸೇರಿಸ್ಬಿಟ್ಟು ನಿಮ್ಗೊಂದ್ ದಿವಸ ಮೊದ್ಲೇ ಹೇಳ್ತೀನಿ, ಬಂದ್ಬಿಡಿ ಮೇಡಮ್, ನಾನು ಅದ್ರ ಬಗ್ಗೆ ಇದ್ ಮಾಡ್ತೀನಿ ಅಂದ್ರು. ಆಮೇಲೆ ಪಿರಮಿಡ್ KPS ಕಾಲೇಜಲ್ಲಿ ಪಿರಮಿಡ್ ಇದೆಯಲ್ಲ ಸರ್, ಅದಕ್ಕೆ ನೀವ್ ಹೇಳ್ಬಿಟ್ಟು ಒಂಚೂರು ವ್ಯವಸ್ಥೆ ಮಾಡ್ಸಿದ್ರೆ ನಾವು ಅಮಾವಾಸ್ಯೆ ಪೌರ್ಣಮಿ ಇಲ್ಲ ವಾರ ಇಲ್ಲ ಡೈಲಿ ನಾವು ಧ್ಯಾನ ಹೇಳ್ಕೊಡಕ್ಕೆ, ಧ್ಯಾನ ಮಾಡಕ್ಕೆ ನಮ್ಗೆ ಉಪಯೋಗ ಆಗುತ್ತೆ ಸರ್ ಅಂದು. ಅದಕ್ಕೆ ಆಯ್ತು, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಅವ್ರು ಬೆಂಗಳೂರಿಂದ ಬಂದಿದ್ರಲ್ಲ ಪಾರ್ವತಿ ಮೇಡಮ್. ಅಯ್ಯೋ, ಸದ್ಯ ಇಂಥವ್ರು ಸಿಕ್ಬಿಟ್ರೆ ನಾವು ಪ್ರಚಾರ ಮಾಡಕ್ಕೆ ಎಷ್ಟು ಸುಲಭ ಆಗುತ್ತೆ. ನಾವು ಬಿಡೋದ್ ಬೇಡ, ಇವತ್ ಬೀಜ ಹಾಕ್ಬಿಟ್ಟಿದೀವಿ, ಮತ್ತೆ ಇದನ್ ಬಿಡೋದ್ ಬೇಡ, ನಾವು ಬೆಳೆಸೋಣ ಅಂತೇಳಿ 3 ಜನ ಮಾತಾಡ್ಕೊಂಡು ಬಂದ್ವಿ ಮೇಡಮ್. ನೀವ್ ಈ ತರ ಸೇವೆ ಮಾಡ್ತಿದ್ದೀರಾ, ನಾವು ಈ ತರ ಪ್ರಚಾರ ಸೇವೆ ಮಾಡ್ತಾ ಇದೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್. ಬುಕ್ಸ್ ಕೊಟ್ರಾ ಪೊಲೀಸ್ ಸ್ಟೇಷನ್ ಅಲ್ಲಿ? ಇಲ್ಲ ಮೇಡಮ್, ನಾನು 10 ಬುಕ್ಸ್ ಇಟ್ಕೊಂಡಿದ್ದೆ ಮೇಡಮ್ಗೆ ಹೇಳಿ, ಲಕ್ಷ್ಮಿ ಮೇಡಮ್ಗೆ ಹೇಳಿ. ಅವತ್ತು ಅಲ್ಲೇ ಕೊಡ್ತೀನಿ ಮೇಡಮ್. ಅವ್ರು ಯಾರ್ಯಾರು ಇರ್ತಾರೆ ಅವತ್ತು ಹೋಗ್ತಿವಲ್ಲ ಮೇಡಮ್, ಅವ್ರಿಗೆ ಕೊಡ್ತೀವಿ ಮೇಡಮ್. ಇವತ್ತು ಅವ್ರು ಸಿಕ್ತಾರೋ ಹೆಂಗೋ ಅಂತಾನೆ ಹೋಗಿದ್ವಿ. ಅವ್ರು ಕೋರ್ಟ್ ಇತ್ತಂತೆ ಮೇಡಮ್, ಕೋರ್ಟ್ ಇಂದ ಬರೋದ್ ಲೇಟ್ ಆಗ್ಬಿಡ್ತು.
ಆಮೇಲೆ ಫೋನ್ ಅವ್ರಿಗೆ ಕಷ್ಟ, ಅವರಿಗೆ ಟೈಮ್ ಹೇಳಿದ ಹಾಗೆ ಇರುವುದಿಲ್ಲ, ಅವರಿಗೆ ಎಮರ್ಜೆನ್ಸಿ ಬಂದೇ ಬರುತ್ತೆ. ಪರವಾಗಿಲ್ಲ, ಅಷ್ಟು ಸಪೋರ್ಟ್ ಮಾಡ್ತಾ ಇದಾರಲ್ಲ, ಅದು ಒಳ್ಳೇದು. ಮೇಡಮ್. ಅಯ್ಯೋ, ನಾವು ಅಂತ ಗೊತ್ತಾಗ್ತಿದ್ದಂಗೆ ಅವ್ರು ಇದ್ದರ್ನೆಲ್ಲ ಬಿಟ್ಬಿಟ್ಟು ಸೈಡಿಗೆ ಬಂದು ಮಾತಾಡ್ಸಿ, ಇಲ್ಲ ನಾನು ಇದ್ರ ಬಗ್ಗೆ ವ್ಯವಸ್ಥೆ ಮಾಡ್ತೀನಿ ಅಂತ ನಮ್ಮನೆಯವ್ರಿಗೆ ನೀವು ಬಂದಾಗ ನನ್ನ ಒಂಚೂರು ಮಾತಾಡ್ಸ್ಕೊಂಡ್ ಹೋಗಿ, ನಾನು ಯಾವತ್ತಂತ ಒಂದಿನ ಮೊದ್ಲೇ ಹೇಳ್ತೀನಿ, ನೀವು ಬಂದ್ಬಿಡಿ ಅಂತ ಹೇಳಿದಾರೆ ಮೇಡಮ್. ಅವತ್ ನಮಗ್ ಗೊತ್ತಾದ್ರೆ ಫೌಂಡೇಶನ್ ಕಡೆಯಿಂದ ಯಾರು ಸೀನಿಯರ್ ಮಾಸ್ಟರ್ನ ಆದ್ರೆ ಕಳ್ಸಿ ಮೇಡಮ್. ನೋಡೋಣಮ್ಮ, ಅದು ಸಡನ್ ಆಗಿ ಹಾಗೆ ಡಿಸಿಷನ್ ತಗೊಳಕ್ ಆಗೋದಿಲ್ಲಲ್ಲ. ನೀವುಗಳೇ ಇದ್ದೀರಲ್ಲ, ನಿಮಗಿನ್ನ ಇನ್ಯಾವ ಮಾಸ್ಟರ್ಗಳು ಬೇಕು? ನೀವಿದ್ದೀರಾ, ಶಿವಗಂಗಾ ಮೇಡಮ್ ಇದ್ದಾರೆ, ಯಶೋಧ ಮೇಡಮ್ ಇದ್ದಾರೆ, ಎಲ್ರು ಇದ್ದೀರಲ್ಲ, ಮಾಡಿ ಲೋಕಲ್ ಅಲ್ಲಿ. ಯಶೋಧ ಮೇಡಮ್ ಮೈಸೂರಿಗೆ ಬಂದಿದ್ದಾರೆ, ಬಟ್ ಬರ್ತಾ ಇರ್ತಾರಲ್ಲ. ಓಕೆ, ಶಿವಗಂಗಾ ಮೇಡಮ್ ಇದ್ದಾರೆ. ಮಾಡ್ತೀವಿ ಮೇಡಮ್. ಮತ್ತೆ ಅರಸೀಕೆರೆಯವರು ಸುಮಾರು ಜನ ಮೇಡಮ್ ನನ್ ಫೋನ್ ನಂಬರ್ ಇಸ್ಕೊಂಡು, ಪನ್ಸಮುದ್ರದವರು ರಿಲೇಶನ್ ಎಲ್ಲ ತುಂಬಾ ಇದಾರೆ ಅರಸೀಕೆರೆಯಲ್ಲಿ. ಫೋನ್ ಮಾಡಿ ಶಿವಂಬು ಚಿಕಿತ್ಸೆದೆಲ್ಲ ಮಾಹಿತಿ ಕೇಳ್ತಿದ್ದಾರೆ ಮೇಡಮ್. ಸರಿ, ನನಗ್ ಗೊತ್ತಿರೋವಷ್ಟು ಹೇಳ್ತಿದ್ದೀನಿ, ಮತ್ತೆ ಲಾಸ್ಟ್ಗೆ ಹೇಳ್ತೀನಿ ಮೇಡಮ್. ಸರ್ವ ರೋಗಕ್ಕೂ ಮದ್ದು ಇದು ಉಪಯೋಗಿಸಿ ಅಂತೆಲ್ಲ ಹೇಳ್ತಿದೀವಿ ಮೇಡಮ್. ನಿಮಗೆ ಬುಕ್ ಬೇಕಾದ್ರೆ ಸರ್ಗೆ ಕಾಲ್ ಮಾಡಿ, ಬುಕ್ ಇದ್ರೆ ಸರ್ ಕಳ್ಸ್ಕೊಡ್ತಾರೆ. ಅಡ್ರೆಸ್, ಲೊಕೇಶನ್ ನೀವು ಕಳ್ಸ್ಕೊಟ್ರೆ ಸರ್ ನಿಮ್ಗೆ ಕಳ್ಸ್ಕೊಡ್ತಾರೆ. ಬುಕ್ ಬೇಕು, ಅಗತ್ಯ ಇದೆ. ಇನ್ನೊಂದೇನು ಅಂತಂದ್ರೆ, ಎಲ್ರಿಗೂ ಸುಮ್ನೆ ಶಿವಂಬು ಬುಕ್ ಅನ್ನ ಕೊಡ್ಬೇಡಿ. ನಾನು ಇಲ್ಲಿ ಕೆಲವರಿಗೆ ಕೊಟ್ಟಿದ್ದೇನೆ, ಕೊಟ್ರೆ ನನ್ನ ಹೆಸರು ಬರೆದಿದ್ದೇನೆ ಅದರಲ್ಲಿ, ಮತ್ತೆ ಹೇಳಿದ್ದೇನೆ, ನೀವು ಇದನ್ನ ಓದಿ ಉಪಯೋಗ ಮಾಡೋದಾದ್ರೆ ನೀವು ಇಟ್ಕೊಳ್ಳಿ, ನೀವು ಬೇಡ ಅದು ನನ್ ಮಾಡಕ್ ಆಗಲ್ಲ ಅಂದ್ರೆ ನೀವು ನನಗೆ ವಾಪಸ್ ಕೊಡಿ, ಅದು ಇನ್ನೊಬ್ರಿಗೆ ಪ್ರಯೋಜನ ಆಗ್ತದೆ ಅಂತ ನೀವು ಹಾಗೆ ಹೇಳಿ ಕೊಡಿ. ಯಾಕಂದ್ರೆ ಅದನ್ನ ಹಾಗೆ ಡಂಪ್ ಮಾಡಿ ಎಸೆಯುವುದು ಬೇಡ. ನೀವು ಓದ್ಬಿಟ್ಟು ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ ರಿಲೇಶನ್ಗೆಲ್ಲ ಬುಕ್ಸ್ ಕೊಡಿ, ಮತ್ತೆ ಲಾಸ್ಟಿಗೆ ಬೇಕಾದ್ರೆ ನೀವೇ ಇಸ್ಕೊಳ್ಳಿ, ಅದನ್ನು ಒಬ್ರಿಗೊಬ್ರಿಗೆ ಪಾಸ್ ಮಾಡಿ ಅಂತ ಹೇಳಿದೀವಿ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಎಫರ್ಟ್, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಶ್ವಿನಿ ಮೇಡಮ್ ಅವರು ಬಂದಿದ್ದಾರೆ. ಅಶ್ವಿನಿ ಮೇಡಮ್ ಇದಾರೆ ಮೇಡಮ್. ನಮ್ಮ ಅರಸೀಕೆರೆಗೆ ಬರ್ಲಿಲ್ಲ ಅಶ್ವಿನಿ ಮೇಡಮ್. ನೋಡಿ, ಪೆಂಡಿಂಗ್ ಅದು. ಅಶ್ವಿನಿ ಮೇಡಮ್, ಓಕೆ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ರೇವತಿ ಮೇಡಮ್ ಸ್ಮೈಲ್ ನೋಡಕ್ ಬಂದೆ. ಸರಿ. ಹಾಗೆ ಮಾಸ್ಟರ್ಸ್ ಎಲ್ಲ ಹೇಗ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಏನ್ ಮಾತಾಡ್ತಾರೆ, ಎಲ್ರ ಜೊತೆಗೆ ಒಂದ್ಸಲಿ ಬಂದ್ ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು. ಅದು ಹಿಂದೆ ಸಮಾರಂಭದ ದಿನದಂದೆ. ನಿಮ್ದು ಝಲಕ್ ತೋರಿಸಿ ಹೋಗಿ, ಹಾಗೆ ಹೋಗ್ಬೇಡಿ. ಹೌದಾ? ಏನ್ ಝಲಕ್ ತೋರ್ಸ್ಲಿ? ವಯಸ್ಸಾಗ್ಬಿಟ್ಟದೆ ಕಣವ್ವ, ಏನ್ ಅಂತ ತಿಳಿಯಕ್ಕಿಲ್ಲ ಕಣವ್ವ. ಏನ್ ನೋಡಿ ನಮ್ಮನವ್ರು ನಳ ನುಡಿಸ್ತವ್ರೆ. ಜಾನಕಮ್ಮನವ್ರು ಈ ತಪ್ಪು ಎದ್ಬಿಟ್ಟವ್ರೆ, ಮನ್ಕೊಂಬಿಟ್ಟವ್ರೆ ಅನ್ಕೊಂಡ್ಬಿಟ್ಟಿದ್ದೆ. ಜಾನಕಮ್ಮನವ್ರು ಒನ್ರಾದವ್ರು ಬಿಡುವೇ ಇಲ್ಲ. ಬೆಳಿಗ್ಗೆನೂ ಬರ್ತಾರೆ, ಮಧ್ಯಾಹ್ನನೂ ಬರ್ತಾರೆ, ರಾತ್ರಿಗೂ ಬಿಡಂಗಿಲ್ಲ. ಇನ್ ನಮ್ ನಾಗರತ್ನಮ್ಮನವ್ರು ಅಂತೂ ಬಿಡವ್ವ. 16 ವರ್ಷದ ಹುಡುಗಿ, 18 ವರ್ಷದ ಹುಡುಗಿ ಅಂತಾರಲ್ಲವ, ಅದ್ ನೀನೇ ಯಾಕಡವ. ಸೂಪರ್ ಮೇಡಮ್. ಮೇಡಮ್, ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್. ಇವತ್ತು ಸಮಾರಂಭ ಅಂತ ನೋಡ್ದೆ, ಹೇಳ್ಬೇಕಾಗಿತ್ತು, ಸ್ವಲ್ಪ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಡ್ದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಅಂದ್ರೆ ರೇವತಿ ಮೇಡಮ್ ನಮ್ಗೆ ಸ್ಫೂರ್ತಿ ಆಗ್ತಾರೆ. ಯಾರ್ ತರ ಇರಬಹುದು ಅಂತ ಒಂದ್ಸಲಿ ನಾವು ಕಲ್ಪನೆಗೆ ಹೋದಾಗ ರೇವತಿ ಮೇಡಮ್ ಒಂದ್ಸಲಿ ಮನ್ಸಿಗೆ ಬಂದು ಹೋಗ್ತಾರೆ. ಯಾಕೆಂದ್ರೆ ಪರ್ಫೆಕ್ಟ್ ಅನ್ನೋದಕ್ಕೆ ನಾನು ರೇವತಿ ಮೇಡಮ್ಗೆ ಕೈ ತೋರ್ಸಿ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಲ್ ಮಾಸ್ಟರ್. ಮುಂದಿನ ಮಂಡಲದಲ್ಲಿ ನೀವೊಂದು ದಿನ ಸ್ವಾಧ್ಯಾಯವನ್ನ ಕೊಡ್ಬೇಕು ರಾತ್ರಿ. ಖಂಡಿತ ಮೇಡಮ್, ಕೊಡ್ತೀನಿ. ಟೈಮ್ ಇದೆ. ಇನ್ನೊಂದೇನಂದ್ರೆ, ನಮ್ದು 41 ದಿನದ ಕಾರಣ ನಿಮಗೆ 41 ದಿನ ಟೈಮ್ ಇದೆ. ಓಕೆ, ಸೊ ಒಂದು ದಿನ ನಾವಾಗಿ ಹೇಳ್ಬೇಕು ಸ್ವಾಧ್ಯಾಯ ಕೊಡ್ತೇನೆ ಅಂತ. ಸಮಗ್ರ ಜೀವನ ಶೈಲಿನೂ ಆಗ್ಬಹುದು, ಅಥವಾ 40 ಡೇಸ್ಗೆ ಇನ್ನು ಒಂದು ದಿನವನ್ನ ಪೆಂಡಿಂಗ್ ಇಟ್ಟಿದ್ದೇನೆ ನಾನು, ಯಾರಿಗೆ ಕೊಡುದು ಅಂತ. ನಿಮಗೆ ಕೊಡ್ತೇನೆ, ಬನ್ನಿ ನೀವು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸಮಗ್ರ ಜೀವನ ಶೈಲಿ ನಾನು ಕೊಡ್ತೀನಿ ಮೇಡಮ್. ಆಯ್ತಾಯ್ತು. ಓಕೆ, ಸಮಗ್ರ ಜೀವನ ಶೈಲಿನಲ್ಲಿ ನಾನು ಇನ್ನು ಯಾರ್ಯಾರು ಅಂತ ಹಾಕೊಂಡಿಲ್ಲ, ಅದು ನಿಧಾನಕ್ಕೆ ಹಾಕೊಳ್ಳೋಣ. ನೀವು ಯಾರ್ಯಾರು ಕೊಡ್ತೀರಾ ಎಲ್ಲ ಹೇಳಿ, ನಾನು ಹಾಕ್ತೇನೆ. ಓಕೆ ಓಕೆ
ಓಕೆ, ವಿವೋಗೆ ಕೊಡಿ. ನಾಗರತ್ನ ಮೇಡಮ್, ನೀವು ಆಲ್ರೆಡಿ ಮಾತಾಡಿದ್ದೀರಾ, ಹೊಸಬರಿಗೆ ಕೊಡೋಣ. ವಿವೋ ಯಾರಿದು? ಹೆಸರು ಹಾಕೊಳ್ಳಿ ದಯಮಾಡಿ. ನಿನ್ನೆ ಮಾತಾಡಿದ್ರಲ್ಲ ವಿವೋ ಅಂತ ಹೇಳ್ಕೊಂಡು, ಅದೇನೋ ಹೆಸರು. ಅವರಿಗೆ ಅನ್ಮ್ಯೂಟ್ ಮಾಡಿ. ಅನುರಾಧ ಮೇಡಮ್, ಧ್ಯಾನಕ್ಕೆ ಟೈಮ್ ಆಗ್ತಾ ಬಂತು ಮೇಡಮ್. ನಮಸ್ಕಾರ ರೀ ರೇವತಿ ಮೇಡಮ್. ನಮಸ್ಕಾರ. ನೀವು ರಾಧಾ ನಮಸ್ಕಾರ ರೀ ಮೇಡಮ್? ರೇವತಿ ಮೇಡಮ್. ಅಲ್ರಿ ಶೈಲಜಮ್ಮ ಅಂತ ಹೇಳಿ. ನಿನ್ನೆ ನೀವು ಕ್ಲಾಸ್ ಕೊಡ್ತೇನೆ ಅಂತ ಹೇಳಿದವರಲ್ವಾ? ಹ್ಞೂನ್ರಿ ಮೇಡಮ್. ನಿಮ್ಮ ನಂಬರ್ ಒಂದು ಹೇಳಿ. ಅದು ನಂದು ಅದು ಒಂದೊಂದ್ಸರಿ ವಿವೋ ಅಂತ ಬರ್ತೈತರ, ಹೆಸರು ಬರೋದಲ್ಲ ಅದ. ಆಮೇಲೆ ಗ್ರೂಪಿಗೆ ಆಡ್ ಆಗಿಲ್ಲ ನಂದು. ಅಲ್ಲಿ ರೀನೇಮ್ ಅಂತ ಬರ್ತದೆ, ಅಲ್ಲಿ ಹೋಗ್ಬಿಟ್ಟು ನೀವು ಮಾಡಿಸ್ಕೋಬೇಕು. ನಿಮಗೆ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಅಕ್ಕಪಕ್ಕದವರು ಎಲ್ಲಾದ್ರೂ ಮಕ್ಳ ಹತ್ರ ಮಾಡಿಸ್ಕೊಳ್ಳಿ. ತಮ್ಮ ನಂಬರ್ ಹೇಳಿ ಮೇಡಮ್, ಫೋನ್ ನಂಬರ್. ಹೇಳಿ ಹೇಳಿ ಮೇಡಮ್. ಹೇಳಿ 74 83 29 42 88. ಓಕೆ, ಕಳಿಸ್ತೇನೆ ನಾನು ನಿಮಗೆ. ಮೊದಲೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೇನೆ. ಆಮೇಲೆ ನೀವು ಯಾವ ವಿಷಯ ಮಾತಾಡ್ತೀರಾ ಅಂತ ಹೇಳ್ತಕ್ಕಂಥದನ್ನ ಆಮೇಲೆ ಹೇಳಿ. ಓಕೆ 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 ಮ್ಯಾಮ್. ನೀವು ಎಲ್ಲಿಂದ ಜಾಯಿನ್ ಆಗಿರೋದು ಮ್ಯಾಮ್? ಸಿರುಗುಪ್ಪ. ನಾವು ಈ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕ್ ದ್ವಾರಹಳ್ಳಿ. ಈ ಶಾರದಾ ಪಾಠ. ಓಕೆ ಓಕೆ ಓಕೆ. ಈ ಶಾರದಾ ಪಾಠ ಅಕ್ಕರ ನಾವು. ಓಹೋ ಓಕೆ ಓಕೆ ಏನ್ರಿ ಮೇಡಮ್? ಓಕೆ. ನಿಮ್ಮ ಹೆಸರು ಮೇಡಮ್? ಈ ಶಾರದಾ ಪಾಟೀಲ್ ಅಲ್ರಿ ಅವ್ರ. ನಮ್ಮ ಹೆಸರು ಶೈಲಜಮ್ಮ ಅಂತ ಹೇಳಿ. ಅದು ಶೈಲಜಮ್ಮ. ಅದು ಇದ್ರ ಐಡೆಂಟಿ ಕಾರ್ಡ್ನಾಗ ಆತರ ಮಾಡಿಸ್ಬಿಟ್ಟಾರ. ಇರೋದು ಶೈಲಜಾ ಅಂತಾನೆ. ಹಂಗಾಗಿ ಅದನ್ನೇ ಹೆಸರು ಕೊಡಿ. ತೊಂದರೆ ಇಲ್ಲ. ಓಕೆ ಓಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್? ಥ್ಯಾಂಕ್ ಯು. ಓಕೆ ನಮಸ್ಕಾರ. ನಮಸ್ತೆ. ನಾಗರತ್ನ ಮೇಡಮ್, ಬೇಗ ಮಾತಾಡಿ. ನಮಸ್ತೆ ಮೇಡಮ್. ಅದೇ ಆ ವಿಷಯ ಹೇಳ್ತಾ ಇದ್ದೆ, ಅಷ್ಟು ಕಟ್ಟಾಯ್ತು. ನೀವು ಸ್ಟಿಲ್ ಆಗ್ಬಿಟ್ರಿ. ನಂದು ಸ್ವಲ್ಪ ಇದು ಕರೆಂಟ್ ಹೋಗಿತ್ತು ಮೇಡಮ್, ಅದು ಪ್ರಾಬ್ಲಮ್ ಆಯ್ತು. ಮತ್ತೆ ಮತ್ತೆ ನಾನು ನೆಕ್ಸ್ಟ್ ವೀಕಲ್ಲಿ, ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ಕೊಡ್ತೀನಿ ಮೇಡಮ್ ನಾನು ಕ್ಲಾಸು. ಏನು ಸಮಗ್ರ ಜೀವನ ಶೈಲಿ ಆಗ್ಬಹುದು, ಅಥವಾ 40 ಮಿನಿಟ್ಸ್ ಆದ್ರೂ ಬೇಕಾದ್ರೆ ಕೊಡ್ತೀನಿ. ನಿಮಗೆ ನಾನು ತಿಳಿಸ್ತೇನೆ. 40 ಮಿನಿಟ್ಸ್ ಕೊಟ್ಟಿದ್ದೇನೆ. ಅದು ಯಾವಾಗ ಅಂತ ನಾನು ಫೈನಲ್ ಆದ್ಮೇಲೆ ಹೇಳ್ತೇನೆ. ಹೆಚ್ಚಿನ ಅಂಶ ಫೈನಲ್ ನನ್ನಿಂದ ಆಗಿದೆ, ಸರ್ ಇಂದ ಒಂದು ಅಪ್ರೂವಲ್ ತಗೋಬೇಕಷ್ಟೇ. ಸಮಗ್ರ ಜೀವನ ಶೈಲಿಗೆ ನಾನು ಬುಧವಾರ ಅಥವಾ ಗುರುವಾರ ಕೇಳ್ತೇನಲ್ಲ, ಆವಾಗ ಹೇಳಿ ಮಾಡಿ. ಓಕೆ. ಹೋದ ಮಂಡಲದಲ್ಲಿ ನಿಮ್ಗೆ ಕೊಟ್ಟಿರ್ಲಿಲ್ಲ ಅವಕಾಶ 40 ಮಿನಿಟ್ಸ್. ಈ ಮಂಡಲದಲ್ಲಿ ನಾನು ಕೊಟ್ಟಿದ್ದೇನೆ. ಆಯ್ತು ಮೇಡಮ್. ಸೆಕೆಂಡ್ ವೀಕ್ ಬೇಕು ಮೇಡಮ್, ಯಾಕೆಂದ್ರೆ ಸ್ವಲ್ಪ ಬಿಸಿ ಇರ್ತೀನಿ ಈ ವೀಕು. ಎರಡನೇ ಶುಕ್ರವಾರದಿಂದ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಅದ್ ಹೇಳೋಣ ಅಂತ ಮಾಡಿದೆ. ಅದೇ ಅದು ಕ್ವಾರ್ಟರ್ ಮಿದ್ದೆ ಬಗ್ಗೆ ಹೇಳಿದ್ದೆ, ಸಾಕಷ್ಟೇ ಅಂತ ಅನ್ಕೋತೀನಿ. ಹೌದು ಗೊತ್ತಾಯ್ತು ನನಗೆ, ಅದು ಗೊತ್ತಾಯ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ವೇದಾವತಿ ಮೇಡಮ್ ಮಾಡಿದ್ದಾರೆ ಮತ್ತೆ. ಹೇಳಿ ಮೇಡಮ್. ಹೇಳಿ ಮೇಡಮ್, ಮಾತಾಡಿ. ನಾನು ಒಂದು ಕ್ಲಾಸ್ ಕೊಡ್ತೀನಿ ಮೇಡಮ್. ಮೇಡಮ್, ನಾನು ಅದನ್ನ ನೋಡಿ ಕೊಡ್ತೇನೆ. ನಾನು ಫಸ್ಟ್ಗೆ ಹೇಳಿದ್ದೇನೆ, ಯಾರು ಹಿಂದಿನ ಇದರಲ್ಲಿ ಮಾತಾಡಿಲ್ಲ ಅವರಿಗೆ ಫಸ್ಟ್ ಪ್ರಯಾರಿಟಿಯನ್ನ ಕೊಡ್ತಾ ಬಂದಿದ್ದೇನೆ. ಓಕೆ, ನಿಮಗೂ ಕೊಟ್ಟಂಗಿದೆ ನಾನು ನೋಡಿ. ಸಮಗ್ರ ಜೀವನ ಶೈಲಿನಲ್ಲಿ ಅವಕಾಶ ಇದೆ, ಯಾಕಂದ್ರೆ ಇಬ್ರಿಬ್ರಿಗೆ ಅವಕಾಶ ಇದೆ ಅಲ್ಲ. 40 ಮಿನಿಟ್ಸ್ ನಲ್ಲಿ ಇಲ್ಲಿವರೆಗೆ ಯಾರು ಮಾತಾಡಿಲ್ಲ ಅವರನ್ನ ಹೆಸರು ಕೊಟ್ಟವರನ್ನ ಕೊಡ್ತಾ ಬಂದಿದ್ದೇನೆ. ನಾನಾಗಿ ಅಲ್ಲ, ತಾವಾಗಿ ಕೇಳಿದಾಗ ನಾನು ಕೊಡ್ತಾ ಬಂದಿದ್ದೇನೆ. ತಮಗೆ ಒಂದಿನ ಕೊಟ್ಟಿದ್ದೇನೆ ಅಂತ ನನ್ನ ಅಂದಾಜು ನೋಡ್ತೇನೆ. ಸಮಗ್ರ ಜೀವನ ಶೈಲಿಯಲ್ಲಿ ಅವಕಾಶ ಇದೆ. ಓಕೆ, ಎಲ್ಲರನ್ನ ಕವರ್ ಮಾಡ್ಕೊಂಡು ಬರೋಣ ಅಂತ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಮೇಡಮ್ ಇದು ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಇದೆಯಲ್ಲ ಕನ್ನಡ, ಅಲ್ಲಿಂದ ಯಾರನ್ನಾದ್ರೂ ಮಾಸ್ಟರ್ಸ್ ನ ಕರಿಯೋಣ ಮೇಡಮ್? ಎಲ್ಲ ಈ ಸಲಕ್ಕೆ ಮುಗ್ದೋಯ್ತು. ಅಲ್ಲ ಯಾವಾಗ್ಲಾದ್ರು
ಅಲ್ಲ, ಇನ್ನು ಮುಂದಿನ ಮಂಡಲದಲ್ಲಿ, ಈ ಮಂಡಲದಲ್ಲಿ ಎಲ್ಲ ಮಾಸ್ಟರ್ಸ್ಗೆ ಫಿಕ್ಸ್ ಮಾಡಿ ಆಯ್ತು. ಬೇಕಾದ್ರೆ ಆಯ್ತು. ಯಾವ್ದಾದ್ರು ಒಂದು ಶನಿವಾರವನ್ನ ಕರೆಯೋಣ. ಹಾ 21 ಡೇಸ್ ಆದ್ರೂ ಅದು ನೋಡಿಬಿಟ್ಟು ಹೇಳೋಣ. ಈಗಲೇ ನೀವು ಯಾರಿಗೂ ಮಾತಾಡಕ್ ಹೋಗ್ಬೇಡಿ. ನಾನು ಹೇಳಿದ ಮೇಲೆ ನೀವು ಮಾತಾಡ್ಬೋದು. ಇದಾರಲ್ಲ ಸುಮಾರು ಜನ, ಇಲ್ಲ, ಜ್ಯೋತಿ ಮೇಡಮ್, ನಮ್ಮ ಚಂದು ಮೇಡಮ್, ಸುಮಾರು ಜನ ಇದ್ದಾರೆ ಅಲ್ವಾ? ಇನ್ನು ಇದ್ದಾರೆ ಮೇಡಮ್, ಅದೇ ಒಂದ್ಸರಿ ಕೇಳ್ಬಿಡೋಣ ಅಂತ. ಬೇಡ ಬೇಡ, ನೀವು ಈಗ ಮಾತಾಡ್ಬೇಡಿ. ನಾನು ಅದನ್ನ ಇಲ್ಲ ಹೇಳ್ತೇನೆ ಇಲ್ಲ ಶನಿವಾರಕ್ಕೆ ಅಂತ. ಅವಾಗ ಆಯ್ತಾ, ನೆಕ್ಸ್ಟ್ ಮಂಡಲದಲ್ಲಿ ಅವರಿಗೆ ಅವಕಾಶವನ್ನ ಕೊಡುವ. ಓಕೆ, ಆಶಾ BS ಇದ್ದಾರೆ. ಆಶಾ BS ಕಾಣ್ತಾ ಇದೆಯಾ ಮೇಡಮ್ ನಿಮ್ಗೆ? ಅನುರಾಧ ಮೇಡಮ್ ಕೊಡೋಣ ಮೇಡಮ್ ಅವರಿಗೆ, ಆಶಾ BS ಅವರಿಗೆ ಕೊಡಿ. ಇವಾಗ ಇಲ್ಲಿಗೆ ಲಾಸ್ಟ್ ಮಾಡೋಣ. ಸವಿತಾ ಮೇಡಮ್, ಸವಿತಾ ಗೌಡ ಅವರು ಕೈ ಎತ್ತುತ್ತಾ ಇದ್ದಾರೆ ಅನ್ಸುತ್ತೆ. ಹಾ, ಆಶಾ ಮೇಡಮ್ ಮಾತಾಡಿ. ಆಶಾ BS. ನಮಸ್ತೆ ಮೇಡಮ್. ನಮಸ್ತೆ. ಮಹಾವತಾರ್ ಫೌಂಡೇಶನ್ ಇಂದ ನಾನು ಒಂದು 20 ಡೇಸ್ ಆಯ್ತು ಜಾಯ್ನ್ ಆಗಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಧ್ಯಾನ ಶಿಬಿರ ಎಲ್ಲ. ನಾವು ಅಟೆಂಡ್ ಆಗ್ತಾ ಇದೀವಿ. ಹಾಗಾಗಿ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಗ್ರೂಪ್ ಅಲ್ಲಿ ಇದ್ದೀರಲ್ವಾ ನೀವು? ಗ್ರೂಪ್ ಅಲ್ಲಿ ಇದ್ದೀವಿ. ಇದೆ. ಅದೇ ಇಂಪಾರ್ಟೆಂಟ್, ಹೆಲ್ಪ್ ಆಗ್ಬೇಕು ಅಷ್ಟೇ. ಅಲ್ಲ, ಇದು ಚಂದಾದಾರ ಆಗಕ್ಕೆ ಏನಾದ್ರು ಮತ್ತೆ ಇದು ದುಡ್ಡು ಇಲ್ಲ. ನೋ, ಅದು ತುಂಬಾ ಜನ ಆ ಪ್ರಶ್ನೆಯನ್ನ ಕೇಳ್ತಾರೆ. ಕೆಳಗೆ ಅದು ಇದೆ, ಚಂದಾದಾರರಾಗುವುದಂದ್ರೆ ನೀವು ಗ್ರೂಪಿಗೆ ಆಡ್ ಆಗುದಷ್ಟೇ. ಇಲ್ಲಿ ಯಾವುದೇ ಹಣ ಅದು ಇದು ಫೀಸ್ ಏನು ಫ್ರೀ. ಅಲ್ಲ, ಹಾಗೇನಾದ್ರು ಇದ್ರೆ ಮಾಡುವ. ಅದಕ್ಕೋಸ್ಕರ ನಾನು ಎಲ್ಲಿಯವರು ಮೇಡಮ್? ಸಾಗರ, ನಮ್ದು ಸಾಗರ, ಶಿವಮೊಗ್ಗ ಜಿಲ್ಲೆ ಸಾಗರ. ಶಿವಮೊಗ್ಗದ ತಂಡ ಸುಮಾರಿದೆ. ಶಿವಮೊಗ್ಗದವರೆಲ್ಲ ಸೇರ್ಕೊಂಡು ಒಂದು ಪ್ರೋಗ್ರಾಮ್ ಅನ್ನ ಮಾಡಿ, ಆಗ ಇಂಥವರೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾ ಇದ್ದಾರೆ. ಎಸ್, ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಊರಿನಲ್ಲಿ ತುಂಬಾ ಜನ ಇದ್ದಾರೆ. ಶಾರದಾ ಮೇಡಮ್ ಅಂತವ್ರದೆಲ್ಲ ನಂಬರ್ ತಗೊಳ್ಳಿ. ಶಾರದಾ ಪಾಟೀಲ್ ಮತ್ತೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಬೇರೆ ಬೇರೆ ತಾಲೂಕದಲ್ಲಿ ಇರಬಹುದು. ತುಂಬಾ ಜನ ಇದ್ದೀರಾ ನೀವು. ಎಲ್ಲರೂ ಸೇರ್ಕೊಂಡು ಅರಸೀಕೆರೆಯವರು ಹೇಗೆ ಪ್ರೋಗ್ರಾಮ್ ಅನ್ನ ಮಾಡಿದ್ರು ಅವರಿಗೂ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ಪ್ರೋಗ್ರಾಮ್ ಅನ್ನ ಮಾಡಿ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ನಿಮಗೆ ಕನ್ವೀನಿಯಂಟ್ ಎಲ್ಲಿದೆ ಅಲ್ಲಿ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸವಿತಾ ಗೌಡ ಮೇಡಮ್ ಮಾತಾಡ್ತಾರ ಏನೋ ನೋಡಿ, ಅವರು ಆಗದಿಂದ. ಹ್ಯಾಂಡ್ ರೈಸ್ ಮಾಡಿಲ್ಲ ಅವರು. ಸವಿತಾ ಯಾರು ಮೇಡಮ್? ಸವಿತಾ ಗೌಡ. ಎಸ್, ಗೌಡ ಅಂತ ಇದ್ದಾರೆ ನೋಡಿ. ನೀವು ಕೊಡಿಲ್ಲ ಅಂದ್ರೆ ಸಿಕ್ಕಿದ್ರೆ ಕೊಟ್ಟೆ ಮೇಡಮ್. ಎಸ್, ಮಾತಾಡಿ ಮ್ಯಾಮ್. ಕೊಟ್ಟಿದ್ದೀನಿ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಹೇಳಿ ಮೇಡಮ್. ನಾನು ತುಂಬಾ ದಿನಗಳಿಂದ ಇದು ಅಟೆಂಡ್ ಮಾಡ್ತಾ ಇದ್ದೀನಿ ಕ್ಲಾಸಸ್. ನಮ್ಗೆ ಈ ನಡುವೆ ತುಂಬಾ ಸ್ವಲ್ಪ ಡಿಪ್ರೆಷನ್, ಫಿಯರ್ ಫೀಲಿಂಗ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಅದಕ್ಕೆ ಏನಾದ್ರೂ ನಂಗೆ ಸ್ವಲ್ಪ ಒಂದು ಕೌನ್ಸಲಿಂಗ್ ತರ ಒಂದು ಏನಾದ್ರೂ ಒಂದು ಯಾರಾದ್ರೂ ತಾವು ಎಲ್ಲಿಯವರು? ಬ್ಯಾಂಗ್ಳೂರು. ಬ್ಯಾಂಗ್ಳೂರ್ನವ್ರ? ನಿಮ್ ನಂಬರ್ ಹೇಳಿ. 903529 9035 ಓಕೆ 16718 ಮ್ಯಾಮ್. ನೀವು ಎಲ್ಲಿ, ಯಾವ ಏರಿಯಾದಲ್ಲಿ ಇದ್ದೀರಾ? ನಾವು RR ನಗರ ಇದ್ದೀನಿ ಮೇಡಮ್. ರಾಜರಾಜೇಶ್ವರಿ ನಗರನಾ? ಹೌದು. ಶನಿವಾರ ಯಾಕೆ ಮಹಾವತಾರಿಗೆ ಭೇಟಿ ಕೊಡಬಾರ್ದು? ಮಹಾವತಾರಿಗೆ ಬಂದಿದ್ದೀರಾ ನೀವು? ನೋಡಿದೀರಾ? ಇಲ್ಲ ಮ್ಯಾಮ್, ಗೊತ್ತಿಲ್ಲ ನಂಗೆ. ವೈಟ್ ಫೀಲ್ಡ್ ಅಲ್ಲಿ ಇದೆ. ಓಕೆ, ನೀವು ಯಾರ ನಂಬರ್ ಇದೆ? ನನ್ನ ನಂಬರ್ ಇದೆ, ಅಥವಾ ಆ ಲಿಂಕ್ ಅಲ್ಲಿ ಆಫೀಸ್ ನಂಬರ್ ಇದೆ. ದಿನ ನೀವು ಜಾಯಿನ್ ಆಗತಕ್ಕಂತ ಲಿಂಕ್ ನಲ್ಲಿ ಕೆಳಗೆ ಸಂಪರ್ಕಿಸಬೇಕಾದ ನಂಬರ್ ಇದೆ. ಅದು ಆಫೀಸ್ ನಂಬರು ಇದರದ್ದು, ಮಹಾವತಾರದು. ಅವರಿಗೆ ಫೋನ್ ಮಾಡಿ ಅಲ್ಲಿದು ಲೊಕೇಶನ್ ಅನ್ನ ತಗೊಳ್ಳಿ. ಒಂದ್ಸಲ ನೀವು ಅಲ್ಲಿ ಭೇಟಿ ಮಾಡಿ. ಗುರುಗಳು ಸಿಗ್ತಾರೆ, ಬೇರೆಯವರೆಲ್ಲ ಸಿಗ್ತಾರೆ. ನಿಮ್ಗೆ ಕೌನ್ಸಿಲಿಂಗಿಗೆ ಹೆಲ್ಪ್ ಆಗುತ್ತೆ. ಮೇಡಮ್, ಅವ್ರು ಏನ್ ಹೇಳ್ತಾರೆ ನಂತರ ನೀವು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಯಾವಾಗ್ಲೂ ಹೋಗ್ಬೇಕು ಅಂತ ಇಲ್ಲ. ಒಂದು ಸಿಟ್ಟಿಂಗಿಗೆ ಆಮೇಲೆ ನನ್ಗೆ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ಧ್ಯಾನ ಮಾಡಕ್ ಆಗ್ತಾ ಇಲ್ಲ. ಅದು ಮಾಮೂಲಿ. ಅದು ಡಿಪ್ರೆಷನ್ ಅಲ್ಲಿ ಇದ್ರೆ, ಮೆಂಟಲಿ ಡಿಸ್ಟರ್ಬ್ ಆದ್ರೆ ಅದು ಕಾನ್ಸಂಟ್ರೇಷನ್ ಬರುದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಒಂದ್ಸಲ ನೀವು ಮಹಾವತಾರಿಗೆ ಭೇಟಿ ನೀಡಿ. ಓಕೆ ಮ್ಯಾಮ್? ಇಲ್ಲಿ ನಮ್ ನಿಯರೆಸ್ಟ್ ಯಾವ್ದು ಇಲ್ವಾ ಮ್ಯಾಮ್? ವೈಟ್ ಇಲ್ಲ, ಬ್ಯಾಂಗ್ಳೂರಲ್ಲಿ ಇರುವುದೇ ಒಂದು ಸೆಂಟರ್.
ಹೌದಾ? ಇಲ್ಲಿ ಪಿರಮಿಡ್ ವ್ಯಾಲಿ ಅಂತ ಇದೆ ಕನಕಪುರ ರೋಡ್ ಅಲ್ಲಿ ನಮ್ಗೆ. ಹೌದು, ವ್ಯಾಲಿ ಇದೆ. ಹಾ, ಬಟ್ ವೈಟ್ ಫೀಲ್ಡ್ ಗೆ ಬರ್ಬೇಕಂತೀರಾ? ಅಲ್ಲ, ನಿಮಗೆ ಪಿರಮಿಡ್ ವ್ಯಾಲಿಯಲ್ಲಿ ಯಾರಾದ್ರೂ ಗೊತ್ತಿದ್ದಾರಾ ಕೌನ್ಸಿಲಿಂಗ್ ಕೊಡತಕ್ಕಂಥವ್ರು? ಇಲ್ಲ ಇಲ್ಲ. ಹಾ, ಪಿರಮಿಡ್ ವ್ಯಾಲಿನಲ್ಲಿ ಕೌನ್ಸಿಲಿಂಗ್ ಕೊಡತಕ್ಕಂಥವ್ರು ನನಗೂ ಗೊತ್ತಿಲ್ಲ ಅದಿದೆಯಾ ಅಂತ. ಬಟ್ ಮಹಾತಾರ್ನಲ್ಲಿ ಇದೆ, ನಮ್ಮ ವೇದಿಕೆಯಲ್ಲಿ ಇದೆ, ನಮ್ಮ ಆಫೀಸಲ್ಲಿ ಇದೆ. ಎಲ್ಲ ತರದ ಟ್ರೀಟ್ಮೆಂಟ್ ಇದೆ, ಅಲ್ಲಿ ಕೌನ್ಸಿಲಿಂಗ್ ಸಹ ಕೊಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಮಾ. ಓಕೆ, ನಿಮ್ಗೆ ಸ್ವಲ್ಪ ಏನಾದ್ರೂ ನಾನು ಪರ್ಸನಲ್ ಆಗಿ ಫೋನ್ ಮಾಡ್ಬೋದಮ್ಮ? ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ, ನೀವು ಏನಾದ್ರೆ ನನ್ನ ನಂಬರ್ ಇದ್ರೆ ನನಗೂ ಮಾಡಿ, ನೋ ಪ್ರಾಬ್ಲಮ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಓಕೆ. ಮತ್ತೆ ವೇದಾವತಿ ಮ್ಯಾಮ್, ನಿಮ್ ನಂಬರ್ ನನ್ನ ಹತ್ರ ಕಳ್ದೋಗ್ಬಿಟ್ಟಿದೆ ಮ್ಯಾಮ್. ನನ್ನ ನಂಬರ್ ನಿಮ್ ಹತ್ರ ಇತ್ತಲ್ಲ, ವೇದಾವತಿ ಮ್ಯಾಮ್ದು. ವೇದಾವತಿ ಮೇಡಮ್ ನಂಬರ್ ನಿಮಗೆ ಬೇಕಾ? ಹಾ, ವೇದಾವತಿ ಮೇಡಮ್, ಪಟ್ 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 ಹೇಳ್ಬಿಡಿ. ಈಗ ಧ್ಯಾನಕ್ಕೆ ಟೈಮ್ ಆಯ್ತು. ಇವತ್ತು ಅರ್ಧ ಗಂಟೆ ಧ್ಯಾನವನ್ನ ಮಾಡೋಣ, ಆಮೇಲೆ ಸಂಪನ್ನಗೊಳಿಸೋಣ. ವೇದಾವತಿ ಮೇಡಮ್ ಹೇಳಿ ನಿಮ್ ನಂಬರ್. ಕೇಳಿಸ್ತಾ ಇದೆಯಾ ಅವ್ರಿಗೆ? 988863 ಓಕೆ 42792. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ ಓಕೆ. ಓಕೆ, ಅಭಿಪ್ರಾಯಗಳು ಬಂತು. ಆದ್ರೆ ಒಂದು, ಶಶಿಕಲಾ ಮೇಡಮ್ ಹೇಳಿದಂತಹ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡತಕ್ಕಂಥದ್ದು. ಎರಡನೇದು, ನಾವೆಲ್ಲರೂ ಸಹ ಮಾತಾಡ್ಬೇಕು, ಪ್ರಶ್ನೆ ಕೇಳಬೇಕು, ಹೆಚ್ಚಿನ ಒಂದು ಜ್ಞಾನವನ್ನ ಪಡ್ಕೊಳ್ಬೇಕು. ನಮ್ಮಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತವೆ, ಅದನ್ನ ಯಾರು ಹೊರಗೆ ಹಾಕ್ತಾ ಇಲ್ಲ. ಅದನ್ನ ಒಳಗೆ ಇಟ್ಕೊಳ್ಬೇಡಿ, ಅದರಿಂದ ಏನು ಪ್ರಯೋಜನ ಇಲ್ಲ. ನೀವು ಪ್ರಶ್ನೆಗಳಿದ್ದಾಗ ಹೊರಗೆ ಹಾಕಿದ್ರೆ ಮಾತ್ರ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಎರಡನೇದು, ಪ್ರಶ್ನೆ ಕೇಳಿದ್ರೆ ಏನ್ ಅನ್ಕೋತಾರ ಅಂತ ಹೇಳತಕ್ಕಂಥ ಭಾವನೆ ಬೇಡ. ಎಲ್ಲರೂ ಈಗ ನೋಡಿದ್ರಲ್ಲ ಚರ್ಚೆಯಲ್ಲಿ, ಎಲ್ಲರೂ ಯಾವ ಯಾವ ಅಭಿಪ್ರಾಯ ಇದೆ ಎಲ್ಲವನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ದಯಮಾಡಿ ಅದನ್ನ ಎಕ್ಸ್ಪ್ರೆಸ್ ಮಾಡತಕ್ಕಂಥದ್ದನ್ನ ಮಾಡಿ. ಮೂರನೇದಾಗಿ ನಾನು 1-2 ನಿಮಿಷ ತಗೊಳ್ತೇನೆ. ಈ ಮಂಡಲ ಅದ್ಭುತವಾಗಿ ನಡೀತು, ನನಗೂ ಹಾಗೆ ಅನ್ಸಿತ್ತು. ಸುಮಾರು ಜನ ನಾವು ಪ್ರತಿ ಸಲ, ನಾನು, ಗೀತಾ ಮೇಡಮ್ ಮತ್ತೆ ಮಧುರಾ ಮೇಡಮ್ ಅವರು ಮಾತಾಡ್ಕೊಳ್ತೇವೆ. ಮಿಕ್ಸ್ ಮಾಡಿ, ಹೊಸ ಮಾಸ್ಟರ್ಸ್ ಹಳೆ ಮಾಸ್ಟರ್ಸ್ ಅನ್ನ ಮಿಕ್ಸ್ ಮಾಡಿ ಕರಿಬೇಕು ಅಂತ ಹೇಳತಕ್ಕಂಥದ್ದು. ಹಾಗೇನೆ ಪ್ರತಿ ಮಂಡಲದಲ್ಲಿ ಕೆಲವು ಹಳೆ ಮಾಸ್ಟರ್ಸ್ ಜೊತೆಗೆ ಹೊಸ ಮಾಸ್ಟರ್ಸ್ ಮಿಕ್ಸ್ ಆಗಿ ನಾವು ಕ್ಲಾಸ್ ಅನ್ನ ತಗೊಳ್ತಾ ಇದ್ದೇವೆ. ಇನ್ನೊಂದೇನಂತಂದ್ರೆ, ಒಂದಕ್ಕಿಂತ ಒಂದು ಮಂಡಲ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ನನಗೆ ಖುಷಿ ಆಗ್ತಿದೆ, ಯಾಕಂದ್ರೆ ನಾನು ಜಾಸ್ತಿ ಕಲಿತಾ ಇದ್ದೇನೆ, ಅದಕ್ಕೋಸ್ಕರ. ಎರಡನೇದಾಗಿ, ಎಲ್ರಿಗೂ ಒಂದು ಅವಕಾಶ ಇದೆ. ಸಮಗ್ರ ಜೀವನ ಶೈಲಿ ಇರ್ಬೋದು ಅಥವಾ 40 ಮಿನಿಟ್ಸ್. ಫಸ್ಟಿಗೆ ನಿಮ್ಗೆಲ್ಲ ಅನುಭವ ಇರ್ಬೋದು, ನಾವು ಹೊರಗಿನ ಮಾಸ್ಟರ್ಗಳನ್ನೇ ಕರಿತಾ ಇದ್ವಿ. ಆದ್ರೆ ನಾನು ಮಧುರ ಮತ್ತೆ ಗೀತಾ ಮೇಡಮ್ ಮಾತಾಡ್ಕೊಂಡ್ವಿ, ನಮ್ಮ ಮಾಸ್ಟರ್ಸ್ಗೆ ಎಲ್ಲಿ ಅವಕಾಶ ಇದೆ, ನಾವು ಯಾವಾಗ ಮುಂದೆ ಬರೋದು. ಅದಕ್ಕೋಸ್ಕರ ಪ್ರತಿ ವಾರ ಒಂದು ದಿನವನ್ನ ನಾನು ನಮ್ಮ ಮಾಸ್ಟರ್ಸ್ಗೆ ಮೀಸಲಾಗಿ ಇಟ್ಟಿದ್ದೇನೆ. ಅದಕ್ಕೇನೆ ಒಂದು ಮಂಡಲದಲ್ಲಿ ಎಲ್ರಿಗೂ ಕೊಡಕ್ಕಾಗೋದಿಲ್ಲ. ಒಂದು ಮಂಡಲದಲ್ಲಿ ಕೊಡೋದವರನ್ನ ಯಾರು ನಾನು ಬರ್ತೇನಂತ ಹೇಳಿದರೆ ಇಚ್ಛಾ ಪೂರ್ವಕವಾಗಿ ಅವರಿಗೆ ನೆಕ್ಸ್ಟ್ ಮಂಡಲದಲ್ಲಿ ಕೊಟ್ಕೊಂಡು ಬರ್ತೇನೆ. ಸೊ ನನಗೆ ಕೊಡ್ಲಿಲ್ಲ ಅಂತ ಹೇಳತಕ್ಕಂಥ ಬೇಜಾರು ಯಾರು ಮಾಡ್ಕೋಬೇಡಿ. ಸರದಿಯ ಪ್ರಕಾರ ನಾನು ಕೊಟ್ಕೊಂಡು ಬರ್ತೇನೆ. ಓಕೆ, ಸಮಗ್ರ ಜೀವನ ಶೈಲಿಯಲ್ಲಿ ನಾನು ಥರ್ಸ್ಡೇ ಅಥವಾ ವೆನಸ್ಡೇನೆ ಕೇಳ್ತೇನೆ, ಯಾರು ಮಾತಾಡ್ತೀರಾ ಅಂತ. ದಯಮಾಡಿ ಆವಾಗ ನಿಮ್ಮ ಹೆಸರನ್ನ ಕೊಡಿ, ತೊಂದರೆ ಇಲ್ಲ. ಆ ನಂತರ ಶನಿವಾರದ ಕಾರ್ಯಕ್ರಮದಲ್ಲಿ ಆದಷ್ಟು ಎಲ್ಲ ಕಲಾವಿದರೇ ಇದ್ದೀರಾ. ನಿಮ್ಮ ಕಲೆಯನ್ನ ದಯಮಾಡಿ ಹಾಡು, ನಾನು ರಾಗವಾಗಿ, ನಾವೆಲ್ಲರೂ ಹಾಡುಗಾರರಲ್ಲ, ವಿದ್ವಾಂಸರಲ್ಲ, ಏನಿಲ್ಲ. ಎಷ್ಟು ಮಟ್ಟಿಗೆ ಬರ್ತದೆ, ಕಾಮಿಡಿ ಇರ್ಬೋದು, ಹಾಡಿರ್ಬೋದು, ಕತೆ ಇರ್ಬೋದು, ಅದನ್ನ ಹೊರಗೆ ತನ್ನಿ. ಶಾರ್ಟ್ ಅನ್ನ ಮಾಡ್ಕೊಳ್ಳಿ ಅಷ್ಟೇ. ಉದ್ದ ಕೇಳಿದ್ರೆ ಯಾರಿಗೂ ಅವಕಾಶ ಆಗೋದಿಲ್ಲ, ಕಡಿಮೆ ಜನಕ್ಕೆ ಅವಕಾಶ. ಅದರಿಂದ ಹೆಚ್ಚಿನ ಜನಕ್ಕೆ ನಾವು ಅವಕಾಶವನ್ನ ಕೊಡೋಣ. ಕೊನೆಯದಾಗಿ ನಾನು ಹೇಳತಕ್ಕಂಥದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಮಾಸ್ಟರ್ಸ್ ಅನ್ನ ಫಿಕ್ಸ್ ಮಾಡತಕ್ಕಂಥದ್ದು. ಪ್ರತಿ ಒಂದರಲ್ಲೂ ಸಹ ಇಷ್ಟರವರೆಗೆ ನಾನು, ಮಧುರಾ ಮೇಡಮ್ ಮತ್ತೆ ನಂದಾ ಮೇಡಮ್ ಇರ್ಬೋದು, ಸಣ್ಣಗೌಡ್ರು ಇರ್ಬೋದು, ಗೀತಾ ಮೇಡಮ್ ಇರ್ಬೋದು, ನಾವು ಇಷ್ಟನ್ನೇ ಮಾಡ್ಕೊಳ್ತಾ. ಈ ಸಲ ವೇದಾವತಿ ಮೇಡಮ್ ಅವರು ಒಂದು 3-4 ಮಾಸ್ಟರ್ನ ಹೇಳಿದ್ದಾರೆ. ಕೊಟ್ಟ ಎಲ್ಲ ಮಾಸ್ಟರ್ನ ನಾವು ಆಗದಿದ್ರು ಎಷ್ಟು ಅವಕಾಶ ಇದೆ ಅಷ್ಟು ಅವ್ರನ್ನ. ಇನ್ನೊಂದೇನಂದ್ರೆ, ಎಲ್ಲರನ್ನ ಹೊಸಬ್ರನ್ನ ಹಾಕುದಿಲ್ಲ, ನಮಗೆ ಹಳಬ್ರು ಹೊಸಬ್ರು ಮಿಕ್ಸ್ ಆಗಿಬೇಕು. ಕಳೆದ ಮಂಡಲದಲ್ಲಿ ಅನುರಾಧ ಮೇಡಮ್ ಅವರು ಅದ್ಭುತವಾದ ಒಂದು ಮಾಸ್ಟರ್ನ ಕೊಟ್ರು, ಅವರು ಇನ್ನೊಬ್ಬ ಅದ್ಭುತವಾದ ಮಾಸ್ಟರ್ನ ಕೊಟ್ರು. ಯಶೋಧ ಮೇಡಮ್ ಅವರು ಒಂದು ಮಾಸ್ಟರ್ನ ಕೊಟ್ರು. ಈ ತರ ಪ್ರತಿಯೊಬ್ಬರಿಗೂ ಪರಿಚಯ ಇರತಕ್ಕಂತ ಸಾಕಷ್ಟು ಮಾಸ್ಟರ್ಗಳಿದ್ದಾರೆ. ಅವ್ರನ್ನ ಹೆಸರನ್ನ ಕೊಡಿ.
ಬರ್ಕೊಂಡು ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ತೇನೆ, ಯಾವಾಗ ಯಾವಾಗ ಅವಕಾಶ ಇದೆ ಆವಾಗ ನಾವು ಕೊಟ್ಕೊಂಡು ಬರೋಣ ಅಂತ ಹೇಳತಕ್ಕಂಥ ಮಾತನ್ನ ಹೇಳ್ತಾನೆ. ನಂತರ ಈ ಒಂದು ಹೊರಗಿನ ಮಾಸ್ಟರ್ಸ್ಗೆ ನಾವು ಫ್ಲೈಯರ್ ಅನ್ನ ಮಾಡತಕ್ಕಂಥದ್ದು ನಮ್ಮ ಕೋ ಹೋಸ್ಟ್ ಆದ ರಘು ಮಾಡತಕ್ಕಂಥದ್ದು, ಜೊತೆಗೆ ನಾನು ಇಲ್ಲದೆ ಇದ್ದಾಗ ಅವರು ಈ ಮಂಡಲದಲ್ಲಿ ಸಹ ಹೋಸ್ಟ್ ಅನ್ನ ಮಾಡಿ ಎಲ್ರಿಗೊಂದು ಸಹಕಾರವನ್ನ ಕೊಟ್ಟಿದ್ದಾರೆ. ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವ್ರು ಹೇಳ್ತಾರೆ, ಮೇಡಮ್ ನೀವು ಮೊದ್ಲೇ ಹೇಳಿದ್ರೆ ನಾವು ಲ್ಯಾಪ್ಟಾಪ್ ಅನ್ನ ಕಂಪನಿಗೆ ತಕೊಂಡು ಹೋಗಿ ಅಲ್ಲೇ ನಾನು ಆನ್ ಮಾಡ್ತೇನೆ ಮೇಡಮ್, ಇಲ್ಲಾಂದ್ರೆ ಆನ್ ದ ವೇ ಇರ್ತೇನೆ, ನಾನು ಕಷ್ಟ ಆಗುತ್ತೆ ಅಂತ ಹೇಳತಕ್ಕಂಥದ್ದು, ಟ್ರಾವೆಲ್ ಮಾಡ್ತಾ ಇರತಕ್ಕಂಥದ್ದು. ಸೊ ಆದ ಕಾರಣ ಯಂಗ್ ಮಾಸ್ಟರ್ ಅವರಿಗೂ ಸಹ ನನ್ನ ಧನ್ಯವಾದಗಳು. ಜೊತೆಗೆ ಎಲ್ಲ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಇಷ್ಟು ಜನರ ಒಂದು ಅಭಿಪ್ರಾಯ ಇರ್ಬೋದು, ಎಲ್ಲ ಕೋಆಪರೇಷನ್ ಹೋಸ್ಟ್ ಮಾಡತಕ್ಕಂಥದ್ದು, ಹೋಸ್ಟ್ ಮಾಡತಕ್ಕಂಥದ್ದು, ಅರ್ಜೆಂಟಿಗೆ ನಮ್ಮ ವಿಲಾಸ್ ಭಾಸ್ಕರ್ ಸರ್ ಮಾಡತಕ್ಕಂಥದ್ದು, ಇಂಥದೆಲ್ಲ ಒಂದು ಹೆಲ್ಪ್ ಖಂಡಿತವಾಗ್ಲೂ ಸಿಕ್ಕಿದೆ. ಶಶಿಕಲಾ ಮೇಡಮ್ ಅನ್ನ ಒಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು ಈ ತರ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದೇನೆ, ವಿಲಾಸ್ ಸರ್ ಹೋಸ್ಟ್ ಮಾಡ್ತಾರೆ, ನೀವು ಕೋ ಹೋಸ್ಟ್ ಆಗಿ ಕೆಲಸ ಮಾಡಿ ಅಂತ ಹೇಳತಕ್ಕಂಥದ್ದು, ಎಲ್ರು ಮುಂದೆ ಮುಂದೆ ಬನ್ನಿ ಅಂತ ಹೇಳತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಸೊ ಎಲ್ರಿಗೂ, ಯಾರು ಒಂದೇ ಸಲ ಹುಟ್ಟಿದ ತಕ್ಷಣ ವಿದ್ಯೆಯನ್ನ ಕಲ್ತಿಲ್ಲ, ಎಲ್ಲರೂ ಆದಿಂದ ಹೇಗೆ ನಾವು ಕಲ್ತ್ವಿ ಅದೇ ರೀತಿಯಲ್ಲಿ ಎಲ್ಲರೂ ಕಲೀಲಿಕ್ಕೆ ಅವಕಾಶ ಇದೆ. ಒಂದೇನಂದ್ರೆ ನಮ್ಮ ಪ್ರಯತ್ನ ಬೇಕು ಅಷ್ಟೇ. ಧ್ಯಾನ ಅಂತ ಹೇಳಿದ್ರೆ ನಮಗೆ ಗೊತ್ತಿರ್ಲಿಲ್ಲ, ಈಗ ನಾವೆಲ್ಲ ಧ್ಯಾನಸ್ಥರಾಗಿದೆ, ನಾನು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಇನ್ನೊಬ್ಬರನಿಗೆ ಮಾಡಿಸ್ಲಿಕ್ಕೆ ನಾವು ಸಕ್ತರಾಗಿದ್ದೇವೆ. ಆದ ಕಾರಣ ಖಂಡಿತವಾಗ್ಲೂ ನಾವು ಇದನ್ನ ಹೆಚ್ಚಿನ ಒಂದು ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು, ನಾನು ಹೇಳ್ತೇನಲ್ಲ, ಶ್ರೀಯಮ್ಮ ಅವ್ರದ ಯಾವ್ದು ಮೊನ್ನೆ ಮನಃಶಾಂತಿ ಅಂತ ಮನಸ್ಸಿಗೆ ಶಾಂತಿ ಬೇಕಾದರೆ ಒಂದು ಫ್ರೈಡೆ ಒಂದು ಕೊಟ್ಟಲ್ಲ, ಅದ್ರಲ್ಲಿ ಹೇಳ್ತಾರೆ ನೋಡಿ, ಶ್ರೀಮಂತಿಕೆ ಅಂತ ಹೇಳಿದಾಗ ನಾವು ನಮ್ಮ ಕೆಳಗಿನವರನ್ನು ನೋಡ್ಬೇಕು, ಆಧ್ಯಾತ್ಮಿಕ ಬಂದಾಗ ನಾವು ನಮ್ಮ ಮೇಲಿನವರನ್ನು ನೋಡ್ಬೇಕಂದ್ರೆ ನಾವು ಉತ್ತಮ ಸ್ಥಿತಿಗೆ ಏರ್ಬೇಕು ಅಂತ ಹೇಳತಕ್ಕಂಥದ್ದು. ಸೊ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಅದಕ್ಕೆ ಪ್ರಯತ್ನವನ್ನ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಈ ವೇದಿಕೆಯನ್ನ ನಿರ್ಮಾಣ ಮಾಡಿದಂತ ರಂಗನಾಥ್ ಸರ್ ಅವರಿಗೆ, ಜೊತೆಗೆ ನನಗೆ ಒಂದು ಹೋಸ್ಟ್ ಅನ್ನ ಅವಕಾಶವನ್ನ ಮಾಡಿಕೊಟ್ಟು ನಾನು ಬೆಳೀಲಿಕ್ಕೆ ಒಂದು ಮಾರ್ಗದರ್ಶಕರಾಗಿ ಇರತಕ್ಕಂಥ ಸರ್ಗೆ, ಜೊತೆಗೆ ನಿಮ್ಮೆಲ್ಲರ ಒಂದು ಜ್ಞಾನದಿಂದ ನಾನು ಹೆಚ್ಚಿನ ಒಂದು ಜ್ಞಾನವನ್ನು ಸಹ ಪಡ್ಕೊಂಡಿದ್ದೇನೆ. ಯಾಕಂದ್ರೆ ನಾನು ಮೊದ್ಲೇ ಹೇಳ್ತೇನೆ, ನನ್ನ ನಾಗರತ್ನ ಮೇಡಮ್ನ, ವೇದಾವತಿ ಮೇಡಮ್ ಯಾವಾಗ್ಲೂ ನೆನ್ಸ್ಕೊಳ್ತೇನೆ, ಅಯ್ಯೋ ಇಷ್ಟೊಂದು ಜ್ಞಾನ ಇದೆ ಇವರಿಗೆ, ಇದು ಎಲ್ಲಿಂದಪ್ಪ ಬಂತು ಇವರಿಗೆ, ಯಾವಾಗದಿಂದ ನನಗೆ ಅದರದ್ದು ಯಾವುದು ಸಹ ಬೇಸೇ ಇರಲಿಲ್ಲ. ಇವಾಗ ನಾನು ಕಲಿತಾ ಇದ್ದೇನೆ. ಸೊ ಎಲ್ಲರಿಂದನ ಕಲಿತೆ ನಾನು ಸಹ ಮುಂದೆ ಸಾಗ್ತಾ ಇರೋದು. ಎಲ್ಲರೂ ಸಹ ಹಾಗೆ ಒಟ್ಟಾಗಿ ಸಾಗೋಣ. ಜೊತೆಗೆ ಅರಸೀಕೆರೆ ಒಂದು ಮಾದರಿ ಪ್ರೋಗ್ರಾಮ್, ನಮಗೆ ಮುಂದೇನು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಅನ್ನ ಮಾಡ್ಲಿಕ್ಕೆ ಎಲ್ಲರೂ ಸಹ ಮುಂದೆ ಬನ್ನಿ. ಅದಕ್ಕೆಲ್ಲರ ಸಹಕಾರ ಇರುತ್ತೆ, ಒಬ್ಬರನ್ನೇ ಬಿಟ್ಟು ಬಿಡುದಿಲ್ಲ. ನೀವು ಶಿವಮೊಗ್ಗದವ್ರು ಮಾಡಿ ನಿಮ್ಮ ಪಾಡಿಗೆ ನೀವೇ ಎಲ್ಲ ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲರ ಒಂದು ಸಹಕಾರದಿಂದ ಒಂದು ಕಾರ್ಯಕ್ರಮವನ್ನ ಮಾಡತಕ್ಕಂಥದ್ದು. ಆದ್ರಿಂದ ತಮ್ಮ ತಮ್ಮ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಇದ್ದೀರಾ, ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಮಟ್ಟಿಗೆ ಆಗುತ್ತೆ, ಎಲ್ಲಿ ಆಗುತ್ತೆ ಅಲ್ಲಿ ಒಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ಲಿಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಯಾವುದೇ ಅವಸರ ಇಲ್ಲ, ಎಲ್ಲ ನೀವು ಪ್ರಯತ್ನವನ್ನ ಮಾಡಿ, ಪ್ರಚಾರವನ್ನ ಮಾಡಿ, ಆಗ್ಬಹುದು ನಾವು ಮಾಡ್ತೇವೆ ಅಂತ ಹೇಳತಕ್ಕಂಥ ಧೈರ್ಯ ಬಂದ್ಮೇಲೆ ನೀವು ಅದನ್ನ ಗುರುಗಳ ಗಮನಕ್ಕೆ ತಂದು ಕಾರ್ಯಕ್ರಮವನ್ನ ಏರ್ಪಾಡು ಮಾಡ್ಬೋದು. ಬಹುಶಃ ನಾನು ಎಲ್ಲರ ಹೆಸರು ಹೇಳೋದಿಲ್ಲ, ಇಲ್ಲಿ ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ರು ಅಂತಲ್ಲ, ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿ ನಡೀತಾ ಇದೆ. 41 ದಿನಗಳ ಮಂಡಲ ಕಾರ್ಯಕ್ರಮ ಈಗಾಗಲೇ 7 ಬ್ಯಾಚ್ ಅನ್ನ ಮುಗಿಸ್ಬಿಟ್ವಿ. ಸೊ ನೆಕ್ಸ್ಟ್ 8ನೇ ಬ್ಯಾಚ್ ಸಹ ತುಂಬಾ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ, ಜೊತೆಗೆ ಹೆಚ್ಚಿನ ಜನ ಇದರಲ್ಲಿ ಪಾಲ್ಗೊಳ್ಬೇಕು. ಈಗಾಗಲೇ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀರಾ. ಅರಸೀಕೆರೆ ಪ್ರೋಗ್ರಾಮ್ಗೆ ಬಂದವರು ಅಥವಾ ಹೊಸ ಮಾಸ್ಟರ್ನ ಜಾಯಿನ್ ಮಾಡಿಸ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸಣ್ಣಗೌಡ್ರು ಸರ್ನ ನಿಜವಾಗ್ಲೂ ನೆನೆಸ್ಕೋಬೇಕು. ಸಣ್ಣಗೌಡ್ರು ಸರ್ ಒಂದು ಮೋಟಿವೇಟರ್ ಈ ವೇದಿಕೆಗೆ. ಅವರು ಪ್ರತಿ ಬೆಳಿಗ್ಗೆ ಎಷ್ಟೊಂದು ಜನರಿಗೆ ಅವರೊಂದು ಇನ್ಸ್ಪೈರ್ ಆಗಿ ಮಾತಾಡಿ ಎಲ್ಲರನ್ನ ಜಾಯಿನ್ ಮಾಡ್ತಕ್ಕಂಥದ್ದಾಗ್ಲಿ ಎಲ್ಲವನ್ನ ಮಾಡ್ತಾರೆ. ಆದ್ದರಿಂದ ಎಲ್ಲರಿಗೂ ನಾನು ಧನ್ಯವಾದವನ್ನ ಹೇಳ್ತೇನೆ. ಯಾಕಂತಂದ್ರೆ ಮತ್ತೆ ಧ್ಯಾನ ಮಾಡಿದ ಮೇಲೆ ಎಲ್ಲರೂ ನಿದ್ರೆಯಲ್ಲಿ ಜಾರುದಂತೂ ಸಹಜ. ಆದ ಕಾರಣ ಇವತ್ತು 30 ನಿಮಿಷದ ಒಂದು ನಮ್ಮ ಧ್ಯಾನಕ್ಕೆ ಸೀಮಿತ ಆಗೋಣ, 40 ನಿಮಿಷ ಬೇಡ. ಸೊ ಒಂದು 20 ನಿಮಿಷ ನಾನು ಮ್ಯೂಸಿಕ್ ಅನ್ನ ಕೊಡ್ತೇನೆ, 10 ನಿಮಿಷ ಶೂನ್ಯ ಧ್ಯಾನವನ್ನ ಮಾಡಿ ನಾವು ಇಲ್ಲಿಗೆ ಈ ಕಾರ್ಯಕ್ರಮನ ಕ್ಲೋಸ್ ಮಾಡೋಣ. ನಾಳೆ ನೀವು ನೋಡ್ಕೊಳ್ಳಿ, ಗುರುದೇವಿ ಮೇಡಮ್ ಅವರು ಅದನ್ನ ಕಲ್ತ್ಕೊಂಡು ಮಾಡಿದ್ರೆ ನಾಳೆ ಮಾಡೋಣ. ಒಂದು ವೇಳೆ ನಾನು ಇದ್ರೆ ನಾನು ಬೇಕಾದ್ರೆ ನಾಳೆ ಹೋಸ್ಟ್ ಮಾಡಿ ಒಂದು ಮ್ಯೂಸಿಕ್ ಅನ್ನ ಕೊಡ್ತೇನೆ. ಯಾಕಂದ್ರೆ ಬೇರೆ ಏನು ಕಾರ್ಯಕ್ರಮ ಇರೋದಿಲ್ಲ, ರೆಕಾರ್ಡು ಇರೋದಿಲ್ಲ. ಬೇಕಾದ್ರೆ 1 ಗಂಟೆ ಮಾಡ್ಬೋದು, ಅರ್ಧ ಗಂಟೆ ಮ್ಯೂಸಿಕ್ ನಲ್ಲಿ ಮಾಡ್ಬೋದು, ಅರ್ಧ ಗಂಟೆ ಮೌನ ಧ್ಯಾನವನ್ನ ಸಹ ಮಾಡ್ಬೋದು. ನಿಮಗೆ ಬಿಟ್ಟದ್ದು ಎಷ್ಟು ಗಂಟೆ ಬೇಕು ಅಂತ ಹೇಳತಕ್ಕಂಥದ್ದು. ಸೊ ಇಲ್ಲಿಗೆ ನಾನು ತುಂಬಾ ಟೈಮ್ ತಗೊಂಡೆ. ನನಗೆ ನಿಮ್ಮಿಂದ ಸಿಕ್ಕಿದ ಅವಕಾಶಕ್ಕೆ ಎಲ್ರಿಗೂ ಧನ್ಯವಾದಗಳು.
ಕಾರ್ಯಕ್ರಮ ಅದ್ಭುತವಾಗಿ ನಡೀಲಿ ಅಂತ ಹೇಳುತ್ತಾ ನಾವೆಲ್ಲರೂ ಸಹ ಧ್ಯಾನಸ್ಥರಾಗೋಣ. ಎಲ್ರಿಗೂ ಧನ್ಯವಾದಗಳು.